ಥರ್ಡ್ ಮೂಲಭೂತ ಹಕ್ಕುಗಳು. ಫೋರ್ತ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. 4A ಮೂಲಭೂತ ಕರ್ತವ್ಯಗಳು. 4A. 5 ಕೇಂದ್ರ ಸರ್ಕಾರ. 6 7 ರದ್ದು. ಏನಿತ್ತು ಕರೆಕ್ಟ್ ರದ್ದು. ದೇಶೀಯ ಸಂಸ್ಥಾನಗಳಿದ್ದು. 8 ಕೇಂದ್ರಾಡಳಿತ ಪ್ರದೇಶಗಳು ಹೊತ್ತು ಬರ್ತೈತಿ. 8 ಆಯ್ತು. 9 9A ಕರೆಕ್ಟ್ ಐತೆ. 9B ನೆನಪಿಟ್ಕೋರಿ. ಸಹಕಾರಿ ಸಂಘಗಳ ವರ್ಷ ಯಾವಾಗ? 2025. ರೀಸೆಂಟಾಗಿ ಮಿನಿಸ್ಟ್ರಿ ಆಫ್ ಕೋಆಪ್ರೇಷನ್ ಅಥವಾ ಸಹಕಾರಿ ಸಂಘದವ್ರ ಯಾವ ಒಂದು ಟ್ಯಾಕ್ಸಿ ತಂದಾರ ಇಂಡಿಯಾದಾಗ ಅಂದ್ರೆ ಇದನ್ನು ನೆನಪಿಟ್ಕೋರಿ. ಭಾರತ ಟ್ಯಾಕ್ಸಿ ಅಂತ ಹಿಂಗೆ ಓಲಾ ಊಬರ್ ಅದು ಅದಲ್ಲ, ಹಂಗೆ ಕಡಿಮೆ ರೇಟ್ನಾಗ ಗೌರ್ಮೆಂಟ್ದಿಂದ ಟ್ಯಾಕ್ಸಿ ಸೇವೆಯನ್ನು ಕಲ್ಪಿಸ್ಬೇಕಂತ ಏನು ತಂದಾರಂದ್ರೆ ಭಾರತ ಟ್ಯಾಕ್ಸಿ. ಯಾವ ಮಿನಿಸ್ಟ್ರಿ? ಅಮಿತ್ ಶಾ ಮಿನಿಸ್ಟ್ರಿ ಆಫ್ ಕೋಆಪ್ರೇಷನ್ ನೆನಪಿಟ್ಕೋರಿ. ಯಾವ್ದು? 9B ಆತ. 10 ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು. 10 ಬಂದ್ರೆ 11 ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಕೇಳಿದ್ರಲ್ಲ ಲಾಸ್ಟ್ ಟೈಮ್. ಒಂದು ಇಂಟರ್ ಸ್ಟೇಟ್ ಕೌನ್ಸಿಲ್ ಯಾವ ವಿಧಿಯೊಳಗೆ ಬರ್ತೈತೆ? ಇದು 11ನೇ ಭಾಗದಾಗ. 12ನೇ ಭಾಗ ಬಂದ್ರೆ 12ನೇದ ಹಣಕಾಸು ಆಸ್ತಿ ಏನು ಬರ್ತೈತಲ್ಲ ಇದೆಲ್ಲ 12. 13 ವ್ಯಾಪಾರ ವಾಣಿಜ್ಯ ಮತ್ತು ವ್ಯಾಪಾರ ಯಾವುದಂದ್ರೆ 13ರಾಗ. ಇದು ವಾಣಿಜ್ಯ ವ್ಯಾಪಾರ 13ನೇ ಭಾಗನಾಗ. ಭಾರತದ ಗಡಿಯೊಳಗೆ ಅಥವಾ ಗಡಿ ಹೊರಗೆ. ಯಾಕಂದ್ರೆ ಈಗ ವೆಸ್ಟ್ ಏಷ್ಯಾ ಕಾನ್ಫ್ಲಿಕ್ಟ್ ಆಗತ್ತೈತೆ. ರಿಲೀಫ್ ಸ್ಕೀಮ್ ಅಂತಂದ ರಫ್ತು ಉತ್ತೇಜನ ಕೊಡಕ್ಕೆ ಅದರೊಳಗೆ ಎಲ್ಲರ 13ನೇ ಭಾಗದಾಗ ಬರ್ತೈತೆ ಅಂದ್ರೆ ಅದು ಬರಂಗಿಲ್ಲ. ನೆನಪಿಟ್ಕೋರಿ. 13ನೇ ಭಾಗ ಏನು ಅಪ್ಲೈ ಆಕತ್ತೆ ಅಂದ್ರೆ ಓನ್ಲಿ ಭಾರತದ ಏನು ವಿಸ್ತೀರ್ಣ ಗಡಿ ಐತಿಲ್ಲ ಆ ಗಡಿ ಒಳಗೆ ವ್ಯಾಪಾರ ಒಪ್ಪಂದ ಮಾಡ್ಕೊಳಕ್ಕೆ ಅಷ್ಟ ಅಲವಾಗೋದು. ಯಾವುದಂದ್ರೆ 13ನೇ ಭಾಗ. 14ನೇ ಭಾಗ ರೀ UPSC KPSC 13 14 ಆತ. 14A ಬಂದಾಗ ನ್ಯಾಯ ಮಂಡಳಿಗಳು ಅನ್ಬೇಕು. ನ್ಯಾಯಾಧಿಕರಣ ಅಂದ್ರೆ ಮ್ಯಾಲಕ್ಕ ಜಡ್ಜ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅದು ನ್ಯಾಯ ಮಂಡಳಿಗಳು ಅಂತ ಬರ್ತಾವೆ. ಏನಂತ ಕರಿತಾರ ಅವಕ್ಕೆ? ಟ್ರಿಬ್ಯುನಲ್ಸ್ ಅಂತ ಕರಿತಾರೆ ನೋಡ್ರಿ. ಈಗ ನಮ್ಮಲ್ಲಿ KAT ಐತಲ್ಲ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಅಥವಾ ಕೇಳ್ಬೋದು NGT ಐತಲ್ಲ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಅಥವಾ ಇವೆಲ್ಲ ಹೆಂಗೆ ಟ್ರಿಬ್ಯುನಲ್ ಅದು ಸ್ಥಾಪನೆ ಮಾಡಿರ್ತಾರಲ್ಲ ಯಾವ ಭಾಗದಾಗ ಹೇಳ್ತೈತೆ ಅಂದ್ರೆ 14A ನೆನಪಿರ್ತೈತಲ್ಲ. 14A ಆತ. 14A. 15 ಚುನಾವಣೆ ಮುಖ್ಯ ಆಯುಕ್ತರ ಯಾರ್ದಾರು ಪ್ರೆಸೆಂಟ? ಜ್ಞಾನೇಶ್ ಕುಮಾರ್ ಅವ್ರ ಜೋಡ ಇನ್ನ ಇಬ್ರ ಸಂಧು ಮತ್ತು ವಿವೇಕ್ ಜೋಶಿ ನೆನಪಿಟ್ಕೋರೆ. ಚೀಫ್ ಎಲೆಕ್ಷನ್ ಕಮಿಷನರ್ ಅತ್ತಾರ. ಡಿಲಿಮಿಟೇಷನ್ದಾಗ 3 ಮಂದಿ ಮೆಂಬರ್ಸ್ ಚೇರ್ಪರ್ಸನ್ ಯಾರಾಗಿರ್ತಾರಲ್ಲಿ? ಡಿಲಿಮಿಟೇಷನ್ ಕಮಿಷನ್ ಅಂತ ಮಾಡ್ತಾರಲ್ಲ ಅದ್ರ ಚೇರ್ಪರ್ಸನ್ ಯಾರಾಗಿರ್ತಾರ್ರಿ? ಫಾರ್ಮರ್ ಅಥವಾ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರ ಚೇರ್ಪರ್ಸನ್ ಇರ್ತಾರೆ. ಅವ್ರ ಜೋಡ ಇನ್ನೂ 2 ಮೆಂಬರ್ಗಳು ಇರ್ತಾರ ಅಂತ ಹೇಳಿದ್ನಿ. ಯಾರು ಇರ್ತಾರೋ? ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ರಾಜ್ಯ ಚೀಫ್ ಎಲೆಕ್ಷನ್ ಕಮಿಷನರ್ ಇಬ್ಬರು ಇರ್ತಾರೆ. ನೆನಪಿಟ್ಕೋರೆ. ಇದನ್ನು ಕೇಳ್ಬೋದು. ಅದ್ರ ಸಲ್ಮಂದ್ ಹೇಳತ್ನ 3 ಮಂದಿ ಮೆಂಬರ್ ಪೆನಲ್ ಇರ್ತೈತೆ. ಯಾವುದಂದ್ರೆ ಡಿಲಿಮಿಟೇಷನ್ ಆಯೋಗ ಸಲ್ಮಂದ್. ಎಷ್ಟು? 15 ಅದು ಭಾಗ. 16ನೇ ಭಾಗ ಮೀಸಲಾತಿ. ಇದು ನೆನಪಿಟ್ಕೋರಿ. SC ST ಏನು ರಿಸರ್ವೇಷನ್ ಅದು ಬಂದಲ್ಲ ಇವೆಲ್ಲ ಬಂದು ಅಂತೇಳಿ ವಿಶೇಷ ಮೀಸಲಾತಿ ಅಥವಾ ಸೌಲಭ್ಯಗಳು ಕೊಡ್ತಾರಲ್ಲ ಯಾವುದ್ರೊಳಗೆ ಅಂದ್ರೆ 16ನೇ ಭಾಗ. 17ನೇ ಭಾಗ ಬಂದಾಗ ಭಾಷೆಗಳು. 17ನೇ ಭಾಗದಾಗ ಭಾಷೆಗಳು ಬರ್ತಾವೆ. ಎಷ್ಟನೇ ಅನುಸೂಚಿಯೊಳಗೆ ಭಾಷೆಗಳು ಬರ್ತಾವೆ ಅಂದ್ರೆ 8ನೇ ಅನುಸೂಚಿಯೊಳಗೆ 17ನೇ ಭಾಗದಾಗ. ನೆನಪಿಟ್ಕೋರಿ. ಎಷ್ಟದ ಅಧಿಕೃತ ಭಾಷೆಗಳು? 22 ನೆನಪೈತಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಇದನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ತಂದಾಗ ಎಷ್ಟು ವರ್ಷ ತನಕ ರೀಜ್ನಲ್ ಲ್ಯಾಂಗ್ವೇಜಾಗಿ ಇಂಗ್ಲೀಷ್ ಯೂಸ್ ಮಾಡ್ಕೊಂಡಿರಿ ಹೇಳ್ರಿ? ನಾ ಇನ್ನೊಂದು ಕೇಳತ್ನ. ಪ್ರಾದೇಶಿಕ ಭಾಷೆ ಪ್ರೆಸೆಂಟ್ ಇಂಗ್ಲೀಷ್ ಐತೋ ಇಲ್ಲೋ? ಐತಾನೆ. ಶೆಡ್ಯೂಲ್ನಾಗ ಅಥವಾ 17ನೇ ಭಾಗದಾಗ ಇಂಗ್ಲೀಷ್ ಭಾಷೆ ಐತಿ? ಇಲ್ಲ. ಬಟ್ ಸ್ಟಾರ್ಟಿಂಗ್ ಏನು ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ತಂದಿರಲ್ಲ ಅವಾಗ ಇಂಗ್ಲೀಷ್ನ ಎಷ್ಟು ವರ್ಷದ ತನಕ ಅಧಿಕೃತ ಭಾಷೆಯಾಗಿ ಯೂಸ್ ಮಾಡಿದ್ರು? 15 ವರ್ಷ ತನಕ. ಅದು ನೆನಪಿಟ್ಕೋರು. ಯಾಕಂದ್ರೆ ಪ್ರೆಸಿಡೆಂಟ್ ಎಲ್ಲ ಅವರು ಇದನ್ನು ಬ್ರಿಟಿಷರು ಮಾಡಿದ್ದು ಕಾಯ್ದೆ ಕಾನೂನುಗಳು ಅರ್ಥ ಆಗ್ಬೇಕಂತ 15 ವರ್ಷ ತನಕ ಏನಿರ್ತೈತೆ ಅಂದ್ರೆ ಇಂಗ್ಲೀಷ್ನ ಅಧಿಕೃತ ಭಾಷೆಯಾಗಿ ಯೂಸ್ ಮಾಡ್ಕೊಂಡಿರ್ತಾರೆ. ಪ್ರೆಸೆಂಟ್ ಎಲ್ಲರ ಅಧಿಕೃತ ಭಾಷೆ 17ನೇ ಭಾಗನಾಗ ಇಂಗ್ಲೀಷ್ ಐತೋ ಇಲ್ಲೋ ಅಂದ್ರೆ ಇಲ್ಲ. ರಾಜಸ್ಥಾನಿ ಇಲ್ಲ. ನೆನಪಿಟ್ಕೋರು. ರಾಜಸ್ಥಾನಿನೂ ಬರಂಗಿಲ್ಲ. 22 ನೆನಪದಾವಲ್ಲ. 18ನೇ ಭಾಗ ತುರ್ತು ಪರಿಸ್ಥಿತಿಗಳು. 19 ಇತರೆ ಅಂತ ಬರ್ತೈತೆ. ಮಿಸಲೇನಿಯಸ್ ಅಂತ ಬರ್ತೈತೆ 19ನೇದ. 20 ಬಂದ್ರೆ ತಿದ್ದುಪಡಿ. 21 ಬಂದ್ರೆ ಕಲ್ಯಾಣ ಕರ್ನಾಟಕ. ನೆನಪಿಟ್ಕೊಂಡ್ಬಿಡ್ರಿ. ಕಲ್ಯಾಣ ಕರ್ನಾಟಕ ಅದು ಕೊಟ್ರಲ್ಲ. ಯಾವುದು ಕೊಟ್ರ? ಯಾವ ವಿಧಿ? 371J ಅಂತ ಕೊಟ್ರಲ್ಲ. 371J ಐತಲ್ಲ ಇದು ಪರ್ಮನೆಂಟ್ ಕಲ್ಯಾಣ ಕರ್ನಾಟಕ ಇರುತನ ಅಂತಲ್ಲ. ಯಾವಾಗ ಬೇಕಾದ ಅದನ್ನ ಟೆಂಪ್ರವರಿ ಪ್ರೊವಿಷನ್ ಅಂದ್ ಯಾವಾಗ ಬೇಕಾದ ತೆಗಿಬೋದು. ಈಗ ಎಕ್ಸಾಂಪಲ್ ಅಂದರೆ 2019 ತೆಗಿತಾರಲ್ಲ ಜಮ್ಮು ಕಾಶ್ಮೀರ್ನಾಗ ಯಾವ್ಯಾವ ತೆಗಿತಾರ ಆರ್ಟಿಕಲ್? 370 ಮತ್ತು 35A ಹೆಂಗೆ ತೆಗಿತಾರಲ್ಲ ಇವನು ತೆಗಿಬೋದು. 22 ಬಂದಾಗ್ರಿ 21 ಆಗ್ತಿದ. 22 ಶೀರ್ಷಿಕೆ ಎಲ್ಲ ಭಾಗದ ಬಗ್ಗೆ ಹೇಳೋದು. ಅದರಲ್ಲಿ 25. ಓಕೆ. ನೆಕ್ಸ್ಟ್ ರಿಲೀಫ್ ಸ್ಕೀಮ್ ಎದಕ್ಕೆ ತರ್ತಾರೆ ಅಂತ ಹೇಳಿದ್ದು? ಎಕ್ಸ್ಪೋರ್ಟಿಗೆ ಏನು ವೆಸ್ಟ್ ಏಷ್ಯಾ ಅಥವಾ ಇದನ್ನು ಪಶ್ಚಿಮ ಏಷ್ಯಾ ರಾಷ್ಟ್ರದೊಳಗೆ ಏನು ಕಾನ್ಫ್ಲಿಕ್ಟ್ ನಡೆದೈತಿಲ್ಲ ಅದ್ರ ಸಲ್ಮಂದಿ ಯಾವ ಸ್ಕೀಮ್ ತಂದಾರ? ರಫ್ತು ಉತ್ತೇಜನ ಕೊಡಕಂದ್ರೆ ರಿಲೀಫ್ ಸ್ಕೀಮ್. ಭವ್ಯ ಸ್ಕೀಮ್ ಎದಕ್ಕೆ ರೀ?
ಎಷ್ಟು ಔದ್ಯೋಗಿಕ ನಗರಗಳನ್ನ ಅಭಿವೃದ್ಧಿ ಮಾಡ್ಬೇಕಂದಾರ ಎಷ್ಟು 100 ಪಾರ್ಕ್ಗಳು ನೆನಪಿಟ್ಕೋರಿ. ಇಂಡಸ್ಟ್ರಿಯಲ್ ಪಾರ್ಕ್ ಅಂತ ಕರೀತಾರೆ. ಎಷ್ಟು ಡೆವಲಪ್ ಮಾಡ್ಬೇಕು ಟೋಟಲ್ ಆಲ್ ಓವರ್ ಇಂಡಿಯಾ ಮತ್ತು ಕರ್ನಾಟಕದಾಗ ಅಷ್ಟೇ ಅಲ್ಲ, ನೆನಪಿಟ್ಕೋರಿ. ಯಾವ ಸ್ಕೀಮ್ ಅಂಡಾರ ಭವ್ಯ? ಯಾರು ತರ್ತಾರೆ ಇದನ್ನ? ಸೆಂಟ್ರಲ್ ಗೌರ್ಮೆಂಟಾ ಸ್ಟೇಟ್ ಗೌರ್ಮೆಂಟಾ? ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದು. ಆಲ್ ಓವರ್ ಇಂಡಿಯಾ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ತಂದಿದ್ದು ನೆನಪಿಟ್ಕೋರಿ. ನೆಕ್ಸ್ಟ್ ಈಗ ಹೇಳ್ರಿ, LPG ATM ಇಂಡಿಯಾದಾಗ ಫಸ್ಟ್ ಎಲ್ಲಿ ಮಾಡ್ರಿ ಅಂದ್ರೆ ಹರಿಯಾಣದ ಗುರುಗ್ರಾಮ್, ನೆನಪಿಟ್ಕೋರಿ. ಮ್ಯಾಕ್ಸಿಮಮ್ ಎಷ್ಟು ಕೆಪಾಸಿಟಿ ಸಿಲಿಂಡರ್ ಕೊಡ್ತಿದ್ರಲ್ಲಿ? 10 ಎಕರೆ. ಈಗ ಕೇಳಿರಿ ನೋಡ್ರಿ, ಮನೆ ಬಳಕೆ ಸಿಲಿಂಡರ್ದ ಕೆಪಾಸಿಟಿ ಎಷ್ಟು ಇರ್ತೈತೆ ಅಥವಾ ವೇಟ್ ಎಷ್ಟು ಇರ್ತೈತೆ ತೂಕ? 14.2 14.2 ನೆನಪಿಟ್ಟು. ಕಂಪ್ನಿ ಮೇಲೆ ಚೇಂಜ್ ಆಕೋ. ಅದೊಮ್ಮೆ ಯಾವಾಗ ಕೇಳಿದ್ದಲ್ಲ 14.2 ಅತ್ತ. ಕಮರ್ಷಿಯಲ್ದ 19 ಬರ್ತದ. 19 ಪಾಯಿಂಟ್ ಬೇರೆ ಬೇರೆ ಚೇಂಜ್ ಆಕವನ್. 14.2 14.2 ನೆನಪಿಟ್ಕೊರೋ. ಒಂದು ಕ್ವಶನ್ನಾಗ ಕೀ ಆನ್ಸರ್ ಅದನ್ನ ಕೊಟ್ಟಿದ್ದು. 14.2 ಯಾವ್ದು ಬಂದಿವಿ? LPG ಫುಲ್ ಫಾರ್ಮ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್. ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಸಾರಿ ನ್ಯಾಚುರಲ್ ಅಂತ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರೀತಾರೆ. LPG ಅಂದ್ರೆ CNG ಫುಲ್ ಫಾರ್ಮ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಹೇಳ್ರಿ ನಾನು ಇಂಡಿಯಾದಾಗ ಲಾರ್ಜೆಸ್ಟ್ ಬಯೋಗ್ಯಾಸ್ ಮಾಡ್ಯಾರ ಇತ್ತೀಚೆಗೆ ಕೋಆಪರೇಟಿವ್ ಮಿನಿಸ್ಟರ್ದವ್ರು. ಕ್ವಶನ್ ಇನ್ನೊಂದು ತಿಳ್ಕೊರೆ, ಬಯೋಗ್ಯಾಸ್ ಅಂತ ಹೇಳತ್ತೀನಿ. ಇಂಡಿಯಾದಾಗ ಲಾಂಚ್ ಮಾಡಿದ್ರು. ಯಾವ ಇಂಡಿಯಾದಾಗ ಫಸ್ಟ್ ಟೈಮ ಬಯೋಗ್ಯಾಸ್ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ದವ್ರು ಡೆವಲಪ್ ಮಾಡಿದ್ರು. ಇದು ಎದ್ರ ಸಲ್ಮ ಅಂದ್ರೆ ಗ್ಯಾಸಿಗೆ ಇದನ್ನು ಕೊಡ್ಬೇಕತ್. ಬಯೋಗ್ಯಾಸ್ ಅಂದ್ರೆ ಗೊತ್ತಾಯ್ತಲ್ಲ, ನಮ್ಮ ಏನು ವೇಸ್ಟ್ ಇರ್ತಾವಲ್ಲ ಇದನ್ನು ದನಗಳ್ದದು ಅದನ್ನೆಲ್ಲ ತೊಗೊಂಡು ಬಯೋಗ್ಯಾಸ್ ರೆಡಿ ಮಾಡ್ತಾರೆ ಗೊತ್ತಲ್ಲ. ಮನೆ ಕಡೆ ಹಳ್ಳಿ ಒಳಗೆ ಯೂಸ್ ಮಾಡ್ತಿದ್ರು ನೋಡ್ರಿ. ಹಂಗೆ ಇಂಡಿಯಾದಾಗ ಒಂದು ಲಾರ್ಜೆಸ್ಟ್ ಇದನ್ನು ಬಯೋಗ್ಯಾಸ್ ಮಾಡ್ರಿ. ಎಲ್ಲಿ ಬರ್ತದೆ? ಕೋಪರ್ಗಾಂವ್, ಮಹಾರಾಷ್ಟ್ರದ ಕೋಪರ್ಗಾಂವ್. ಇದು ಎದಕ್ಕೆ ನೆನ್ಪಿಟ್ಕೋರಿ ಅಂದ್ರೆ ಸ್ಟ್ಯಾಟಿಕ್ ಜಿಕೆದಾಗೂ ಕೇಳ್ಬೋದು. ಮುಂದೆ ಎಲ್ಲ ಕಡೆ ಈಗ ಇಂಡಿಯಾದಾಗ ಅಥವಾ ಕರ್ನಾಟಕದಾಗೂ ಬೇರೆ ಕಡೆ ಮಾಡಿರತ್ತೇಳಿ ಅವೆಲ್ಲ ಸೆಕೆಂಡ್ ಅಕ್ಕವು. ಇಂಡಿಯಾದಾಗ ಫಸ್ಟ್ ಎಲ್ಲರ ಬಯೋಗ್ಯಾಸದ್ದು ಒಂದು ಪ್ಲ್ಯಾಂಟ್ ರೆಡಿ ಮಾಡ್ಯಾರಂದ್ರೆ ಎಲ್ಲಿ ಅಂದ್ರೆ ಮಹಾರಾಷ್ಟ್ರದ ಕೋಪರ್ಗಾಂವ್ದವ್ರು. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಅದ ಮಿನಿಸ್ಟ್ರಿ ಆಫ್ ಕೋಆಪರೇಷನ್. ಅದು ಎದಕ್ಕೆ ನೆನಪಿಟ್ಕೋದ್ರೆ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅಥವಾ ಸಹಕಾರಿ ಸಂಘ 2025 ವರ್ಷದ ಸಹಕಾರಿ ಸಂಘಗಳ ವರ್ಷ ಇತ್ತಿವಲ್ಲ, ಆ ವರ್ಷದಾಗ ಇನಿಷಿಯೇಟಿವ್ ತಂದಾರ. ಅದನ್ನ ಎರಡು ಕಂಪೇರ್ ಮಾಡಿ ನೆನಪಿಟ್ಕೋರಿ. ಯಾವ ವರ್ಷ ತಂದಾರ ಅಂತ ಕೇಳ್ರು 2025 ನೆನಪಿರ್ತೈತಲ್ಲ. ಎಷ್ಟು ಗ್ಯಾರಂಟಿಗಳು ತಂದಾರ್ರಿ ಶಾಲೆಗಳದ್ದು ಶೈಕ್ಷಣಿಕ ಅಭಿವೃದ್ಧಿ ಮಾಡೋಕೆ? 8 ಗ್ಯಾರಂಟಿಗಳು ನೆನಪದಾವಲ್ಲ. ಇದನ್ನು ಹೇಳ್ರಿ ನೋಡು, ಮ್ಯಾಗ್ನೆಟ್ ಪ್ರಾಜೆಕ್ಟ್ ಅಥವಾ ಇದನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಒಳಗೆ ಇದನ್ನು ಎಲ್ಲಿಂದ ಎಲ್ಲಿ ತನಕ ಎಜುಕೇಷನ್ ಕೊಡ್ತಂದಾರ? ಎಷ್ಟ? LKG to 12th PUC ತನಕ ಇರ್ತೈತೆ ನೆನಪಿಟ್ಕೋರಿ. 12ನೇ ತನಕ ಬರ್ತೈತಿ. ಇದು ನಮ್ಮ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅಂತ ಬರ್ತೈತಿ. ರಾಜ್ಯ ಇದನ್ನು ಶಿಕ್ಷಣ ನೀತಿ ಅಂತ. ಆ ರಾಜ್ಯ ಶಿಕ್ಷಣ ನೀತಿದ ಅಧ್ಯಕ್ಷರು ಯಾರಾಗಿರ ರೆಕಮೆಂಡ್ ಮಾಡಿದ್ರು ರೀಸೆಂಟಾಗಿ. ಅದರದ್ದು ಸಚಿವ ಸಂಪುಟದಾಗ ಡಿಸ್ಕಷನ್ ಮಾಡತ್ತಾರ. ಅದನ್ನ ಅಪ್ಲೈ ಮಾಡ್ಬೇಕತ್ತ ಯಾರಿದ್ರು. ಈಗ ಹೆಂಗೆ ದೇಶದಾಗ ಬಂದಾಗ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಬರ್ತೈತಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದ್ರೆ ದೇಶದ್ದು. ಹಂಗೆ ರಾಜ್ಯದವ್ರು ಏನು ಮಾಡ್ರಿ ಅಂದ್ರೆ ಮ್ಯಾಲೆ BJP ಗೌರ್ಮೆಂಟ್ ಐತಲ್ಲ, ಅಕಸ್ಮಾತ್ ಕಾಂಗ್ರೆಸ್ ಗೌರ್ಮೆಂಟ್ ಇದ್ರೆ ಅದನ್ನ ಅಪ್ಲೈ ಮಾಡ್ಕೋತಿದ್ರು. BJP ಗೌರ್ಮೆಂಟ್ ಐತನಂತ ಏನು ಮಾಡ್ರಿ ಇಲ್ಲಿ ಸ್ವಂತ ರಾಜ್ಯ ಶಿಕ್ಷಣ ನೀತಿ ಅಂತಂದ್ರೆ ಹೊಸ ಫಾರ್ಮುಲಾ. ಅದನ್ನ ಯಾರ್ದು ಆಯೋಗದಿಂದ ನೇಮಕ ಮಾಡಿದ್ರು ಅಂದ್ರೆ ಸುಖದೇವ್ ತೋರಟ್. ಯಾವ ಫಾರ್ಮುಲಾ ಕೊಡ್ತಾರೆ ಅವ್ರ? 284. ಇದು ನೆನಪಿಟ್ಕೋರಿ. 284 ಹಿಂಗೆ ಏನರ ಹೇಳಿಕೆ ಒಳಗೆ ಹಾಕಿರ್ತಾರೆ. ಈ 284 ಅಥವಾ ಹೊಸ ಇದನ್ನು ರಾಜ್ಯ ಶಿಕ್ಷಣ ನೀತಿ ಒಳಗೆ 12ನೇತೆ 11ನೇತೆ ಏನಿತ್ತಲ್ಲ ನಾವು ಏನು ಕರಿತೀವಿ ಅವು ಮಾರ್ಕ್ಸ್ ಕಾರ್ಡ್ನಾಗ ಇರ್ತಾವೆ ನೋಡು. ಪ್ರೀ ಯೂನಿವರ್ಸಿಟಿ ಬೋರ್ಡ್ ಅಂತ ಇರ್ತೈತಲ್ಲ, ಅದು ಇನ್ನೇನಾಕತ್ತೆ ಅಂದ್ರೆ 10th ಮಾರ್ಕ್ಸ್ ಕಾರ್ಡ್ ಒಳಗೆ ಹೆಂಗೆ ಇರ್ತೈತಲ್ಲ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಅಂತ, ಹಂಗೆ 11th 12th ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಅಂದ್ರೆ ಬರ್ತದೆ. ಅದನ್ನು ಪ್ರೌಢ ಶಿಕ್ಷಣ ಅಂತ ಕನ್ಸಿಡರ್ ಮಾಡ್ತಾರೆ. ಅದೊಂದು ವಿಶೇಷತೆ. ಈಗ ರೀಸೆಂಟಾಗಿ ಅದು ಡಿಸ್ಕಷನ್ ಮಾಡತ್ತಾರೆ ನೋಡ್ರಿ ಸಚಿವ ಸಂಪುಟದಾಗ ಅಪ್ಲೈ ಮಾಡ್ಬೇಕಂತೇಳಿ. ರಾಷ್ಟ್ರೀಯ ಬಂದಾಗ ರಾಷ್ಟ್ರೀಯ ಶಿಕ್ಷಣ ನೀತಿ ಯಾರ್ರಿ? ಕಸ್ತೂರಿ ರಂಗನ್. ಅದು ಯಾವ ಇಯರ? 2020. ಈಗ ರಾಜ್ಯದಾಗ ನೇಮಕ ಮಾಡಿದ್ದು ಯಾವ ಇಯರ? ಇದು ನೆನಪಿಟ್ಕೋರು, ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಅದ 2020ರಾಗ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಬರ್ತದೆ ಸೆಂಟ್ರಲ್ದಾಗ. ರಾಜ್ಯ ಶಿಕ್ಷಣ ನೀತಿ ಯಾವ ಇಯರ್ದಾಗ ಮಾಡ್ತಾರಂದ್ರೆ 2023ರಾಗ ತಂದಾರ. ನೆನಪಿಟ್ಕೋರ 2023ರಾಗ. ರಾಷ್ಟ್ರೀಯ ಶಿಕ್ಷಣ ನೀತಿ ಒಳಗೆ ಫಾರ್ಮುಲಾ ಹೇಳ್ರಿ. 5334. ಓಕೆ, ನೆಕ್ಸ್ಟ್ ಇದೆ ಹೇಳ್ರಿ. ಡಿಜಿಟಲ್ ಲೈಬ್ರರಿ ಮತ್ತು ತರಬೇತಿ ಕೇಂದ್ರ ಮಾಡತ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋದವ್ರಿಗೆ ಎಲ್ಲೆಲ್ಲಿ? ಧಾರವಾಡ ಮತ್ತು ಬೆಂಗಳೂರು. ನೆನಪಿಟ್ಕೋರಿ. ಇದು ಹೇಳ್ರಿ ನೋಡು. ಇದನ್ನು ಯಾವ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದೋರು ಸಲ್ಮಂದ್ ಒಂದು ಆ್ಯಪ್ ಮಾಡ್ಯಾರ ಸೆಂಟ್ರಲ್ ಗೌರ್ಮೆಂಟ್ದವ್ರ ಬಜೆಟ್ನಾಗ. ಯಾವ್ದು? ಸಾತಿ ಆ್ಯಪ್. ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಮಿನಿಸ್ಟ್ರಿ ಆಫ್ ಎಜುಕೇಷನ್. ಯಾವ IIT ಕಾನ್ಪುರ್. IIT ಕಾನ್ಪುರ್. ಎದಕ್ಕೆ ಮತ್ತೆ ಖರಗ್ಪುರ ಅನ್ನತ್ತೀರಿ? ನೆಕ್ಸ್ಟ್, ಎಷ್ಟು ವರ್ಷದ ಕೆಳಗಿದ್ದವ್ರಿಗೆ ಟೈಪ್ 1 ಡಯಾಬಿಟಿಕ್ಸ್ ಇನ್ಸುಲೆನ್ಸ್ ಏಟ್ರಿ? 18. ಸಾಮಾಜಿಕ ಮಾಧ್ಯಮಗಳನ್ನ ಬ್ಯಾನ್ ಮಾಡಿದ್ದ. ಓಕೆ, ಎಲ್ಲಿ ಇದನ್ನು ಹೇಳ್ರಿ. ಮತ್ತು ಹಜ್ ಭವನಗಳನ್ನ ಎಲ್ಲೆಲ್ಲಿ ನಿರ್ಮಾಣ ಮಾಡ್ಬೇಕಂದಾರ? ಹಜ್ ಭವನ ಹುಬ್ಬಳ್ಳಿ ಮತ್ತು ಕಲಬುರ್ಗಿ. ಅದ್ರ ಬೆಂಗಳೂರು ಎಲಿಮಿನೇಟ್ ಮಾಡ್ರಿ, ಆಲ್ರೆಡಿ ಐತಿ. ಬೆಂಗಳೂರು ಬಿಟ್ಟಿರ್ತೇನೆ. ಯಾವಂದ್ರೆ ಹುಬ್ಬಳ್ಳಿ ಮತ್ತು ಕಲಬುರ್ಗಿ ಒಳಗೆ ಏನು ಮಾಡತ್ತಾರಂದ್ರೆ ಹಜ್ ಭವನ್. ವಕ್ ಬೋರ್ಡ್ ಐತೈತಲ್ಲ ನ್ಯೂಸ್ನಾಗ ಇತ್ತು, ಅದು ವಕ್ ಬೋರ್ಡಿಗೆ ರೀನೇಮ್ ಏನತ್ ಮಾಡ್ರಿ ಈ ವರ್ಷ? ಯಾವುದಾ ಉಮ್ಮೀದ್. ಇದು ನೆನಪಿಟ್ಕೋರಿ. ಅಥವಾ ವಕ್ ಬೋರ್ಡಿಗೆ ಹೊಸ ಹೆಸರು ಏನು ಕೊಟ್ರತ್ ಕೇಳ್ಬೋದು. ಈಗ ಏನು ಪ್ರೆಸೆಂಟ್ ವಕ್ ಬೋರ್ಡ್ ಐತಲ್ಲ ನ್ಯೂಸ್ನಾಗ ಇತ್ತಲ್ಲ, ಅದ್ರ ಸಲ್ಮಂದು ಒಂದು ಕಮಿಟಿ ಮಾಡಿದ್ರಿ. ಯಾವ್ದು ಹೇಳ್ರಿ ನೋಡು?
ಒಂದು ಕಮಿಟಿ ಮಾಡಿರಲ್ಲ. ವಕ್ಫ್ ಬೋರ್ಡ್ ಅಂದ್ರೆ ಗೊತ್ತಾತಲ್ಲ, ವಕ್ಫ್ ಕಡೆ ಆಸ್ತಿ ಇರ್ತೈತಿ. ಏನು ಮುಸ್ಲಿಮ್ಸ್ ದಾನ ಮಾಡಿದ್ದೇನು ಆಸ್ತಿ ಇರ್ತೈತಲ್ಲ, ಇಂಡಿಯಾದಾಗ ಹೈಯೆಸ್ಟ್ ರೈಲ್ವೆದವ್ರು ಬಿಟ್ರೆ ಅವ್ರ ಕಡೆನೇ ಆಸ್ತಿ ಇತ್ತು. ಈ ಬಿಜಾಪುರ ಕಡೆ ಎಲ್ಲ ಉತ್ತಾರ ತೆಗ್ದಾಗೆಲ್ಲ ಬರ್ತಿತ್ತು ನೋಡಿ ವಕ್ಫ್ ಬೋರ್ಡ್ ಅಂತ ನಡು ಬರತ್ತಿತ್ತಲ್ಲ, ಅದು ಆದಿಲ್ ಶಾಗಳು ಆಳಿದ್ರನಂತೆ ಎಲ್ಲ ಜಮೀನುಗಳ್ದೊಳಗೆ ಮುಸ್ಲಿಮ್ರದ ಆಡಳಿತ ಐತೆ ಬರತ್ತಿತ್ತು. ಅದು ಉತ್ತಾರದು ಅವಾಗ ನ್ಯೂಸ್ನಾಗ ಬಂದಿತ್ತಲ್ರಿ. ಅದ್ರ ಸಲ್ಮನ್ ಡಿಸ್ಕಷನ್ ಮಾಡ್ರಿ ಸೆಂಟ್ರಲ್ದಾಗ ಸ್ಟೇಟ್ದಾಗ ವಕ್ಫ್ ಬೋರ್ಡ್ ಅಂತ ಮಾಡ್ತಾರೆ. ಮೆಂಬರ್ಗಳು ನಾನ್ ಮುಸ್ಲಿಮ್. ಮೊದಲು ಹೆಂಗಿತ್ತಂದ್ರೆ ವಕ್ಫ್ ಬೋರ್ಡ್ ನ್ಯೂಸ್ನಾಗ ಎದಕ್ಕೆ ಬಂದಿತ್ತಂದ್ರೆ ಹೊಸ ಹೆಸರು ಏನು ಕೊಟ್ಟಾರಂದ್ರೆ ಉಮ್ಮೀದ್ ಅಂತ ಕೊಟ್ಟಾರ. ಅದ್ರೊಳಗೆ ಹೈಯೆಸ್ಟ್ ಇದನ್ನ ಅವ್ರ ಕಡೆ ಜಾಗ ಐತಂದ್ರೆ ತಿಳ್ಕೊರಿ. ಇಂಡಿಯಾದಾಗ ಫಸ್ಟ್ ಇರೋದು ರೈಲ್ವೆದವ್ರ ಕಡೆ ಜಾಗ ವಿಸ್ತೀರ್ಣ ಇರೋದು. ಅದನ್ನ ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ಇರೋದು ವಕ್ಫ್ ಬೋರ್ಡ್ ಕಡೆ. ಅವ್ರ ಕಡೆ ಜಾಸ್ತಿ ಜಾಗ ಐತೆ ಅಂತೇಳಿ ಅದನ್ನ ಇಲ್ಲಿಗಲ್ ಅಥವಾ ಏನಾರ ಮಾಡಿ ಅವ್ರು ಯೂಸ್ ಮಾಡ್ಕೋತಾರ. ಬಾತ್ ಏನು ಮಾಡ್ರಂದ್ರೆ ಅವ್ರಿಗೆ ಮೊದಲಿಂದ ಏನಿತ್ತು ವಕ್ಫ್ ಬೋರ್ಡ್ದಾಗ ಓನ್ಲಿ ಮುಸ್ಲಿಂ ಮೆಂಬರ್ಸ್ ಅಷ್ಟೇ ಇರ್ತೀರಿ. ವಕ್ಫ್ ಬೋರ್ಡ್ ಯಾರಿಗೆ ಸಂಬಂಧಿಸೈತೆ ಅಂದ್ರೆ ಮುಸ್ಲಿಮ್ಸ್ಗೆ ಅಟ್ಟಲ್ಲ, ಮುಸ್ಲಿಂ ಮೆಂಬರ್ಸ್ ಅಷ್ಟೇ ಇರ್ತೀರಿ. ರೀಸೆಂಟಾಗಿ ಏನು ಮಾಡ್ರಿ ಅಂದ್ರೆ ಇದನ್ನು ಕಾನ್ಸ್ಟಿಟ್ಯೂಷನ್ ಇದನ್ನು ಯಾವ್ದು ಸಂಸತ್ತೊಳಗೆ ಡಿಸ್ಕಷನ್ ಮಾಡಿ ಏನು ಮಾಡ್ಯಾರ, ನಾನ್ ಮುಸ್ಲಿಂ ಮೆಂಬರ್ಸ್ಗಳನ್ನ ಅಲೋ ಮಾಡ್ಯಾರ. ನೆನಪೈತಲ್ಲ, ನಾನ್ ಮುಸ್ಲಿಂ ಮೆಂಬರ್ಸ್ಗಳನ್ನ ಅಲೋ ಮಾಡ್ಯಾರ. ಎಷ್ಟು ಮಂದಿನ ಮೆಂಬರ್ನ ಅಲೋ ಮಾಡ್ಯಾರ ಹೇಳ್ರಿ? ಸೆಂಟ್ರಲ್ಲ ಸ್ಟೇಟ ಹೇಳಿದ್ನಲ್ಲ, ಇದನ್ನು ಹೇಳಿದ್ ನೆನಪೈತ್ರಿ. ಸೆಂಟ್ರಲ್ಲ ಮತ್ತು ಸ್ಟೇಟ್ ಅಂತ ಬರ್ತದೆ. ಗೊತ್ತಾತಲ್ಲ, ಒಂದೇದು ವಕ್ಫ್ ಬೋರ್ಡ್ ಅಂತ ತಲೆಯಾಗ ಬರ್ತೇಳಿ ಮುಸ್ಲಿಮ್ರಿಗೆ ಸಂಬಂಧಿಸಿದ್ದ ಇಂಡಿಯಾದಾಗ ಸೆಕೆಂಡ್ ಹೈಯೆಸ್ಟ್ ಲ್ಯಾಂಡ್ ಇರೋದು ಅವ್ರ ಕಡೆ. ಯಾರ ಕಡೆ ಅಂದ್ರೆ ವಕ್ಫ್ ಬೋರ್ಡ್ ಕಡೆ. ಮುಸ್ಲಿಮ್ಸ್ ಏನು ದಾನ ಮಾಡಿರ್ತಾರಲ್ಲ ಅದ್ರೊಳಗೆ ಇನ್ನೊಂದು ಏನು ರಿಫಾರ್ಮ್ ಇತ್ತಂದ್ರೆ ಅವ್ರಿಗೆ ಒಮ್ಮೆ ದಾನ ಮಾಡಿರ್ತೇಳಿ ಅಂದ್ ಹೊಳ್ಳಿ ಹೊಲ ತೊಗೊಳಂಗಿಲ್ಲ ರೀ, ಅವ್ರ ಕಡೆಯಿಂದ ಇಸ್ಕೊಳಂಗಿಲ್ಲ. ವಕ್ಫ್ ಬೋರ್ಡ್ಗೆ ತೊಗೊಂಡು ಹೋದ್ರೆ ಅದು ಕೊಟ್ಟಂಗೆ ಅವ್ರ ಮುಂದೆ ಎದಕ್ಕೆ ಬೇಕಾದ ಯೂಸ್ ಮಾಡ್ಕೋಬೋದು, ಹಂಗಿತ್ತಲ್ಲ. ಮತ್ತು ಅವ್ರು ಎದಕ್ಕೆ ಕ್ವಶನ್ ಮಾಡತ್ತಿದ್ರು ಅಥವಾ ಡಿಪೆಂಡ್ ಮಾಡತ್ತಿರಂದ್ರೆ, ಈಗ ಕೇರಳದಾಗ ಅಥವಾ ಇದನ್ನು ತಿರುಪತಿ ಒಳಗೆ ಐತಲ್ಲ, ತಿರುಪತಿದ ಮೇಂಟೈನ್ ಮಾಡ್ತಾರೆ ಹಿಂದೂಗಳು. ಅಲ್ಲಿ ಎಲ್ಲರ ಹಿಂದೂಗಳು ಈ ಥರ ಮುಸ್ಲಿಮ್ಸ್ಗಳನ್ನ ಮೆಂಬರ್ ಮಾಡಂದ್ರೆ ಮಾಡ್ಕೋತೀರಂತ ಅವ್ರು ಮುಸ್ಲಿಮ್ಸ್ ಕೇಳತ್ತೀರ. ಅದ್ರ ಸಲ್ಮಂದ್ ನ್ಯೂಸ್ನಾಗ ಆಗೈತಿ. ಈಗ ಹೆಂಗೆ ವಕ್ಫ್ ಬೋರ್ಡ್ನಾಗ ಮುಸ್ಲಿಮ್ಸ್ ಬಿಟ್ಟು ಮೆಂಬರ್ಸ್ ಹಾಕತ್ತಾರಲ್ಲ, ಈಗ ಹಿಂದೂಗಳ್ದು ಇರ್ತೈತೆ ರೀ, ಯಾವ್ದು ತಿರುಪತಿದ ಟೆಂಪಲ್ ಹಿಂದೂಗಳ್ದೈತಿ, ಅಲ್ಲಿ ಮುಸ್ಲಿಂ ಮೆಂಬರ್ಗಳನ್ನ ಬೋರ್ಡ್ನಾಗ ತೊಗೋತಾರನ ಅವ್ರು ತೊಗೊಳಂಗಿಲ್ಲಲ್ಲ. ಅದಕ್ಕೆ ಮುಸ್ಲಿಮ್ಗಳು ಅದನ್ನ ಡಿಬೇಟ್ ಮಾಡಿದ್ರಿ. ಅದ್ರ ಸಲ್ಮಂದ್ ಅಂದ್ರೆ ವಕ್ಫ್ ಬೋರ್ಡ್ ನಮ್ಮಲ್ಲಿ ಮುಸ್ಲಿಂ ಮೆಂಬರ್ಸ್ಗಳು ಇರಲಿ, ಬೇರೆದವ್ರು ಬೇಡ ಅಂತ ಹೇಳಿ. ಬಟ್ ಈ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡೈತೆ ಅಂದ್ರೆ ಅದಕ್ಕೆ ಅಮೆಂಡ್ಮೆಂಟ್ ಮಾಡಿ ಉಮ್ಮೀದತ್ ಹೆಸರು ಏನು ಕೊಟ್ಟಾರಲ್ಲ, ಅವಾಗಿಂದ ನಾನ್ ಮುಸ್ಲಿಂ ಮೆಂಬರ್ಗಳ್ನು ಅಲೋ ಮಾಡ್ಯಾರ. ಸೆಂಟ್ರಲ್ದಾಗ ಎಷ್ಟು ಮಂದಿ, ಸ್ಟೇಟ್ದಾಗ ಎಷ್ಟು ಮಂದಿ ಕೇಳ್ಬೋದು? ಎಷ್ಟು ಹೇಳ್ರಿ? ಸೆಂಟ್ರಲ್ದಾಗ ಬಂದಾಗ 4 ಮೆಂಬರ್ಸ್ ಇರ್ತಾರೆ. 4 ಮೆಂಬರ್ಸ್ ನಾನ್ ಮುಸ್ಲಿಮ್ಸ್ ಇರ್ತಾರೆ. ಕೆಳಗೆ ಬಂದಾಗ ಸ್ಟೇಟ್ದಾಗ ಬಂದಾಗ 2 ಕಡೆ ಇರ್ತಾವೆ. ಗೊತ್ತಾತಲ್ಲ. ವಕ್ಫ್ ಬೋರ್ಡ್ ಅಂತ ಬಂದ್ರೆ ಹಜ್ ಭವನ್ ಎಲ್ಲೆಲ್ಲಿ ಮಾಡತ್ತಾರೆ ಹೇಳ್ರಿ? ಕರ್ನಾಟಕ ಬಜೆಟ್ನಾಗ ಮಂಡನೆ ಮಾಡ್ರ ಹುಬ್ಬಳ್ಳಿ ಮತ್ತು ಕಲಬುರಗಿ ಒಳಗೆ ಹಜ್ ಭವನಗಳನ್ನ ನಿರ್ಮಾಣ ಮಾಡತ್ತಾರೆ. ಓಕೆ, ಈಗ ಹೇಳ್ರಿ ರೀಸೆಂಟಾಗಿ ಯಾವುದು ಒಪೆಕ್ದಿಂದ ಹೊರಗೆ ಬಂದಿದ್ದ ಕಂಟ್ರಿ? UAE. ಅದು ಒಪೆಕ್ದಿಂದ ಹೊರಗೆ ಬಂದಿದ್ದ ಕಂಟ್ರಿ ಯಾವುದಂದ್ರೆ UAE. ಒಪೆಕ್ ಯಾವ ಇಯರ್ದಾಗ ಸ್ಥಾಪನೆ ಆಕತಿ? 1960ರಾಗ. ಎಲ್ಲಿ ಬರ್ತದೆ? ಬಾಗ್ದಾದ, ಇರಾಕ್ನ ಬಾಗ್ದಾದ. ಅದಾದ್ಮೇಲೆ 1960ದಿಂದ 65 ತನಕ ಎಲ್ಲಿ ಇರ್ತೈತೆ ಅಂದರೆ ಹೆಡ್ ಕ್ವಾರ್ಟರ್ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಾಗ ಇರ್ತೈತಿ. ಆ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಾಗಿದ್ದಾಗ ಜಿನೇವಾದವ್ರು ಏನು ಮಾಡ್ತಿರ್ತಾರೆ ಅಂದ್ರೆ ಅದು ಕಂಟ್ರಿಗಳಿಗೆ ಬೇರೆಯವಕ್ಕೆ ಅಲೋ ಮಾಡ್ತಿರಂಗಿಲ್ಲ, ಅವ್ರಿಗೆ ಜಾಸ್ತಿ ವಿಸ್ತೀರ್ಣ ಕೊಡಂಗಿಲ್ಲ ಅಂತೇಳಿ ಅಲ್ಲಿಂದ ಏನಾಕತ್ತೆ ಅಂದ್ರೆ ಆಸ್ಟ್ರಿಯಾದ ವಿಯನ್ನಾಗ ಶಿಫ್ಟ್ ಆಗಿರ್ತೈತಿ. ಯಾವುದಂದ್ರೆ 65ರಿಂದ ಪ್ರೆಸೆಂಟ್ ತನಕ ಎಲ್ಲೈತೆ ಅಂದ್ರೆ ಆಸ್ಟ್ರಿಯಾದ ವಿಯನ್ನ. ಪೂರ್ತಿ ಒಪೆಕ್ ಅಂದ್ರೆ ಗೊತ್ತಾಗತ್ತಲ್ರಿ? OPEC. OPEC. OPEC ಬರ್ತೈತಿ. O ಅಂದ್ರೆ ಆರ್ಗನೈಸೇಷನ್, P ಅಂದ್ರೆ ಪೆಟ್ರೋಲಿಯಂ, E ಅಂದ್ರೆ ಎಕ್ಸ್ಪೋರ್ಟಿಂಗ, C ಅಂದ್ರೆ ಕಂಟ್ರೀಸ್. ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ ಕರೀತಾರೆ. ಫೌಂಡಿಂಗ್ ಮೆಂಬರ್ ಅಥವಾ ಸ್ಥಾಪಕ ರಾಷ್ಟ್ರಗಳಂದ್ರೆ 5 ಯಾವ? ಇರಾಕ, ಇರಾನ 2 ಅದು. ಇರಾಕ, ಇರಾನ್. ನೆಕ್ಸ್ಟ್ ಕುವೈತ, ಸೌದಿ ಅರೇಬಿಯಾ. ನೆಕ್ಸ್ಟ್ ವೆನಿಜುವೆಲಾ. ನೆನಪಿರ್ತೈತಲ್ರಿ? ಇವು 5 ಫೌಂಡಿಂಗ್ ಮೆಂಬರ್ಸ್ ಅಂತ ಕರೀತಾರೆ. ಇನ್ನೊಂದು ಏನಂದ್ರೆ ಪ್ರೆಸೆಂಟ್ ಎಷ್ಟು ಮೆಂಬರ್ ಅದಾವ ಅದ್ರೊಳಗೆ? ಅದು ನಿನ್ನೆ ತಪ್ಪಾಗಿತ್ತು ಕರೆ. ಎಷ್ಟು ಅದಾವ ಅಂದ್ರೆ ಪ್ರೆಸೆಂಟ್ 11 ಮೆಂಬರ್ ಅದಾವ. UAE ಹೋದ್ಮೇಲೆ 11 ಉಳ್ದವು. UAE ಹೋಗೈತದ ನಿನ್ನೆ ಅವ್ರ UAE ಇನ್ಕ್ಲೂಡ್ ಮಾಡಿ 11 ತೋರಿಸಿದ್ರು. UAE ಹೋದ್ಮೇಲೆ ಪ್ರೆಸೆಂಟ್ ಎಷ್ಟು ಮೆಂಬರ್ ಉಳ್ದಾವ ಅಂದ್ರೆ 11 ಮೆಂಬರ್ ಅದಾವ. ಟೋಟಲ್ OPEC ಪ್ಲಸ್ನಾಗ ಎಷ್ಟು ಇರ್ತಾವ ಅಂದ್ರೆ ಅದ್ರಾಗೂ 11 ಅದಾವನ? ಅದ್ರಾಗೂ 11 ಅದಾವ. 11 11 22 ಹಾಕವು. ಕರೆಕ್ಟ್ ಅಲ್ಲ? ಅದ್ರಾಗ 10 ಅದಾವು. 10 ಆ್ಯಡ್ ಆಗಿಲ್ಲನ್ರಿ? ಫೈನಲ್ ಆಗಿಲ್ಲ. ಅದು ವಿಕಿಪೀಡಿಯಾದಾಗ ಬ್ರೆಜಿಲ್ ತೋರ್ಸನ ಕರೆ ಐತೆ ಇಲ್ಲ ಗೊತ್ತಿಲ್ಲ. 11 ತೋರ್ಸನ. ಹಾಂ, ಸೇರಿಲ್ಲ ಅಂದ್ರೆ ಲೀಗಲ್ ಆಗಿ ಇಲ್ಲಲ್ಲ. ನೆನಪಿಟ್ಕೋರಿ. ಯಾವ್ದು ಒಪೆಕ್ದಾಗ ಪ್ರೆಸೆಂಟ್ ಎಷ್ಟು ಮೆಂಬರ್ ಅದಾವ? UAE ಹೋದ್ಮೇಲೆ ಹೇಳತ್ನ, ಅಥವಾ UAE ಹೋದ್ಮೇಲೆ ಅಂತ ಕೇಳ್ಬೋದು, ಅಥವಾ UAE ಇದ್ದಾಗ ಎಷ್ಟು ಮೆಂಬರ್ಸ್ ಇದ್ದು ಅಂದ್ರೆ 12 ಅಂತ ಹೇಳ್ಬೇಕು. UAE ಹೋದ್ಮೇಲೆ ಎಷ್ಟು ಉಳ್ದಾವ ಅಂದ್ರೆ 11 ಉಳ್ದಾವ. ಒಪೆಕ್ ಪ್ಲಸ್ ಅಂತ ಬರ್ತೈತಿ. ಅದು ಬಿಟ್ಟು ಏನು ಒಪೆಕ್ ಇರ್ತೈತಲ್ಲ ಅದನ್ನ ಬಿಟ್ಟು ಮತ್ತೆ ಪ್ಲಸ್ ಮೆಂಬರ್ಸ್ ಅಂತ ಆ್ಯಡ್ ಮಾಡಿರ್ತಾರೋ. ಪರ್ಮನೆಂಟ್ ಮೆಂಬರ್ ಆಗಿರೋ ಟೆಂಪ್ರರಿ ಇಟ್ಕೊಂಡಿರ್ತಾರೆ. ಅವು ಎಷ್ಟು ಅದಾವ ಅಂದ್ರೆ ಪ್ರೆಸೆಂಟ್ 10. 21 ಕೊಲ್ಲ ಟೋಟಲ್ ಪ್ರೆಸೆಂಟ್. ಓಕೆ, ಯಾವ ಇಯರ್ದಾಗ ಬಂದಿರ್ತೈತೆ ಒಪೆಕ್? 1960. ಗೊತ್ತಾಗತ್ತಲ್ಲ. ಫಸ್ಟ್ 1960 ಬಂದಾಗ ಎಲ್ಲಿ? ಇರಾಕ್ನ ಬಾಗ್ದಾದ್. ಅದಾದ್ಮೇಲೆ ಎಲ್ಲಿಗೆ ಹೋಗತ್ತೆ? ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾ. ಅದಾದ್ಮೇಲೆ 65ರಿಂದ ಏನೈತಿಲ್ಲ ಪ್ರೆಸೆಂಟ್ ಹೆಡ್ ಕ್ವಾರ್ಟರ್ ಇರೋದೆಲ್ಲ ಅಂದ್ರೆ ಆಸ್ಟ್ರಿಯಾದ ವಿಯನ್ನ. ನೆನಪಿರ್ತೈತಲ್ಲ ಒಪೆಕ್ದು. ಓಕೆ, ಇದು ಹೇಳ್ರಿ. ಮಲೇರಿಯಾ ಡ್ರಗ್ ಹೇಳಿದ್ದು ಚೈಲ್ಡ್ಗಳಿಗೆ ಅಥವಾ ಬಾರ್ನ್ ಬೇಬೀಸ್ಗಳಿಗೆ ಸಲ್ಮಂದ್ ಒಂದು ಮಲೇರಿಯಾ ಡ್ರಗ್ ಮಾಡಿರತ್ತೆ. WHO ರೀಸೆಂಟಾಗಿ ಅದಕ್ಕೆ ಅಲೋ ಮಾಡ್ಯಾರ. ಯಾವುದು? ಏನು ನೆನಪಿಟ್ರಿ ಅದ್ರದ? ಲ್ಯೂಪೆಂಟ್ರಿನಾಥ್ ನೆನಪಿಟ್ರಿ? ಹಾಂ, ಒಂದು ನೆನಪಿಟ್ಕೋರಿ. ಅದ್ರಾಗ ಲ್ಯೂಪೆಂಟ್ರಿನಾಥ್ ನೆನಪಿಡ್ತೈತಿ.
ಮಲೇರಿಯಾ ಡ್ರಗ್ ಅಂತ ಹೇಳಿದ್ ನಾವು ಲ್ಯೂಪೆಂಟ್ರಿನಾ ಅಂತ ಬರ್ತೈತಿ. ಮಲೇರಿಯಾ ಡ್ರಗ್ ಇದು ಎದಕ್ಕೆ ಇಂಪಾರ್ಟೆಂಟ್ ಹೇಳತ್ತೀವಿ ಅಂದ್ರೆ ಜಗತ್ನಾಗ ಮಲೇರಿಯಾ ಸಲ್ಮಂದ್ ಒಂದೇ ವ್ಯಾಕ್ಸಿನ್ ಐತ್ರಿ ಎಲ್ಲ ಈಗ ಅಡಲ್ಟ್ಗಳು ಕೊಡು ಸಲ್ಮಂದ್. ಯಾವ್ದಂದ್ರೆ ಕ್ವಿನೈನ್ ಅಂತ ಬರ್ತೈತಿ. ಮಲೇರಿಯಾ ಎದರಿಂದ ಬರ್ತೈತೆ ಅಂದ್ರೆ ಎನಾಪಿಲಿಸ್ ಹೆಣ್ಣು ಸೊಳ್ಳೆಯಿಂದ ಬರ್ತೈತಲ್ಲ. ಆ ಮಲೇರಿಯಾ ರೋಗ ತಡೆಗಟ್ಟಕ್ಕೆ ಒಂದು ವ್ಯಾಕ್ಸಿನ್ ಐತಿ ಕ್ವಿನೈನ್. ಹಂಗೆ ಕ್ಯಾನ್ಸರ್ ಸಲ್ಮಂದು ಒಂದು ವ್ಯಾಕ್ಸಿನ್ ಮಾಡಿದ್ರು ರಷ್ಯಾದವ್ರು. ಯಾವ್ದತ್ತಾರ ಹೇಳ್ರಿ ನೋಡು. ಈ ವ್ಯಾಕ್ಸಿನ್ಗಳು ಹೊಸವು ಬಂದಾಗ ಕೇಳ್ತಿರ್ತಾರೆ. ಈಗ ನಮ್ಮಲ್ಲಿ ಕೋವಿಡ್ ಸಲ್ಮಂದು ಇಂಡಿಯಾದವ್ರು ಆ್ಯಡ್ ಮಾಡ್ರಿ ಯಾವ್ದಂದ್ರೆ ಇದನ್ನು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಅಂತ ಇಂಡಿಯಾದವ್ರು ಮಾಡ್ರಲ್ಲ. ಜಗತ್ತಿಗೆಲ್ಲ ಟ್ರಾನ್ಸ್ಫರ್ ಮಾಡಿದ್ವಿ ನಾವು ಬೇರೆ ಆಫ್ರಿಕಾ ಕಂಟ್ರಿಗಳಿಗೆಲ್ಲ. ಅವ್ನು ಯಾವಾಗ ಕಳಿಸ್ತೀವಿ ಅಂದ್ರೆ WHO ಸರ್ಟಿಫೈಡ್ ಆದಮೇಲೆ. ಹಂಗೆ ಇಂಡಿಯಾದವ್ರು ಹೆಂಗೆ ಕೋವಿಡ್ದಾಗ ಮಾಡಿದ್ದು ಎರಡೂ ನೆನಪಿಡ್ತಿರಲ್ಲ, ಸೇಮ್ ಹಂಗೆ ಹೊಸವು ಯಾವ್ದಾರ ರೋಗಕ್ಕೆ ಕ್ಯಾನ್ಸರ್ ಸಲುವಾಗಿ ಇದುವರೆಗೂ ಯಾವಾಗೂ ಇದನ್ನು ವ್ಯಾಕ್ಸಿನ್ಗಳು ಇಲ್ಲರಿ. ಬಟ್ ಈ ರೀಸೆಂಟಾಗಿ ಯಾವ ಕಂಟ್ರಿ ಮಾಡೈತಿ ಯಾವ್ದಂದ್ರೆ ರಷ್ಯಾದವ್ರು. ಏನು ಹೆಸರು? ಆಂಟ್ರೋಮ್ಯಾಕ್ಸ್. ನೆನಪಿಟ್ಕೋರೆ ರಷ್ಯಾದ ಕ್ಯಾನ್ಸರ್ ವ್ಯಾಕ್ಸಿನ್. ಅಥವಾ ಜಗತ್ನಾಗ ಫಸ್ಟ್ ಯಾವ ದೇಶ ಕ್ಯಾನ್ಸರ್ ಸಲ್ಮಂದ್ ಒಂದು ಇದನ್ನು ಲಸಿಕೆಯನ್ನು ಅಭಿವೃದ್ಧಿ ಮಾಡೈತೆ ಅಂದ್ರೆ ರಷ್ಯಾ. ಯಾವ್ದು ಬರ್ತೈತಿ? ಆಂಟ್ರೋಮ್ಯಾಕ್ಸ್. ಈಗ ಮಲೇರಿಯಾ ಸಲ್ಮಂದ್ ಪ್ರೆಸೆಂಟ್ ಯೂಸ್ ಮಾಡೋದು ಯಾವುದಂದ್ರೆ ಕ್ವಿನೈನ್ ಅಂತ ಬರ್ತೈತಿ. ಅದರೊಳಗೆ ಎಲ್ಲರ ಇನ್ ಡೆಪ್ತ್ ಕೇಳಿದಾಗ ಏನಂದ್ರೆ ಬೇಬಿಗಳಿಗೆ ಅಥವಾ ಬಾರ್ನ್ ಆಗಿದ್ದು ಚೈಲ್ಡ್ಗಳು ಇರ್ತಾವಲ್ಲ 2 ಇಯರ್ ಒಳಗಾಗಿ ಅಂಥವ್ರಿಗೆ ಯಾವ್ದು ಕೊಡ್ತಾರಂದ್ರೆ ಲ್ಯೂಪೆಂಟ್ರಿನಾ. ನೆನಪಿರ್ತೈತಲ್ಲ ಲ್ಯೂಪೆಂಟ್ರಿನಾ ಅನ್ಕೋತವ್ರಿ. ನೆನಪಿರ್ತೈತೆ ಮಲೇರಿಯಾ. ಹಾಂ ಏನತ್ತ? ಅಟ್ಲಾಸ್ ಡ್ರೋನ್ ಸ್ವಾರ್ನ್ ಸಿಸ್ಟಮ್ ಅಂತ ಮಾಡ್ತಾರೆ. ಯಾವ ಕಂಟ್ರಿ? ಅಟ್ಲಾಸ್. ಎದ್ರ ಸಲ್ಮಂದ್ ಮಾಡ್ತಾರೆ ರೀ ಅಟ್ಲಾಸ್ ಡ್ರೋನ್ ಸ್ವಾರ್ನ್ ಸಿಸ್ಟಮ್ ಅಂತ ಹೇಳಿ ಚೀನಾದವ್ರದ್ದು. ಎದಕ್ಕೆ ಬರ್ತೈತಿ? ಹಾಂ, ಆ್ಯಂಟಿ ಡ್ರೋನ್ ಸಿಸ್ಟಮ್ ಅನ್ನು ಅಥವಾ ಆ್ಯಂಟಿ ಏರ್ ಡಿಫೆನ್ಸ್ ಡ್ರೋನ್ ಸಿಸ್ಟಮ್ ಅನ್ರಿ. ಎದಕ್ಕೆ ಅದು ನೆನಪೈತಲ್ಲ ಹೇಳಿದ್ನಿ. ನಮ್ಮಲ್ಲಿ ಹೆಂಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅದು ಇರ್ತಲ್ಲ, ಇಸ್ರೇಲ್ದು ಅದು ಹೆಂಗದವ, ಇಂಡಿಯಾದ ಆಕಾಶ ತೀರತ್ ಏರ್ ಡಿಫೆನ್ಸ್ ಸಿಸ್ಟಮ್ ಇತ್ತಲ್ಲ, ಸೇಮ್ ಹಂಗೆ ಅಟ್ಲಾಸ್ ಸ್ವಾರ್ನ್ ಡ್ರೋನ್ ಸಿಸ್ಟಮ್ ಯಾವ ಕಂಟ್ರಿದಂದ್ರೆ ಚೀನಾದ. ಎದ್ರ ಸಲ್ಮಂದ್ ಐತೆ ಹೇಳಿದ್ನಲ್ರಿ, ಯಾವಾರ ಕಂಟ್ರಿದಿಂದ ರೇಡಾರ್ ಸಿಸ್ಟಮ್ ಒಳಗೆ ಬಂದು ಅಂತೇಳಿ ಆಟೋಮೆಟಿಕ್ ಡ್ರೋನ್ಗಳು ಹೋಗೋ ಅಟ್ಯಾಕ್ ಮಾಡೋಕೆ. ಅದಾದ ಸ್ವಾರ್ನ್ ಅಟ್ಲಾಸ್ ಡ್ರೋನ್ ಸಿಸ್ಟಮ್ ಅಂತ ಕೇಳ್ಬೋದು. ಅಥವಾ ಅಟ್ಲಾಸ್ ಸ್ವಾರ್ನ್ ಡ್ರೋನ್ ಸಿಸ್ಟಮ್ ಯಾವ ಕಂಟ್ರಿದಂದ್ರೆ ಚೀನಾದ. 1 Belt 1 Road ಇನಿಷಿಯೇಟಿವ್ ಯಾರ್ದು? ಚೀನಾದ. ಬಾಹ್ಯಾಕಾಶ ನಿಲ್ದಾಣದ ಹೆಸರು ಹೇಳ್ರಿ? ಟಿಯಾನ್ಮೆನ್ ಅಂತ ಬರ್ತದೆ. ಅದು ನೆನಪಿಟ್ಕೋರಿ. ಚೀನಾದ ಸ್ವಂತ ಬಾಹ್ಯಾಕಾಶ ನಿಲ್ದಾಣ ಐತಿ. ಇಂಡಿಯಾ ಯಾವ ಇಯರ್ದಾಗ ಮಾಡ್ತಂದತಿ? ನಮ್ಮಲ್ಲಿ ಬಾಹ್ಯಾಕಾಶ ದಿನ ಅಂತ ಯಾವಾಗ ಆಚರಿಸ್ತೀವಿ? ಆಗಸ್ಟ್ 23. ಅದಕ್ಕೆ ಆಚರಿಸ್ತಾರ? ಚಂದ್ರಯಾನ ಮುಂದೆ ಚಂದ್ರಯಾನ 2, 3, 1, 3. ಹಾಂ, ಚಂದ್ರಯಾನ 3 ಸೇಫ್ ಲ್ಯಾಂಡಿಂಗ್ ಆಗಿತ್ತಲ್ಲ. ಜಗತ್ನಾಗ ಫಸ್ಟ್ ದಕ್ಷಿಣ ಧ್ರುವದಾಗ ಸೇಫ್ ಲ್ಯಾಂಡಿಂಗ್ ಮಾಡಿದ್ದು ಯಾವ್ದು ಕಂಟ್ರಿ? ಭಾರತನ. ನೆನಪಿಟ್ಕೋರಿ. ಬಟ್ ಚಂದ್ರನ ಮ್ಯಾಲೆ ಹೋಗಿದ್ದು ಎಷ್ಟನೇ ಕಂಟ್ರಿ ಅಂದ್ರೆ 4ನೇ. ನೆನಪಿಟ್ಕೋರ. ಇವೆರಡು ಕನ್ಫ್ಯೂಸ್ ಮಾಡ್ತಿರ್ತಾರೆ. ಚಂದ್ರನ ಮ್ಯಾಲೆ ಅಂತ ಕೇಳಿದಾಗ ಇಂಡಿಯಾ ಫಸ್ಟ್ ತಾಕಿರಿ. ಇಂಡಿಯಾಕ್ಕಿಂತ ಮೊದಲು ಹೋಗ್ಯಾವ ಯಾವ 3 ಹೇಳ್ರಿ? ಮೇನ್ ನೋಡ್ರಿ, ಅಮೇರಿಕಾ ಆದ್ಮೇಲೆ ರಷ್ಯಾ ಏನಾಗ್ತದೆ? ಹಾಂ, ಚಂದ್ರನ ಮೇಲೆ ಇದನ್ನಾಗಿದ್ದು ಯಾವ ಹೇಳ್ರಿ? ಅಮೇರಿಕಾ ರಷ್ಯಾ ಚೀನಾ 3 ನೆನಪಿರ್ತಾವೆ. ದೊಡ್ಡ ಹಿಂಗೆ ಸ್ಟ್ರೇಟ ಬರ್ತಾವೆ. ಅಮೇರಿಕಾ ರಷ್ಯಾ ಚೀನಾ 3 ಅದು. ಅದಾದ್ಮೇಲೆ ಹಾಂ ಇಂಡಿಯಾ ಆದ್ಮೇಲೆ ಜಪಾನ್. ಹಾಂ, ಸೌತ್ ಪೋಲಿಗೆ ಹೋಗಿದ್ದು ಅಂದ್ರೆ ಮತ್ತೆ 6 ಬರ್ತಾವಲ್ಲ ಸೌತ್ ಪೋಲಿಗೆ. ಇಲ್ಲ, ಅವು ನಾಲ್ಕ ಬರ್ತೈತಾಳೆ. ಇಂಡಿಯಾನ ಫಸ್ಟ್ ಹೋಗೈತಿ. ಈ ನೆನಪಿರ್ತಾವಲ್ಲ, ಚಂದ್ರನ ಮೇಲೆ ಸೇಫ್ ಲ್ಯಾಂಡಿಂಗ್ ಮಾಡಿದ್ದು ಸೌತ್ ಪೋಲ್ನಾಗ ಅಥವಾ ಚಂದ್ರನ ದಕ್ಷಿಣ ಧ್ರುವಕ್ಕೆ ಹೋಗಿದ್ದು ಮೊದಲು ಯಾವುದಂದ್ರೆ ಭಾರತ. ಚಂದ್ರನ ದಕ್ಷಿಣ ಧ್ರುವಕ್ಕೆ ಕೇಳಿದಾಗ ಎಲ್ಲರ ನಾಳೆ ಚಂದ್ರನ ಮೇಲೆ ಮೊದಲು ಹೋಗಿದ್ದು ಅಂದ್ಕೂಡಲೇ ಭಾರತಕ್ಕೆ 1ನೇ ಆಪ್ಷನ್ ಅದನ್ನ ಇಟ್ಟಿರ್ತಾರೆ ಅವ್ರು, ಪಟ್ನ ಹಾಕ್ತಾರಂತೇಳಿ. ಬಟ್ ಯಾವ ನೆನಪಿಟ್ಕೋರಿ, 4ನೇದಾಕತಿ ಯಾವ ಹೇಳ್ರಿ? ಮೊದಲ ಅಮೇರಿಕಾ. ಇವು ಹೆಂಗಂದ್ರೆ ಆಪ್ಷನ್ದಾಗ ಎಲ್ಲ 4 ಕಂಟ್ರಿ ಕೊಟ್ಟ, ಯಾವ್ದಾರ 4 ಇನ್ನೊಂದು ಎಕ್ಸ್ಟ್ರಾ ಕಂಟ್ರಿ ಕೊಟ್ಟ, ಯಾವ್ದು ಇಲ್ಲ ಚಂದ್ರನ ಮೇಲೆ ಹೋಗಿಲ್ಲ ಅಂತ ಕೇಳ್ಬೋದು. ರೀಸೆಂಟಾಗಿ ಹೋದ್ರೆ ಯಾವ ಮಿಷನ್ಲಿ ಅಮೇರಿಕಾದವ್ರು ಕಳಿಸ್ತಾರೆ ಹೇಳ್ರಿ ಚಂದ್ರನ ಮೇಲೆ 4 ಜನ ಹೋದಿರಲ್ಲ? ಯಾವ್ದಾ? ಆರ್ಟಿಮಿಸ್ 2. 100 ಯಾಕೋ? ಓರಿಯನ್ ರಾಕೆಟ್ ಅಂತ ಕರೀತಾರೆ. ನೌಕೆ ಯಾವುದಂದ್ರೆ ಓರಿಯನ್ ರಾಕೆಟ್. ಯಾವ್ದಾರ ಒಂದು ಕ್ರೀವ್ ಹೋಗ್ಬೇಕಾದ್ರೆ ಅದಕ್ಕೊಂದು ರಾಕೆಟ್ ಬೇಕಂತ ಹೇಳಿದ್ವಲ್ಲ, ಏನೋ ಸ್ಯಾಟಲೈಟ್ಗಳು ಕಳಿಸ್ಲಿ ಅದು ಯಾವುದಂದ್ರೆ ಓರಿಯನ್ ನೌಕೆ. ಅದು ಕರೆಕ್ಟ್. ಎಷ್ಟು ಜನ ಹೋಗಿದ್ರಿ ಅದ್ರೊಳಗೆ? ಈ 4 ಜನದಾಗ ಯಾರು ಇಲ್ಲತ್ತು ಕೇಳ್ತಿರ್ತಾರೆ. 4 ಜನದ ಹೆಸರು ಹೇಳ್ರಿ ಬಡ 4 ಜನದ ಹೆಸರು. ಹಾಂ, 1ನೇದು ಯಾರಂದ್ರೆ ರೀಡ್ ವೈಸ್ಮ್ಯಾನ್ ಅಂತ ಬರ್ತಾನೆ. ನೆಕ್ಸ್ಟ್ ವಿಕ್ಟರ ಕ್ರಿಸ್ಟಿನಾ ಕೋಚ. ಆಮೇಲೆ ಇನ್ನೊಬ್ರು ಉಳಿತಾರ. ಇವ್ನ ಹೆಸರು ಕೇಳಿರ್ತಾರೆ. ಆಪ್ಷನ್ದಾಗ ಹಿಂಗೆ ಹಾಕಿರ್ತಾರೆ. ಇವ್ರೊಳಗೆ ಯಾರು ಆರ್ಟಿಮಿಸ್ 2 ಭಾಗ ಆಗಿದ್ದಿಲ್ಲ ಅಥವಾ ಹೇಳಿದ್ವಲ್ಲ RV ಕಾಲೇಜ್ ಜರ್ಸಿ ಅಂತ ನೆನಪಿಟ್ಕೋರಿ. ಅಂದ್ರೆ ರೀಡ್ ವೈಸ್ಮ್ಯಾನ್ ಅಂತ ಬರ್ತಾನೆ. 1ನೇದು ಇವರ ಕಮಾಂಡರ್ ಇನ್ ಚೀಫ್ ಅಂತ ಇರ್ತಾರೆ. ಯಾವ್ದಾರ ಒಂದು ಕ್ರೀವ್ ಹೋಗಿರ್ತೈತಲ್ಲ, 4 ಜನ ಇರ್ತಾರೆ. 4 ಜನದಾಗ ಯಾರು ಹೆಡ್ ಇರ್ಲಿಕ್ಕತ್ತೇಳಿ ನಾವು ಈ ಕಡೆ ಹೊಡ್ರಿ ಅಂತಾರಲ್ಲ, ಹಂಗೆ ಹಾಕವು. ಅದ್ರ ಸಲ್ಮಂದಿ ಏನು ಮಾಡ್ತಾರೆ, ಒಬ್ರು ಕಮಾಂಡರ್ ಇರ್ತಾರೆ. ಅದಕ್ಕೆ ಯಾರಂದ್ರೆ ರೀಡ್ ವೈಸ್ಮ್ಯಾನ್ ಕಮಾಂಡರ್ ಇನ್ ಚೀಫ್ ಇದ್ರು. ಅವ್ರು ಅಸಿಸ್ಟೆಂಟ್ ಕಮಾಂಡರ್ ಯಾರಿದ್ರು ಅಂದ್ರೆ ಅದಕ್ಕೆ RV ಅಂತಂದಲ್ಲ, ವಿಕ್ಟರ್ ಅಂತ ಇರ್ತಾರಲ್ಲ ಅವ್ರು ಅಸಿಸ್ಟೆಂಟ್ ಇರ್ತಾರಲ್ಲ. ಇನ್ನಿಬ್ರು ಏನಿರ್ತಾರಲ್ಲ ಅವ್ರು ಸೈಂಟಿಸ್ಟ್ ಅಂತ ಕರೀತಾರೆ. ಅವ್ರಿಬ್ಬರಿಗೆ ಸಪೋರ್ಟಿಂಗ್ ನೆನಪಿರ್ತಾವಲ್ಲ. 1ನೇದು R ಅಂದ್ರೆ ಯಾರ? ರೀಡ್ ವೈಸ್ಮ್ಯಾನ್. V ಅಂದ್ರೆ ವಿಕ್ಟರ್ ಗ್ಲೋವರ್ ಅಲ್ಲ, ವಿಕ್ಟರ್ ಗ್ಲೋವರ್ ಅಂತ ಇರ್ತಾರಲ್ಲ ಅವ್ರ ಅಸಿಸ್ಟೆಂಟ್ ಪೈಲಟ್ ಅಂತ ಕರೀತಾರೆ ಅಥವಾ ಕಮಾಂಡರ್ ಇನ್ ಚೀಫ್ ಅಂತ ಕರೀತಾರೆ. ಅದಾದ್ಮೇಲೆ ಕಾಲೇಜ್ ಜರ್ಸಿ ಅಂತ ಹೇಳಿದ್ನ C ಅಂದ್ರೆ ಕ್ರಿಸ್ಟಿನಾ ಕೋಚ, ಜರ್ಸಿ ಅಂದ್ರೆ ಜೆರೆಮಿ ವ್ಯಾನ್ಸನ್ ಅಂತ ಬರ್ತಾರೆ. ನೆನಪಿಟ್ಕೋತಾರಲ್ಲ 4 ಹೆಸರು ಈಗ ಹೇಳ್ರಿ 1ನೇದ
ಅದೊಂದು ಮತ್ತು ಆರ್ ವಿ ಕಾಲೇಜ್ ಜರ್ಸಿ. ಆರ್ ಅಂದ್ರೆ ರಿಡ್ ವೈಸ್ಮನ್, ವಿ ಅಂದ್ರೆ ವಿಕ್ಟರ್ ಗ್ಲೋವರ್, ಆಮೇಲೆ ಕಾಲೇಜ್ ಅಂದ್ರೆ ಕ್ರಿಸ್ಟಿನಾ ಕೋಚ, ಆಮೇಲೆ ಯಾವ್ದು ಉಳಿತು ಜರ್ಸಿ ಅಂದ್ರೆ ಜೆರೇಮಿ ವ್ಯಾನ್ಸನ್. ಇವು 4 ಜನದ ನೆನಪಿಟ್ಕೋರೆ. ಯಾಕಂದ್ರೆ ಆರ್ಟಿಮಿಸ್ 2 ಎಷ್ಟು ಜನ ಮೀಡಿಯಾಗ ಇದನ್ನು ಕ್ರೀವ್ದು ಭಾಗ ಆಗಿದ್ರು ಅಂದ್ರು ನಾನು 4 ಜನ. ಅವ್ರು ಯಾರಂದ್ರೆ ಇವರ 4 ಜನ. ಆರ್ಟಿಮಿಸ್ 2 ಯಾವ ಒಂದು ಗ್ರಹ ಸಲ್ಮಂದ್ ಕಳಿಸಿದ್ರು ಅಂದ್ರೆ ಅದನ್ನು ಕೇಳ್ರ. ಮಂಗಳದು ಹಾಕಿ ಬಂದಿರಿ, ಮತ್ತು ಚಂದ್ರನ ಗ್ರಹದ ಮೇಲೆ ಹೋಗಿದ್ದಿದ್ದು ಇದನ್ನು ಮಾಡ್ಕೊಂಬರಕತ್ತ ರೌಂಡ್ ಹೊಡ್ಕೊಂಬಂದಾರ. ನಾಳೆ ಏನು ಮಾಡೋರ್ದಾರ ಅಲ್ಲಿದು ಏನಾರ ಇದನ್ನ ಥರ ಅವ್ರದಾರ ಕಲ್ಲು ಅದು ತಂದು ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಕ್ಕೆ. ಯಾವ ಕಂಟ್ರಿ ಇದ್ದಿದ್ದು ಆರ್ಟಿಮಿಸ್ 2 ಅಂದ್ರೆ? ಮತ್ತು ಅದನ್ನ ಮರಿಬೇಡ್ರಿ, ಅಮೇರಿಕಾದ ಇದು ಪೂರ್ತಿ ನೆನಪಿರ್ತೈತಲ್ಲ. ಅಮೇರಿಕಾದ ಆರ್ಟಿಮಿಸ್ 2 ಐತಿ. ಎಷ್ಟು ಜನ ಹೋಗಿದ್ರು ಅಂದ್ರೆ 4 ಜನ. ಯಾವ ಗ್ರಹಕ್ಕೆ ಅಂದ್ರೆ ಈಗ ಹೇಳ್ರಿ ನೋಡು, ಮಿಷನ್ ಮಾವಿನತ್ ಮಾಡ್ತಾರೆ ಅಮೇರಿಕಾದವ್ರು. ಎದಕ್ಕೆ ಮಾಡ್ತಾರೆ? ಯಾವ್ದಾ ಮಂಗಳ ಗ್ರಹದ ಅನ್ವೇಷಣೆ ಮಾಡೋ ಸಲ್ಮಂದ ಮಿಷನ್ ಮಾವಿನತ್ ಮಾಡ್ರಿ. ಇನ್ನೊಂದು ಹೇಳಿದ್ವಲ್ಲ ಪ್ರಾಜೆಕ್ಟ್ ಮಾವಿನ, ಅದಕ್ಕೆ ಯಾವ್ದಾ? ಓಕೆ, ಸೈಬರ್. ಇದು ಹೇಳ್ರಿ ಇದನ್ನು ಸಕ್ಷಮತ್ ಮಾಡ್ತಾರೆ, ಮಿಷನ್ ಸಕ್ಷಮತ್. ಇದು ಯಾರು ಮಾಡ್ತಾರೆ? RBI ದವ್ರು. ಎದಕ್ಕೆ ಮಾಡ್ಯಾರ ಮಿಷನ್ ಸಕ್ಷಮ್? ಮಿಷನ್ ಸಕ್ಷಮ್ ಕೇಳ್ತಾರ. RBI ದವ್ರು ಮಿಷನ್ ಸಕ್ಷಮ್ ಅನ್ನೋದು ಎದಕ್ಕೆ ಜಾರಿಗೆ ತಂದಾರ ಕೇಳ್ರ? ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳನ್ನ ಅಭಿವೃದ್ಧಿ ಮಾಡಕ್ಕೆ. ಇವು ಎದಕ್ಕೆ ಕೇಳ್ಬೋದು ಗೊತ್ತನ್ರಿ? ನಮ್ಮಲ್ಲಿ RRB ಅಂತ ಬರ್ತಾವೆ, ರೂರಲ್ ರೀಜನಲ್ ಬ್ಯಾಂಕ್ ಅಂತ ನೆನಪದವಲ್ಲ. ಇದು ನ್ಯೂಸ್ನಾಗ ಇತ್ತು ನೋಡ್ರಿ. ಪ್ರೆಸೆಂಟ್ ಏನು ಮಾಡ್ರಂದ್ರೆ ಒನ್ ಸ್ಟೇಟ್ ಒನ್ RRB ಅಂತ ಮಾಡ್ಯಾರ. 1 ಸ್ಟೇಟ್ 1 RRB ಅಂತ ಮಾಡ್ಯಾರ. ಪ್ರೆಸೆಂಟ್ ಎಷ್ಟು RRBಗಳು ಅಂದ್ರೆ ಏನು ಗೊತ್ತಾತ? ರೂರಲ್ ರೀಜನಲ್ ಬ್ಯಾಂಕ್ ಅಂತ ಕರಿತೀವಿ. ಈಗ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಇದಲ್ಲ ಅದಾವಲ್ಲ ನಮ್ಮಲ್ಲಿ ಕರ್ನಾಟಕದಾಗ, ಇವು ಗ್ರಾಮೀಣ ಬ್ಯಾಂಕ್ ಅಂತ ಕರಿತೀವಿ. ಇವು ಎದಕ್ಕಂದ್ರೆ ಸಣ್ಣ ರೊಕ್ಕಕ್ಕೆ ಹೆಲ್ಪ್ ಮಾಡೋ ಸಲ್ಮಂದ್ ಇರ್ತಾವೆ. ಕಡಿಮೆ ರೊಕ್ಕದ್ದು ಹೆಲ್ಪ್ ಮಾಡಕ್ಕೆ, ಲೋನ್ ಕೊಡೋಕದು ಇರ್ತಾವೆ. ರೂರಲ್ ರೀಜನಲ್ ಬ್ಯಾಂಕ್ ಅಂತ ಕರಿತಾರೆ. ಅವ್ನು ಏನು ಮಾಡಿದ್ರು ಅಂದ್ರೆ ಮೊದಲು ಭಾಳ ಇದನ್ನಿದ್ದು ಬೇರೆ ಎಷ್ಟೆಷ್ಟಿದ್ದು 43 ಇದ್ದು 43 ಇದ್ದಿದ್ದು ಈಗ ಒಮ್ಮೆ ಡಿಕ್ರೀಸ್ ಮಾಡಿ ಎಷ್ಟು ಮಾಡ್ರಿ ಅಂದ್ರೆ 28 ಹೆಸರಿನಾಗ ಕೊಟ್ಟಾರ. 1 ಸ್ಟೇಟ್ 1 RRB ಅಂದ್ರೆ ಪ್ರೆಸೆಂಟ್ ಎಷ್ಟು ಸ್ಟೇಟ್ ಅದಾವೆ? 28 ಸ್ಟೇಟ್ ಅದಾವೆ, 28 RRB ಅದಾವೆ. ಕರ್ನಾಟಕದಾಗ 2 RRB ಇದ್ದು. ಯಾವ್ಯಾವ ಅಂದ್ರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತಿದ್ದು. ಇವು 2 ಪಾಸ್ಬುಕ್ ಮರ್ಜ್ ಆಗಿ ಈಗ ಒಂದಾಗೈತೇನ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಕರೀತಾರೆ. ಅದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿ ನೆನಪಿರ್ತೈತಲ್ಲ? ಕರ್ನಾಟಕದ ಗ್ರಾಮೀಣ ಬ್ಯಾಂಕ್ಗಳು ಎಷ್ಟಿದ್ದು ಅಂದ್ರೆ 2. ಏನಿದ್ದು ಅಂದ್ರೆ ಕರ್ನಾಟಕ ವಿಕಾಸ ಒಂದಿತ್ತು, ಕರ್ನಾಟಕ ಗ್ರಾಮೀಣ ಇತ್ತು. ಅದನ್ನ 2 ಮರ್ಜ್ ಮಾಡಿ ಹೆಸರು ಏನು ಮಾಡಿದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಮಾಡ್ರಿ. ಅದ್ರ ಹೆಡ್ ಕ್ವಾರ್ಟರ್ ಬಂದ್ರೆ ಇವು ಅದ್ರದ್ದು ಹೇಳು 1 ಸ್ಟೇಟ್ 1 RRB ಅಂತ ಕೇಳಿದ್ರು ನೆನಪಿಟ್ಕೋರ. 1 ಸ್ಟೇಟ್ 1 RRB ಥೀಮ್ ಅಂಡರ್ ಎಷ್ಟು RRBಗಳನ್ನ ಸ್ಥಾಪನೆ ಮಾಡ್ರ ಅಂದ್ರೆ 28. ಸ್ಥಾಪನೆ ಅಂದ್ರೆ ಹೊಸವಲ್ಲ, ಇವ ಇದ್ದಿದ್ನು ಮರ್ಜ್ ಮಾಡಿ 28 ಮಾಡ್ಯಾರ ಸಂಖ್ಯೆಗಳು. ನೆನಪಿರ್ತೈತಲ್ಲ? ಓಕೆ. ಇದು ಹೇಳ್ರಿ ಕಾಯಕ ಭಾಗ್ಯ ಯೋಜನೆ. ಅದಕ್ಕೆ ಅಸಂಘಟಿತ ವಲಯ ಕಾರ್ಮಿಕರಿಗೆ ಆನ್ಲೈನ್ ವೇದಿಕೆ ಅಂತ ಕರೀತಾರೆ. ಏನಂದ್ರೆ ಆನ್ಲೈನ್ ವೇದಿಕೆ ಎದ್ರ ಸಲ್ಮಂದ್ ಅಂದ್ರೆ ಅಸಂಘಟಿತ ವಲಯದ ಕಾರ್ಮಿಕರಂದ್ರೆ ಗೊತ್ತಾಗ್ತಲ್ಲ, ಎಲ್ಲಿ ರಿಜಿಸ್ಟ್ರಿ ಇರಂಗಿಲ್ಲ. ಅವ್ರಿಗೆ ಏನು ಮಾಡ್ತಾರೆ ಅಂದ್ರೆ ಆನ್ಲೈನ್ದಿಂದ ಎಲ್ಲಿ ಬೇರೆ ಕಡೆ ಕೆಲಸ ಆಗಲಿ ಅಥವಾ ಅವ್ರಿಗೆ ಏನಾರ ಉತ್ತೇಜನಕ್ಕೆ ಸಲ್ಮಂದ್ ಏನು ಮಾಡ್ತಾರೆ ಅಂದ್ರೆ ಕಾಯಕ ಭಾಗ್ಯ ಯೋಜನೆ ಅಂತ ಕರ್ನಾಟಕ ಬಜೆಟ್ನಾಗ ಬಂದೈತೆ. ನೆನಪಿಡುವರು. ಕಾಯಕ ಭಾಗ್ಯ ಆದ್ಮೇಲೆ ಚಾಲೆಂಜ್ ಫಂಡ್ ಎದಕ್ಕೆ ಮಾಡ್ತಾರೆ ಹೇಳ್ರಿ? ಎಸ್, ಬೇಡಿಕೆ ಆಧಾರಿತ ಕೌಶಲ್ಯಗಳ ತರಬೇತಿ ಕೊಡಕ್ಕೆ. ಇವು ಕನ್ಫ್ಯೂಸ್ ಮಾಡ್ತಿರ್ತಾರೆ ನೋಡ. ಅರ್ಬನ್ ಚಾಲೆಂಜ್ ಫಂಡ್ ಬಂದ್ರೆ ಸೆಂಟ್ರಲ್ ಗೌರ್ಮೆಂಟ್, ಬರೀ ಚಾಲೆಂಜ್ ಫಂಡ್ ಬಂದ್ರೆ ಕರ್ನಾಟಕ ಬಜೆಟ್. ಸೆಂಟ್ರಲ್ ಬಜೆಟ್ನಾಗ ಬಂದಿದ್ದು ಯಾವ್ದಂದ್ರೆ ಅರ್ಬನ್ ಚಾಲೆಂಜ್ ಫಂಡ್. ಸೆಂಟ್ರಲ್ ಬಜೆಟ್ನಾಗೆಲ್ಲ ಸೆಂಟ್ರಲ್ದವ್ರು ತರ್ತಾರೆ. ಯಾವ್ದು? ಅರ್ಬನ್ ಚಾಲೆಂಜ್ ಫಂಡ್. ಅರ್ಬನ್ ಚಾಲೆಂಜ್ ಫಂಡ್ ಯಾವ ಇಯರ್ದಾಗ ಬರ್ತದೆ ಹೇಳಿದ್ದಿಲ್ಲ. ಇದನ್ನು 2025ರಿಂದ 31 ತನಕ ಅರ್ಬನ್ ಚಾಲೆಂಜ್ ಫಂಡ್ ಅಂತ ಮಾಡ್ಯಾರ. ಅರ್ಬನ್ ಚಾಲೆಂಜ್ ಫಂಡ್ ಎದಕ್ಕೆ ಹೇಳ್ರಿ? ಎಸ್, ಅರ್ಬನ್ ಚಾಲೆಂಜ್ ಫಂಡ್ ಅಂದ್ರೆ ಯಾವ ನಗರಗಳ ಅಭಿವೃದ್ಧಿ ಆಗಿರಂಗಿಲ್ಲ. ನಗರಗಳಂದ್ರೆ ನಾವು ಇದನ್ನು ಜಾಸ್ತಿ ಜನಸಂಖ್ಯೆನೂ ಇರ್ತಾವೆ, ಅಂಥವು ನಗರಗಳ ಅಭಿವೃದ್ಧಿ ಆಗಿರಲಿಲ್ಲ ಅಂತೇಳಿ ಅವತ್ರ ಸಲ್ಮಂದ ಒಂದು ಫಂಡ್ ಕಲೆಕ್ಟ್ ಮಾಡಿ ಇಡತ್ತಾರ. ಆ ಫಂಡನ್ನು ಏನು ಮಾಡ್ತಾರೆ ಅಂದ್ರೆ ಬಳಕೆ ಮಾಡಿ ಆ ನಗರಗಳೊಳಗೆ ಸ್ಮಾರ್ಟ್ ಇದನ್ನು ಟ್ರಾನ್ಸ್ಪೋರ್ಟೇಷನ್ ಕೊಡೋದು ಅಥವಾ ಗಿಡಗಳ ಅಭಿವೃದ್ಧಿ ಮಾಡೋದು ಇಂಥದ್ದೆಲ್ಲ ಮಾಡೋ ಸಲ್ಬಂದ ನಗರ ಅಭಿವೃದ್ಧಿ ಫಂಡ್ ಅಥವಾ ನಗರ ಚಾಲೆಂಜ್ ಫಂಡ್ ಅಂತ ತರ್ತಾರೆ. ಅರ್ಬನ್ ಚಾಲೆಂಜ್ ಫಂಡ್ ಸೆಂಟ್ರಲ್ದವ್ರು 25ರಿಂದ 31 ಈ ಚಾಲೆಂಜ್ ಫಂಡ್ ಯೂಸ್ ಮಾಡ್ಕೋತಾರೆ. ಅದ್ರದ್ದೆಲ್ಲ ಗೊತ್ತೈತಲ್ಲ. ಹಂಗೆ ಕರ್ನಾಟಕ ಬಜೆಟ್ನಾಗ ಬರೀ ಚಾಲೆಂಜ್ ಫಂಡ್ ಅಂತ ಅಂದಾರ. ಇದು ಎದ್ರ ಸಲ್ಬಂದ್ ಅಂದ್ರೆ ಬೇಡಿಕೆ ಆಧಾರಿತ ಕೌಶಲ್ಯಗಳಂದ್ರೆ ಗೊತ್ತಾತಲ್ಲ, ಏನು ಬೇಡಿಕೆ ಇರ್ತದೆ ಅದ್ರ ಕೌಶಲ್ಯನ ಕೊಡ್ತಿರ್ತಾರೆ. ಅದ ಬೇಡಿಕೆ ಆಧಾರಿತ ಕೌಶಲ್ಯ ಚಾಲೆಂಜ್ ಫಂಡ್. ಗೊತ್ತಾತಲ್ಲ? ಕರ್ನಾಟಕ ಬಜೆಟ್ನಾಗ ನೆನಪಿಟ್ಕೋರೆ. ಈಗ ಹೇಳ್ರಿ, ಅಂತಾರಾಷ್ಟ್ರೀಯ ಇದನ್ನ ರೈತ ಮಹಿಳಾ ವರ್ಷದ ಅಂಗವಾಗಿ ಎಷ್ಟು ಜನ ಮಹಿಳೆಯರಿಗೆ ಟ್ರೈನಿಂಗ್ ಕೊಡ್ಬೇಕಂದ್ರೆ 5,000 ಮಹಿಳೆಯರಿಗೆ. ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಅಂತ ಯಾವಾಗ ಕರೀತಾರೆ? ರೈತ ಮಹಿಳಾ ವರ್ಷ ಯಾವ್ದಾ? 2026. ಪ್ರಗತಿ ಪಥ ಯೋಜನೆ ಅಂತ ಬಂದ್ರೆ ಹೇಳ್ರಿ. ಪ್ರಗತಿ ಪಥ ಯೋಜನೆ ಗ್ರಾಮೀಣ ರಸ್ತೆಗಳನ್ನ ಅಭಿವೃದ್ಧಿ ಮಾಡಕ್ಕೆ ಯಾವ ಬ್ಯಾಂಕ್ ಹೆಲ್ಪ್ ಮಾಡತೈತಿ? ಈಗ ಹೇಳ್ರಿ, ಪ್ರಗತಿ ಪದ್ಧತಿ ಇಲ್ಲಿ ಬತ್ತ. ಕರ್ತವ್ಯ ಪದ್ಧತಿ ಸೆಂಟ್ರಲ್ದಾಗ ಡೆಲ್ಲಿದೊಳಗೆ ಒಂದು ರೋಡಿಂದ ಹೆಸರು ರೀನೇಮ್ ಮಾಡ್ತಾರೆ. ಕರ್ತವ್ಯ ಪದ್ಧತಿ ಯಾವ್ದು? ಇವೆಲ್ಲ GKದಾಗ ನೋಡ್ರಿ, ಕರೆಂಟ್ ಅಫೇರ್ಸ್ ಹತ್ತಲ್ಲ. ಯಾವ್ದಂದ್ರೆ ರಾಜ ಪದ್ಧತಿ ಇತ್ತಲ್ಲ ನಮ್ದು. ಇದು ಬೀಟಿಂಗ್ ರಿಟ್ರೀಟ್ ಸೆರೆಮನಿ, ಅದು ಗಣರಾಜ್ಯೋತ್ಸವ ದಿನ ಎಲ್ಲ ಆನಿಗಳದು ಹೋಗಿರ್ತಾವಲ್ಲ, ಕುದುರೆ ಅದು ಅದೆಲ್ಲ ಹೋಗೋದು ಯಾವ್ದಂದ್ರೆ ರಾಜ ಪದ್ಧತಿ ಕರಿತೀರಿ. ರಾಜರ ಅಡ್ಡಾಡು ಮಾರ್ಗ ಅಂತೇಳಿ ಅದನ್ನ ಏನು ಮಾಡ್ರಿ ಅಂದ್ರೆ ಕರ್ತವ್ಯ ಪದ್ಧತಿ ಮಾಡ್ಯಾರ. ನೆನಪಿಟ್ಕೋರಿ. ಹೇಳ್ರಿ ನೋಡು, ಪ್ರಧಾನ ಮಂತ್ರಿ ಹೌಸಿಗೆ ಏನಂತ ಕರೀತಾರೆ? ಈಗ
PMO ಆಫೀಸಿಗೆ ಏನಂತ ಕರೀತಾರ? ಮೊದಲು ಪ್ರಧಾನ ಮಂತ್ರಿ ಆಫೀಸ್ ಅಂತ ಕರಿತೀರ. ಆಫೀಸಿಗೆ ಹೇಳತ್ನ ಮನಿ ಅಲ್ಲಿದು ಮತ್ತೆ ನೆನಪಿಟ್ಕೋರಿ. ಮನಿ ಅಲ್ಲ, ಎಲ್ಲರ ನಾಳೆ ಪ್ರಧಾನ ಮಂತ್ರಿ ಮನೆಗೆ ಹಿಂಗೆ ಕರಿತಾರತ್ತಂದ್ರೆ ಪ್ರಧಾನ ಮಂತ್ರಿ ಮನೆಗೆಲ್ಲ ಪ್ರಧಾನ ಮಂತ್ರಿ ಆಫೀಸ್ ಏನಿರ್ತದ್ಲಿ ಅದಕ್ಕೆ ಏನಂತ ಕರಿತಾರಂದ್ರೆ ಸೇವಾ ತೀರ್ಥ ಅಂತ ಕರಿತಾರೆ. ನೆನಪಿಟ್ಕೋರಿ. ಅದು PMO ಆಫೀಸ್ ಅಂತ ಕರಿತೀವಲ್ಲ ಅದಕ್ಕೆ ಸೇವಾ ತೀರ್ಥದ. ಈಗ ಹೇಳ್ರಿ ನೋಡು, ಕರ್ನಾಟಕದಾಗ ರಾಜಭವನ ಇದು ರಾಜಭವನ ಅಂದ್ರೆ ಗವರ್ನರ್ ಮನಿನ, ಆ ಮನಿಗೆ ಏನಂತ ಕರಿತಾರಂದ್ರೆ ಲೋಕಭವನ. ಮೊದಲು ಏನಂತ ಕರಿತಿದ್ದು ರಾಜಭವನ ಅತ್ತಿತ್ತ, ಈಗ ಪ್ರೆಸೆಂಟ್ ಏನಂತ ಕರಿತಾರಂದ್ರೆ ಲೋಕಭವನ. ನೆನಪಿರ್ತೈತಲ್ಲ? ಓಕೆ. ಇದು ಯಾವ ಬ್ಯಾಂಕ್ ಕೊಡತ್ತ ಹೇಳ್ರಿ? ಪ್ರಗತಿಪತಿಗೆ ಯಾವ್ದ? ADB ಬ್ಯಾಂಕ್. ADB ಬ್ಯಾಂಕ್ ಫುಲ್ ಫಾರ್ಮ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಏಷ್ಯಾದ ಏನರ ಕಂಟ್ರಿ ಒಳಗೆ ಯಾವ್ದಾರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ರೊಕ್ಕ ಕೊಟ್ಟಿತ್ತೇಳಿ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇರ್ತದೆ. ಯಾವ ಬ್ಯಾಂಕ್ ಹೇಳ್ರಿ ನೋಡು? ಅತಿ ಅಂತಿಮ ಋಣದಾತ ಅಂತ ಕರಿತೀವಿ, ಅಥವಾ ಹೈಯೆಸ್ಟ್ ಎಲ್ಲ ಲಾಸ್ ಆದಾಗ ಕೊಡ್ತಾರೆ. ಯಾವ್ದು? ನಮ್ಮಲ್ಲಿ ಅದು ಇಂಡಿಯಾದಾಗ. ನಾ ಈ ಜಗತ್ನಾಗ ಹೇಳತ್ನ ಈಗ ಒಂದು ನಮ್ಮ ದೇಶನೇ ಹೊಂಟೈತಿ ಅಂತಿಮ ಋಣದಾತ. ಎಲ್ಲಿ ಹೋಗಿ? IMF. ನೆನಪಿಟ್ಕೋರಿ. ಇದಕ್ಕೆ ಕೇಳ್ತಾರಲ್ಲ ಯಾವಾಗ ಅಂದ್ರೆ ಯಾವ್ದಾರ ಒಂದು ಕಂಟ್ರಿ ಲಾಸ್ನಾಗ ಹೋಗಿರ್ತೈತಿ, ಅದು ಕಂಟ್ರಿ ರಿಕವರ್ ಆಗೋ ಚಾನ್ಸು ಇರಂಗಿಲ್ಲ, ಅದ್ರ ಕಡೆ ರೊಕ್ಕ ಬರೋದು ಇರಂಗಿಲ್ಲ. ಆದ್ರೂ ಯಾವ ಬ್ಯಾಂಕ್ ಕಡೆ ಮುಖ ಮಾಡ್ತೈತೆ ಅಂದ್ರೆ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತಾರೆ. ಹೌದಲ್ಲ? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಲ್ಲ, ಹಾಂ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಎಲ್ಲಿ ಐತ್ರಿ ಹೆಡ್ ಕೊಟ್ರದ್ರ? ವಾಷಿಂಗ್ಟನ್ DC. IMF. ನೆನಪಿಟ್ಕೋರಿ. ಇಲ್ಲಿ ಹೆಂಗೆ RBIಗೆ ನಾವು ಭಾರತದಾಗ ಬತ್ತೇಳಿ ಅಂತಿಮ ಋಣದಾತ ಯಾವ್ದಂದ್ರೆ RBI. ಕರೆಕ್ಟಾ? ಹಂಗೆ ಸೆಂಟ್ರಲ್ ಇದನ್ನ ಕಂಟ್ರಿಗಳು ಬಂದು ಅಂತೇಳಿ ಈಗ ರೀಸೆಂಟಾಗಿ ಶ್ರೀಲಂಕಾದಾಗಿತ್ತು ನೋಡ್ರಿ. ಶ್ರೀಲಂಕಾ ಇಶ್ಯೂ ಆಗಿತ್ತಲ್ಲ, ಶ್ರೀಲಂಕಾ ಪೂರ್ತಿ ಅವನತಿ ಹೊಂದೋಗಿತ್ತಲ್ಲ. ಪೆಟ್ರೋಲ ಡೀಸೆಲ್ ಮಂದಿ ಅವ್ರು ಸಾವಿರಾರು ಮಂದಿ ಲೈನ್ ಹಚ್ಚತ್ತಿದ್ರಲ್ಲ, ಆ ಟೈಮ್ಗೆ ಅವ್ರಿಗೆ ಫೈನಾನ್ಷಿಯಲಿ ಹೆಲ್ಪ್ ಯಾವ ಬ್ಯಾಂಕ್ ಮಾಡಿತ್ತಂದ್ರೆ IMF ಮಾಡ್ತದೆ. ಇವು ಎಲ್ಲಿ ಯಾವಾಗ ಎಲಿಮಿನೇಟ್ ಮಾಡ್ಬೇಕಾದ್ರೆ ಕ್ವಶನ್ದಾಗ ಕೇಳಿರ್ತಾರೆ ಬ್ಯಾಂಕ್ಗಳು. ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಹಿಂಗೆ ಅದಕ್ಕೆ ಕೇಳಿರ್ತಾರಲ್ಲ, ಹೈಯೆಸ್ಟ್ ಮೂಲ ಸೌಕರ್ಯ ಅಭಿವೃದ್ಧಿಗಳಿಗೆ ಏಷ್ಯಾ ಕಾಂಟಿನೆಂಟ್ದಾಗ ಇತ್ತೇಳಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬರ್ತೈತಿ. ಎಲ್ಲರ ಜಗತ್ನಾಗ ಇವೆ 90% ಹೇಳತ್ನ. ಇವು ಎಲ್ಲರ ನಿಮ್ಗೆ ಆನ್ಸರ್ ಗೊತ್ತಿರ್ಲಿಕ್ಕೆ ಇವನ್ನ ಗೆಸ್ ಮಾಡ್ರಿ. ಯಾವಾಗ ಯಾವ ಕಂಟ್ರಿ ಯಾವ್ದಾರ ಭಾಳ ಅವನತಿ ಹೊಂದೈತಿ ಅಥವಾ ಲಾಸ್ನಾಗ ಐತೆ ಅಂತ ತಿಳ್ಕೊ, ಆದ ಕಂಟ್ರಿ ಯಾರು ಹೆಲ್ಪ್ ಮಾಡಿರ್ತಾರಂದ್ರೆ IMF ಮಾಡಿರ್ತಾರೆ. ಇನ್ನು ವರ್ಲ್ಡ್ ಬ್ಯಾಂಕ್ ಅಂತ ಬರ್ತೈತಲ್ರಿ, ಈ ವರ್ಲ್ಡ್ ಬ್ಯಾಂಕ್ ಬರ್ತೇಳಿ ಯಾವಾಗ ಕೊಡ್ತಾರೆ ಹೇಳ್ರಿ? ವರ್ಲ್ಡ್ ಬ್ಯಾಂಕ್ ಅದು ಯಾವ್ದಾರ ಕಂಟ್ರಿ ಮೇಲೆ ಅಟ್ಯಾಕ್ ಆಗಿರ್ತಾವೆ. ಈಗ ಪಾಕಿಸ್ತಾನ ಮೇಲೆ ನಾವು ಅಟ್ಯಾಕ್ ಆಗಿತ್ತು, ಹೌದು, ಅಟ್ಯಾಕ್ ಮಾಡಿದ್ವಲ್ಲ. ಪಾಕಿಸ್ತಾನದಾಗ ಇನ್ಫ್ರಾಸ್ಟ್ರಕ್ಚರ್ ಭಾಳ ಅದರ ಡೆಮಾಲಿಷ್ ಆಗಿರ್ತೈತಲ್ಲ, ಅಂಥ ಟೈಮ್ನಾಗ ಯಾವ ಬ್ಯಾಂಕ್ ಕೊಟ್ಟಿರ್ತೈತಾರೆ? ವರ್ಲ್ಡ್ ಬ್ಯಾಂಕ್ ಕೊಟ್ಟಿರ್ತೈತಿ. ಇವು ಗೆಸ್ ಮಾಡಿ ಹಾಕು ಸಲ್ಮಂದ್ ಹೇಳಿ ನೀವು ಮೂರು ನೆನಪಿಟ್ಕೊಂಡ್ಬಿಡ್ರಿ. ಇವ ಬ್ಯಾಂಕ್ಗಳಾಗ ಕೊಟ್ಟಿರ್ತಾರೆ, ಇವು ಬ್ಯಾಂಕ್ ಮೇಲೆ ಕೇಳ್ತಾರೆ ಯಾವ ಬ್ಯಾಂಕ್ ಯಾವ ಟೈಮ್ನಾಗ ಕೊಡ್ತೈತೆ ಏನು ಕೇಳಂಗಿಲ್ಲ. ಬಟ್ ಯಾವ್ದಾರ ಒಂದು ಈ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ, ಯಾವ ಬ್ಯಾಂಕ್ ಇದಕ್ಕೆ ಫಂಡ್ ಮಾಡೈತಿ ಅಂತ ಕೇಳ್ತಿರ್ತಾರೆ. ಅದ್ರ ಸಲ್ಮಂದ್ ಹೇಳತ್ನ. ಈಗ ಯಾವ್ದು ಹೇಳ್ರಿ ನೋಡು? ಪ್ರಗತಿಪತಿ. ಕರ್ನಾಟಕದಾಗ ಯಾವ ಬ್ಯಾಂಕ್ ರೊಕ್ಕ ಕೊಡತೈತಿ? ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್. ನೆನಪಿರ್ತದೆ. ಕಾಯಕ ಭಾಗ್ಯ ಬಂದ್ರ ಓಕೆ. ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಏನತ್ರ ನೇಮ್ ಮಾಡ್ಯಾರ? ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತಿ ಅಂತ ಮಾಡ್ಯಾರ. ಇದು ಹೇಳ್ರಿ ನೋಡು. ಅನಂತ ಯೋಜನೆ ಎದಕ್ಕೆ ಸಂಬಂಧಿಸಿ ಐತೆ ಅಂತ ಕೇಳ್ರ? ಸೋಲಾರ್ ಪ್ಯಾನಲ್ಗಳನ್ನ ಆಫೀಸ್ನ ನೆನಪೈತಲ್ಲ, ಸೋಲಾರ್ ಮೈಕ್ರೋ ಗ್ರಿಡ್ಗಳನ್ನ ಕುಣಿಸ್ಬೇಕತ್ತ ಅನಂತ ಯೋಜನೆ ಅಂತ ಬರ್ತದೆ. ನೆನಪಿಟ್ಕೋರಿ. ಅನಂತ ಬಂದ್ರೆ ನೆಕ್ಸ್ಟ್ ಇದು ಹೇಳ್ರಿ, ನಾಲೆಜ್ ಪಾರ್ಕ್ ಅಂತ ಮಾಡತ್ತಾರ ಕರ್ನಾಟಕದಾಗ. ಎಲ್ಲಿ ಮಾಡತ್ತಾರ? ನಾಲೆಜ್ ಪಾರ್ಕ್ ಅಂತ ಮಾಡತ್ತಾರ. ಎದ್ರೋಗಂದ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಐತ್ಲ, 5,000 ಕೋಟಿ ಕೊಟ್ಟಿರ್ತೀವಿ ಆ ಮಂಡಳಿಗೆ. ಆ ಮಂಡಳಿದ ಹೆಲ್ಪ್ ತೊಗೊಂಡ ನಾಲೆಜ್ ಪಾರ್ಕ್ ಅಂತ ಮಾಡತ್ತಾರ. ಎಲ್ಲಿ ಮಾಡತ್ತಾರ? ಕಲಬುರ್ಗಿ. ನೆನಪಿಟ್ಕೊ. ಹಾಂ, ಕಲಬುರ್ಗಿ. ಜೇವರ್ಗಿ ಅಲ್ಲ, ಜೇವರ್ಗಿದಾಗ ಮಾಡತ್ತಾರ. ಕರೆಕ್ಟ್. ಇದು ನೆನಪಿಟ್ಕೋರೆ. ನಾಲೆಜ್ ಪಾರ್ಕ್ ಎಲ್ಲಿ ಮಾಡತ್ತಾರ ಅಂದ್ರೆ ಮತ್ತು ಕಲಬುರ್ಗಿ ಜೇವರ್ಗಿ ಕನ್ಫ್ಯೂಸ್ ಆಗಿರಿ. ಕಲಬುರ್ಗಿ ಒಳಗೆ ಬರೋದು ತಾಲೂಕಲ್ಲ ಜೇವರ್ಗಿ. ಜೇವರ್ಗಿ ಅನ್ನೋ ತಾಲೂಕು, ಅಲ್ಲಿ ಮಾಡತ್ತಾರ ನಾಲೆಜ್ ಪಾರ್ಕ್. ಯಾವ್ದ್ರದ ರೊಕ್ಕ ತೊಗೊಳತ್ತಾರ ಅಂದ್ರೆ ಕಲ್ಯಾಣ KKRDB ಅನ್ನೋದು ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲ, ಅದರದ್ದು ಫಂಡ್ ತೊಗೊಂಡಾಗ ನಾಲೆಜ್ ಪಾರ್ಕ್ ಕರ್ನಾಟಕದಾಗ ಎಲ್ಲಿ ಮಾಡತ್ತಾರ ಅಂದ್ರೆ ಜೇವರ್ಗಿ. ಈಗ ನ್ಯೂಸ್ನೇ ಬಂದೈತೆ ನೋಡ್ರಿ. ಈಗ AICT ಎಲ್ಲಿ ಮಾಡತ್ತಾರ ಅಂದ್ರೆ AICT ಸಲ್ಮಂದ್ ಅಲೋ ಮಾಡ್ಯಾರ ನೋಡಿ. ಈಗ ಫಂಡ್ ಕೊಡತ್ತಾರ AICT ಸಲ್ಮಂದ್. ಎಲ್ಲಿ ಮಾಡತ್ತಾರ? AICT ಬಿಡದಿಗೆ. ಅದಕ್ಕೆ ಇನ್ನೊಂದು ಏನತ್ತಾರ? ಇನ್ನೊಂದು ಏನತ್ತಾರ? ವರ್ಕ್ ಲಿವ್ ಪ್ಲೇ ಅಲ್ಲ? ಹಾಂ, ಕರೆಕ್ಟ್. ವರ್ಕ್ ಲಿವ್ ಪ್ಲೇ ಅದೇ ಇರ್ಬೇಕು ನೋಡು ಹೆಸರು. ಏನೋ ಆಯ್ತು, ಅದೈತ್ರಿ ವರ್ಕ್ ಲಿವ್ ಪ್ಲೇ. ಹಾಂ, ನಾಳೆ ಎಲ್ಲರ ವರ್ಕ್ ಲಿವ್ ಪ್ಲೇ ಸಿಟಿ ಎಲ್ಲಿ ಐತೆ ಅಂದಾಗ ಅನ್ನ AICT ಅಟ್ಟ ಹೇಳೋದು ಬಿಟ್ಟು ಬಂದಿರಿ. ಎರಡು ಒಂದು ವರ್ಕ್ ಲಿವ್ ಪ್ಲೇ. ಯಾಕಂದ್ರೆ AICT ಅಂದರೆ ನೆನಪಿಟ್ಕೋರಿ, ಓನ್ಲಿ AI ಮೇಲೆ ಆಪ್ರೇಟೆಡ್, ಅಂದ್ರೆ ಜಾಸ್ತಿ AIಗೆ ಆದ್ಯತೆ ಕೊಟ್ಟಿರ್ತಾರೆ. ಅಲ್ಲಿ ಬಿಲ್ಡಿಂಗ್ ಕಟ್ಟಿರ್ತಾರೆ. ವರ್ಕ್ ಲಿವ್ ಪ್ಲೇ ಅಂತ ಎದಕ್ಕೆ ಕೊಟ್ರಂದ್ರೆ, ವರ್ಕ್ ಅಂದ್ರೆ ಕೆಲಸನೂ ಮಾಡ್ಬೋದು ಆ ಸಿಟಿ ಒಳಗೆ, ಲಿವ್ ಅಂದ್ರೆ ಅಲ್ಲಿ ವಾಸಿಸ್ಬೋದು, ಆಮೇಲೆ ಪ್ಲೇ ಅಂದ್ರೆ ಸಣ್ಣ ಹುಡುಗರು ಆಡೋಕೆ ಅಥವಾ ಏನರ ಪಾರ್ಕ್ ಗಿರ್ಕ್ ಎಲ್ಲ ಇರ್ತಾವೆ. ಇದಕ್ಕೆ ವರ್ಕ್ ಲಿವ್ ಪ್ಲೇ ಸಿಟಿ ಅತ್ತು ಕರೀತಾರೆ. ಎಲ್ಲಿ ಮಾಡತ್ತಾರ ಅಂದ್ರೆ ಇದನ್ನ ಬಿಡದಿ ಒಳಗೆ. ಇದು ಎದ್ರ ಸಲ್ಮಂದ ಹೇಳ್ತ ನೋಡ್ರಿ. ಏನು ವಿಶೇಷತೆ ಅಂದ್ರೆ AICTಗಳು ಇರ್ತಾವಲ್ಲ, ಈಗ ಪ್ರೆಸೆಂಟ್ ಸಿಟಿ ಅಥವಾ ಅಪಾರ್ಟ್ಮೆಂಟ್ಗಳು ಇರ್ತಾರಲ್ಲ, ವಾಚ್ಮನ್ಗಳದು ನಿಂತಿರ್ತಾರೆ. ಇದು AICT ಒಳಗೆ ಹೋದ್ರೆ ವಾಚ್ಮನ್ಗಳದು ಎಲ್ಲ ಕಾಣಲ್ಲಿ ಬರೀ CCTV ಕ್ಯಾಮ್ರಾನೇ ಇರ್ತಾವೆ. ಎಲ್ಲ ಆಪ್ರೇಟೆಡ್ ಹಂಗೆ AI ಇಂಟೆಲಿಜೆನ್ಸ್ ಥ್ರೂ ಯಾರನ್ನ ಬಿಡಬೇಕು ಯಾರನ್ನ ಬಿಡಂಗಿಲ್ಲ ಇದೆಲ್ಲ ಏನೋ AI ಆಪ್ರೇಟೆಡ್ ಇರ್ತದೆ. ಅದಕ್ಕೆ AICT ಅಂತ ಮಾಡತ್ತಾರ. ಅದನ್ನ ಫಸ್ಟ್ ಮಾಡಿ ನೋಡ್ತಾರೆ, ಅದು ಎಲ್ಲರ ಅಪ್ಲೈ ಆಗಿ ಚಲೋ ಆತತ್ತೇಳಿ ಅದನ್ನ ಮುಂದೆ ಬೇರೆ ಕಡೆ ವಿಸ್ತರಣೆ ಮಾಡ್ತಾರೆ. ಈಗ ಪ್ರೆಸೆಂಟ್ ಎಲ್ಲಿ ಮಾಡತ್ತಾರ ಅಂದ್ರೆ ಅದಕ್ಕೆ ಎಷ್ಟು ಕೋಟಿ ಇನ್ವೆಸ್ಟ್ಮೆಂಟು ಮಾಡ್ಯಾರ ನೋಡ್ರಿ. ಬಿಡದಿ 4 ಸಿಟಿ ಹೇಳಿದ್ನಿ ಕರ್ನಾಟಕದಾನು. ಒಂದು AICT ಆತ, ಅದಕ್ಕೆ ಇನ್ನೊಂದು ಏನು ಹೆಸರತ್ತಾರಂದ್ರೆ ವರ್ಕ್ ಲಿವ್ ಪ್ಲೇ. ಹೆಸರಿನಾಗ ಐತಲ್ಲ, ವರ್ಕ್ ಅಂದ್ರೆ ಕೆಲಸ ಮಾಡೋದು, ಲಿವ್ ಅಂದ್ರೆ ವಾಸಿಸೋದು, ಪ್ಲೇ ಅಂದ್ರೆ ಆಟ ಆಡೋದು. ಮೂರು ಇದ್ದಿದ್ದು ಯಾವ್ದು ಸಿಟಿ ಅಂದ್ರೆ AICT. ಕ್ವಾಂಟಮ್ ಸಿಟಿಯಲ್ಲಿ
ಕ್ವಾಂಟಮ್ ಸಿಟಿ ಎಲ್ಲಿ ಬರ್ತೈತಿ? ಹೆಸರಘಟ್ಟದಾಗ. ಆಮೇಲೆ ಯಾವ್ದು ಬತ್ತು? ಕ್ಯೂ ಸಿಟಿ ಅಥವಾ ಕ್ವೀನ್ ಸಿಟಿ ಅಂತ ಕರಿತೀವಿ. ಎಲ್ಲಿ? ದಾಬಸ್ಪೇಟೆ. ಇನ್ನೊಂದು ಯಾವ್ದು ಉಳಿತು? ಸ್ವಿಫ್ಟ್ ಸಿಟಿ ಅಂತ ಕರಿತೀವಲ್ಲ, ಸರ್ಜಾಪುರ. ಇವು 4 ಸಿಟಿಗಳು ನೆನಪಿಟ್ಕೋರಿ, ಕೇಳ್ಬೋದು. 4 ಸಿಟಿ. ಸರ್ಜಾಪುರದಾಗ ಯಾವ್ದು ಬರ್ತೈತೆ ಅಂದ್ರೆ ಸ್ವಿಫ್ಟ್ ಸಿಟಿ. ಗಿಫ್ಟ್ ಅಲ್ಲ, ಗಿಫ್ಟ್ ಅಲ್ಲಿ ಬರ್ತದೆ. ಹಾಂ, ನೆಕ್ಸ್ಟ್ ಈಗ ಹೇಳ್ರಿ, ರೀಸೆಂಟಾಗಿ ಈ ಜನ್ಮತ್ ಬರ್ತೈತಿ, ಡಿಜಿಟಲ್ ಆ್ಯಪ್ ಬರ್ತೈತಿ. ಅಥವಾ ಇದೇನು ಕಾವೇರಿ ಪ್ಲಾಟ್ಫಾರ್ಮ್ ಹೆಂಗೈತಿಲ್ಲ ಹಂಗೆ ಈ ಜನ್ಮ ಪೋರ್ಟಲ್ ಅಂತ ಬರ್ತೈತಿ. ಈ ಜನ್ಮ ಪೋರ್ಟಲ್ ಒಳಗೆ ದಾಖಲಾತಿಗಳು ಇರ್ತಾವೆ. ಜನನ ಪ್ರಮಾಣ ಪತ್ರ, ಈಗ ಏನರ ಹುಡುಗರು ಹುಟ್ಟಿರ್ತಾವಲ್ರಿ, ಅವ್ರ ಜನನ ಪ್ರಮಾಣ ಪತ್ರ ಬರೀತಾರೆ ನಾವು, ಡಾಕ್ಟ್ರುಗಳು ಬರೆದಿಟ್ಟಿರ್ತಾರಲ್ಲ, ಅವನ್ನೆಲ್ಲ ಯಾವ ಇಯರ್ದಿಂದ ಮುಂಚೆ ಅವನ್ನೆಲ್ಲ ಏನು ಮಾಡತ್ತಾರ ಅಂದ್ರೆ ಪೂರ್ತಿ ಡಿಜಿಟಲ್ ಆಗಿ ಮಾಡತ್ತಾರೆ. ಯಾವಾಗಿಂದ ಹೇಳ್ರಿ? ಇದನ್ನು ಬಜೆಟ್ನಾಗ ಘೋಷಣೆ ಮಾಡ್ರೆ ಪೂರ್ತಿ ಡಿಜಿಟಲ್ ಕಾರ್ಯಕ್ರಮನ ತೊಗೊಳತ್ತಾರೆ. ಯಾವುದಂದ್ರೆ ಈ ಜನ್ಮ ಪೋರ್ಟಲ್ನಾಗ ಹೋದ್ರತ್ತೇಳಿ ಯಾವ ಇಯರ್ದಿಂದ ಹೇಳ್ತ ನೋಡ, 2015ಕ್ಕಿಂತ ಮುಂಚೆ ಏನು ದಾಖಲಾತಿಗಳದಾವಲ್ಲ ಅದ್ರ ಮ್ಯಾಲಿನೂ ಏನದಾವಲ್ಲ ಎಲ್ಲ ಡಿಜಿಟಲ್ ಆಗಿ ಅದಾವೆ. 2015ಕ್ಕಿಂತ ಮುಂಚೆನೂ ಯಾವ ಡಿಜಿಟಲ್ ಆಗಿಲ್ಲರಿ. ಅವು ಎಲ್ಲ ಹೆಂಗಿದ್ದು ಅಂದ್ರೆ ಕಾಗದ ಪತ್ರ ಮೇಲೂ ಇದ್ದು. ಅವು ಕಾಗದ ಪತ್ರ ಮಿಸ್ ಆದ್ರೆ ಅವ್ರ ಜನ್ಮ ದಾಖಲಾತಿನೇ ಇರಲ್ದಂಗೆ ಆಕತ್ತಲ್ಲ. ಅದಕ್ಕೆ ಅವು ಯಾಕಾರ ಇದಕ್ಕೆ ವಿಶೇಷತೆ ಏನಂದ್ರೆ ಫಂಡ್ ಎಟ್ ಕೊಟ್ಟಿರ್ತಾರೆ ಅಂದರೆ ಯಾವ್ದಾರ ಈ ಜನ್ಮ ದಾಖಲಾತಿ ಮಾಡ್ಬೇಕಾರೆ ಒಂದು 2 ನಿಮಿಷನಾಗ ಟೈಪ್ ಮಾಡಂಗಿಲ್ರಿ. ಅದಕ್ಕೆ ವರ್ಷಗಟ್ಲೆ 2 ವರ್ಷಗಟ್ಲೆ ಡಾಟಾ ತೊಗೋಬೇಕಾಕತ್ತೆ. 2015ಕ್ಕಿಂತ ಮುಂಚೆ ಅಂದರೆ ಎಷ್ಟು ಜನ ಹುಟ್ಟಾರಲ್ಲ ಅವ್ರದ್ದು ಎಲ್ಲ ದಾಖಲಾತಿಗಳನ್ನ ಪೂರ್ತಿ ಡಿಜಿಟಲ್ ಪ್ಲಾಟ್ಫಾರ್ಮ್ನಾಗ ಮಾಡತ್ತಾರೆ. ಹಿಂಗೆ ಡೈರೆಕ್ಟ್ ಕೇಳ್ಬೋದು. 2015ಕ್ಕಿಂತ ಮುಂಚೆಯಿಂದ ದಾಖಲಾತಿಗಳು, ಜನ್ಮ ದಾಖಲಾತಿಗಳದಾವಲ್ಲ ಅವನ್ನೆಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ನಾಗ ಯಾವ ಪ್ಲಾಟ್ಫಾರ್ಮ್ನಾಗ ಅಪ್ಲೋಡ್ ಮಾಡತ್ತಾರತ್ತು ಕೇಳ್ಬೋದು. ಯಾವ್ದು ಹೇಳ್ರಿ ನೋಡು? ಕಾವೇರಿ, ಈ ಜನ್ಮ, ಭೂಮಿ ಹಿಂಗೆ ಕೊಟ್ಟಿರ್ತಾರೆ. ಯಾವುದಂದ್ರೆ ಈ ಜನ್ಮ. ನೆನಪೈತ್ಲ ಹೆಸರಿನಾಗ ಐತಿ ಈ ಜನ್ಮ ಅಂದ್ರೆ. ಈ ಜನ್ಮ ಅಂದರೆ ಎಲೆಕ್ಟ್ರಾನಿಕ್ ಜನ್ಮ ದಾಖಲಾತಿಗಳು ಸಿಗೋದು. ಯಾವುದಂದ್ರೆ ಈ ಜನ್ಮ. ಮತ್ತು ಇದೆಲ್ಲ ನಮಗೆ ಎಕ್ಸೆಸ್ ಮಾಡಕ್ಕೆ ಬರ್ತಿರೋದಂಗೆ ಗೌರ್ಮೆಂಟ್ ಆಫೀಸರ್ಗಳಿಗೆ ಅಷ್ಟೇ, ಮತ್ತು ನಮಗೆ ಬರಂಗಿಲ್ಲ. ಯಾವ ಇಯರ್ದಿಂದ ಮುಂಚಿನೆಲ್ಲ ಡಿಜಿಟಲ್ ಆಗಿ ಮಾಡತ್ತಾರೆ ಅಂದರೆ 2015ಕ್ಕಿಂತ ಮುಂಚಿನ ದಾಖಲಾತಿಗಳದೆಲ್ಲ ಅವನ್ನೆಲ್ಲ ಡಿಜಿಟಲ್ ಆಗಿ ಮಾಡತ್ತಾರೆ. ನೆನಪಿಟ್ಕೋರಿ ಈ ಜನ್ಮ. ಈಗ ಹೇಳ್ರಿ ನೋಡು, ಕಾವೇರಿ 2.0 ಐತ್ಲ, ಅದು ನ್ಯೂಸ್ನಾಗಿತ್ತು, ರೀಸೆಂಟಾಗಿ ಮಾಡ್ತಾರೆ. ಕಾವೇರಿ 2.0 ಕರ್ನಾಟಕದಾಗ ಫಸ್ಟ್ ಯಾವ ಜಿಲ್ಲೆ ಒಳಗೆ ಎಲ್ಲ ಡಿಜಿಟಲ್ ಆಗಿ ಮಾಡಾರ ಆಸ್ತಿ ನೋಂದಣಿಗಳು? ಪೇ ಅದ ಕರೆಕ್ಟ್. ಭೂ ದಾಖಲೆಗಳನ್ನೆಲ್ಲ ಡಿಜಿಟಲ್ ಆಗಿ ಮಾಡೋದು. ಭೂ ದಾಖಲಾತಿಗಳನ್ನು ಡಿಜಿಟಲ್ ಮಾಡೋದು ಯಾವುದಂದ್ರೆ ಕಾವೇರಿ ಅಂತ ಬರ್ತಾರೆ. ಇದೇನು ಕಾವೇರಿ ಪೋರ್ಟಲ್ ಐತಿಲ್ಲ, ಇಂಡಿಯಾದಾಗ ಒಂದು ಪೈನಿಯರ್ ಇದ್ದಂಗೆ ಅಥವಾ ಪ್ರವರ್ತಕ ಇದ್ದಂಗೆ ಇದು ಕಾವೇರಿ ಪ್ಲಾಟ್ಫಾರ್ಮ್. ಎದ್ರ ಸಲ್ಮಂದ್ ಅಂದ್ರೆ ನಾವು ಈಗ ಸದ್ಯ ಬ್ಯಾಂಕ್ನಾಗ ಲೋನ್ ತೆಗಿಯಕ್ಕೆ ಹೋಗ್ತಿಲ್ಲ, ಒಂದು ಇದನ್ನು ತೊಗೊಂಡು ಹೋಗಿರ್ತೀವಿ, ಫೈಲ್ನಾಗ ಡಾಕ್ಯುಮೆಂಟ್ಸ್ ಎಲ್ಲ, ಇದು ನಮ್ದು ಆಸ್ತಿ ಇದ್ರಿ, ಇದು ಮನಿ ಆಸ್ತಿ, ಹಿಂಗೆಲ್ಲ ಅದ್ರ ಅಡ ಇಡ್ಬೇಕಂತೇಳಿ ಪ್ರೆಸೆಂಟ್ ಏನು ಮಾಡತ್ತಾರೆ ಅಂದ್ರೆ ಕಾವೇರಿ ಪ್ಲಾಟ್ಫಾರ್ಮ್ನಾಗ ಕರ್ನಾಟಕದಾಗ ಫಸ್ಟ್ ಒಂದು ಡಿಸ್ಟ್ರಿಕ್ನಾಗ ಏನು ಮಾಡತ್ತಾರ ಅಂದ್ರೆ ಇದನ್ನ ಏನತ್ತಾರ ಟ್ರಯಲ್ ಬೇಸಿಸ್ ಮೇಲೆ ಇಂಪ್ಲಿಮೆಂಟ್ ಮಾಡತ್ತಾರ. ಅಲ್ಲಿ ಏನು ಮಾಡ್ತಾರಂದ್ರೆ ಎಲ್ಲ ಆಸ್ತಿ ನೋಂದಣಿಗಳು ಇರ್ತಾವಲ್ಲ ಅವನ್ನೆಲ್ಲ ಕಾವೇರಿ ಪ್ಲಾಟ್ಫಾರ್ಮ್ ಒಳಗೆ ಡಿಜಿಟಲ್ ಆಗಿ ಮಾಡ್ತಾರೆ. ಈಗ ನಾಳೆ ಬ್ಯಾಂಕಿಗೆ ಲೋನ್ ತೊಗೊಳಕ್ಕೆ ಹೋದ್ರತ್ತೇಳಿ ನೀವು ಯಾವ ಡಾಕ್ಯುಮೆಂಟ್ಸ್ ಹೋಗಕ್ಕೆ ಹೋಗಿಲ್ಲ, ಬರೀ ಅಲ್ಲಿ RD ನಂಬರ್ ಹೇಳಿರತ್ತೇಳಿ ನಿಮ್ದು ಡೈರೆಕ್ಟ್ ಅದ್ರ ಮೇಲೆ ಅಪ್ರೂವಲ್ ಕೊಟ್ಬಿಡ್ತಾರೆ ಲೋನ್. ಅದ್ರ ಸಲ್ಮಂದ ದಾಖಲಾತಿ ಮಾಡತ್ತಾರ. ಕರ್ನಾಟಕದಾಗ ಮೊದಲು ಯಾವ ಡಿಸ್ಟ್ರಿಕ್ ಒಳಗೆ ಹೇಳ್ರಿ? ಚಾಮರಾಜನಗರ. ನೆನಪಿಟ್ಕೋರಿ, ಚಾಮರಾಜನಗರದಾಗ ನೋಡ್ರಿ. ಕರ್ನಾಟಕದಾಗ ಫಸ್ಟ್ ಡಿಸ್ಟಿಕ್ ಚಾಮರಾಜನಗರದಾಗ. ಯಾವುದಂದ್ರೆ ಕಾವೇರಿ ಪ್ಲಾಟ್ಫಾರ್ಮ್ನಾಗ ಏನು ಮಾಡತ್ತಾರಂದ್ರೆ ಮುಂದೇನು ಭೂ ದಾಖಲಾತಿಗಳಂದ್ರೆ ಆಸ್ತಿ ನೋಂದಣಿ ಅಂದ್ರೆ ಆಸ್ತಿಗಳ ಭೂದಗಳು ಬರ್ತಾವಲ್ಲ, ಆಸ್ತಿ ನೋಂದಣಿಗಳನ್ನ ಏನು ಮಾಡತ್ತಾರ ಅಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ನಾಗ. ಯಾವ್ದ್ರೊಳಗೆ ಅಂದ್ರೆ ಕಾವೇರಿ ಈ ಜನ್ಮ ಪೋರ್ಟಲ್ ಅಂತ ಬಂದ್ರೆ ಈಗ ಹೇಳ ಈ ಜನ್ಮ ಎದಕ್ಕೆ ಡಿಜಿಟಲ್ ಏನಂದ್ರೆ ಜನ್ಮ ದಾಖಲಾತಿಗಳನ್ನ ಡಿಜಿಟಲ್ ರೂಪದಾಗ ಇಡೋದು. ಯಾವ ವರ್ಷದಿಂದ ಮುಂಚಿನ ಎಲ್ಲ ಡಿಜಿಟಲ್ ಮಾಡ್ಬೇಕಂದ್ರೆ 2015 ಮುಂಚಿನ 2015 ಮುಂಚಿಂದ ಯಾಕೆ ಇಡ್ದಾರದ ಅದ್ರ ಮುಂದಿನ ಎಲ್ಲ ಏನೋ ಡಿಜಿಟಲ್ದಾಗ ಸಿಗ್ತಾವೆ ಈಗ. ಓಕೆ, ನೆಕ್ಸ್ಟ್ ಅನಂತ ಯೋಜನೆ ಎದಕ್ಕೆ ಬರ್ತೈತಿ? ಓಕೆ, ಇದು ಹೇಳ್ರಿ. ರೀಸೆಂಟಾಗಿ ಕರ್ನಾಟಕದಾಗ ಏನು ಮಾಡತ್ತಾರ ಅಂದ್ರೆ ಸ್ವಾತಂತ್ರ್ಯ ಹೋರಾಟ 1857 ಸ್ವಾತಂತ್ರ್ಯ ಹೋರಾಟ ಅದಕ್ಕೆ 1947 ಆಗಿರ್ತೈತಲ್ಲ. ಇವು ಹೋರಾಟದಾಗ ಏನು ಭಾಗವಹಿಸಿರ್ತಾರಲ್ಲ ಅಂತ ಕರ್ನಾಟಕದಾಗ ಹೇಳತ್ನ ಅಂಥವ್ರ ಯಾವ ಒಂದು ಪ್ಲೇಸ್ನಾಗ ಭಾಗವಹಿಸಿದವ್ರ ಸಲ್ಮಂದ ಅನಾಮಿಕ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಒಂದು ಕೃತಿಗಳನ್ನ ಬುಕ್ ತರತ್ತಾರ. ಯಾವ ಒಂದು ಭಾಗದಾಗ ಸ್ವಾತಂತ್ರ್ಯ ಹೋರಾಟಗಾರರು ಏನು ಭಾಗವಹಿಸಿರ್ತಾರಲ್ಲ ಅವ್ರು ಕರ್ನಾಟಕದವ್ರು ಇದ್ದಿದ್ರ ಸಲ್ಮಂದ ಅವ್ರ ಸಲ್ಮಂದ ಏನು ತರತ್ತಾರಂದ್ರೆ ಅನಾಮಿಕ ಸ್ವಾತಂತ್ರ್ಯ ಹೋರಾಟಗಾರ. ಇದು ಬಜೆಟ್ ಹೈಲೈಟ್ಸ್ ಏನು ಓದಿರಲಿಲ್ಲ, ಅದ್ರೊಳಗೆ ಇದನ್ನ ಸಿದ್ದರಾಮಯ್ಯ ಓದುವೊಳಗೆ ಓದಿದ್ರು. ಇದನ್ನು ಅನಾಮಿಕ ಸ್ವಾತಂತ್ರ್ಯ ಹೋರಾಟಗಾರರು ಕೃತಿಗಳನ್ನ ಬಿಡುಗಡೆ ಮಾಡತ್ತಾರ. ಅದನ್ನ ಕೇಳ್ತಾರ್ರಿ ಎಲ್ಲಿ ಭಾಗವಹಿಸಿದ್ದು? ಅಂಡಮಾನ್ ನಿಕೋಬಾರ, ಲಕ್ಷದ್ವೀಪ, ಕೇರಳ, ತಮಿಳ್ನಾಡು. ಯಾವ ಒಂದು 4 ಪ್ಲೇಸ್ ಅಥವಾ ಯಾವ ಒಂದು ಪ್ಲೇಸ್ನಾಗ ಈ 4ದಾಗ ಆಪ್ಷನ್ದಾಗ ಎಲ್ಲಿ? ಎಸ್, ನೆನಪಿಟ್ಕೋರಿ. ಅಂಡಮಾನ್ ನಿಕೋಬಾರ್ ಐತೈತ್ಲ, ಅಂಡಮಾನ್ ನಿಕೋಬಾರ್ದಾಗ ನಮ್ಮಲ್ಲಿ ಸ್ವಾತಂತ್ರ್ಯ ಸಲ್ಮಂದ್ ಹೋರಾಡಿದ್ರು. ಬಟ್ ಅವ್ರಿಗೆ ಹೆಂಗಾಗಿತ್ತು ಅಂದ್ರೆ ಅಂಡಮಾನ್ ನಿಕೋಬಾರ್ದಾಗ ಹಾಕ್ತಿದ್ರು. ನೆನಪೈತ್ಲ ಅಲ್ಲಿ ಒಂದು ಜೈಲ್ ಬರ್ತೈತಿ. ಯಾವ್ದು? ಕಾಲಾಪಾನಿ ಜೈಲ್ ಅಂತ ಕರಿತೀವಿ. ನೆನಪೈತಾರಲ್ರಿ? ಕಾಲಾಪಾನಿ ಜೈಲ್ ಅಥವಾ ಸೆಲ್ಯುಲಾರ್ ಜೈಲ್ ಅಂತ ಕರಿತಾರಲ್ಲ, ಎಲ್ಲಿ ಬರ್ತೈತಿ? ಅಂಡಮಾನ್ ನಿಕೋಬಾರ್ದಾಗ. ಅಲ್ಲೇ ಹೋಗಿ ಯಾಕೆ ಹಾಕ್ತಿರ್ತಾರೆ? ಸುತ್ತು ಕಟ್ಟಿ ಸಮುದ್ರನೇ ಇರ್ತೈತ್ರಿ. ರಾತ್ರಿ ತಪ್ಸೊಂದು ಹೋಗ್ಕಂದ್ರು ಸಮುದ್ರದಾಗ ಬೀಳ್ತಿರ್ತಾರೆ ಅವ್ರು. ಅದ್ರ ಸಲ್ಮಂದ್ ಪೂರ್ತಿ ಏನು ಸಮುದ್ರದಿಂದ ಆವೃತ್ತಾಗಿರ್ತೈತಲ್ಲ ಅಲ್ಲಿ ಹೋಗಿ ಹಾಕಿ ಬಿಡ್ತಿರ್ತಾರೆ. ಅಲ್ಲಿ ಹೈಯೆಸ್ಟ್ ಕ್ರಿಟಿಕಲ್ ಅಥವಾ ಅತಿ ಹೈಯೆಸ್ಟ್ ಏನು ಕೊಡ್ತಿರ್ತಾರಂದ್ರೆ ಏನಂತಾರೆ?
ಶಿಕ್ಷೆನ ಅಲ್ಲೇ ಕೊಡ್ತಿರ್ತಾರ, ಅಲ್ಲಿ ಹಾಕ್ತಿರ್ತಾರಲ್ಲ. ಹಂಗೆ ಕರ್ನಾಟಕದಾಗ ಅಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟ ಸಲ್ಮಂದು ಹೋರಾಡಿದ್ರು, ಅದಕ್ಕೆ ಹೆಸರಿನಾಗ ಇಟ್ಟಾರ ಅನಾಮಿಕ. ಅಂದ್ರೆ ಅವ್ರ ಹೆಸರು ಯಾರಿಗೂ ಗೊತ್ತೇ ಇಲ್ರಿ. ಸ್ವಾತಂತ್ರ್ಯ ಹೋರಾಟಗಾರದಾಗ ಟೈಮ್ನಾಗ ಎಷ್ಟೋ ಜನ ಸತ್ತಾರ, ಅನಾಮಿಕ ಅಂತ ಕೊಟ್ಟಾರ. ಅಂದ್ರೆ ಹೆಸರು ಗೊತ್ತಿರಲ್ದವ್ರು ಅಂಥವ್ರು ಎಷ್ಟೋ ಜನ ಸತ್ತಾರಲ್ಲ, ಅವ್ರ ಸಲ್ಮಂದು ಏನು ಮಾಡಿದ್ರ ಅನಾಮಿಕ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಒಂದು ಕೃತಿ ತರತಾರ. ಯಾವ ಒಂದು ಭಾಗದಾಗ ಇದನ್ನು ಸ್ವಾತಂತ್ರ್ಯ ಚಳುವಳಿಯೊಳಗೆ ಭಾಗವಹಿಸಿದ ಸಲ್ಮಂದ್ ಅಂದ್ರೆ ಅಂಡಮಾನ್ ನಿಕೋಬಾರ್. ನೆನಪಿರ್ತೈತಲ್ಲ, ಇದು ಕರ್ನಾಟಕದಾಗ ತರತಾರ, ನೆನಪಿಟ್ಕೊಳ್ರಿ. ಅನಾಮಿಕ ಸ್ವಾತಂತ್ರ್ಯ ಹೋರಾಟಗಾರರು ಕೃತಿ ಅದಕ್ಕೆ ಸಂಬಂಧಿಸೈತಂದ್ರೆ ಅಂಡಮಾನ್ ನಿಕೋಬಾರ್ ಮುಂದೆ ಸ್ವಾತಂತ್ರ್ಯ ಹೋರಾಟ ಸಮಯದಾಗ ಭಾಗವಹಿಸಿದ್ದು. ಓಕೆ, ನೆಕ್ಸ್ಟ್ ಇದೇಳ್ರಿ. ಆ ಸಾಂಸ್ಕೃತಿಕ ನಾಯಕ ಬಸವಣ್ಣನ ಹೆಸರಿನಾಗ ಜೈವಿಕ ವೈವಿಧ್ಯ ಉದ್ಯಾನವತ್ ಮಾಡತ್ತಾರ. ಎಲ್ಲಿ ಮಾಡತ್ತಾರ ಹೇಳ್ರಿ? ಜೈವಿಕ ವೈವಿಧ್ಯ ಉದ್ಯಾನವನ ಅಂತ ಮಾಡತ್ತಾರೆ. ಇದು ಬಸವಣ್ಣನ ಹೆಸರು ಬಂದ ಕೂಡಲೇ ಪಟ್ನ ಬಿಜಾಪುರ ಬರ್ತತಿಲ್ಲ, ತಾಳಿಕೋಟೆ ಹೆಸರು ಬರ್ತದೆ, ಅಲ್ಲಿ ಮಾಡತ್ತಿಲ್ಲ. ಇದನ್ನು ಎಲ್ಲಿ ಹೇಳ್ರಿ? ಬೆಂಗಳೂರಾಗ ಮಾಡತ್ತಾರೆ. ಎಲ್ಲಿ ಹೆಸರುಘಟ್ಟದಾಗಲ್ಲ, ಮಾದಪ್ಪನಹಳ್ಳಿ ಒಳಗೆ ನೋಡು. ಬೆಂಗಳೂರಿನ ಮಾದಪ್ಪನಹಳ್ಳಿ ನೆನಪಿಟ್ಕೋರ. ಇವ್ರಿಗೆ ಬಸವಣ್ಣ ಅವ್ರಿಗೆ ಸಾಂಸ್ಕೃತಿಕ ನಾಯಕ ಅಂತ ಕರಿತಿಲ್ಲ. ಅವ್ರದ್ದು ಹೆಸರಲ್ಲಿ ಏನು ಮಾಡತ್ತಾರ ಅಂದ್ರೆ ಜೈವಿಕ ವೈವಿಧ್ಯ ಉದ್ಯಾನ ಅಂತ ಕರೀತಾರೆ. ಹೆಸರಿನಾಗ ಜೈವಿಕ ವೈವಿಧ್ಯ ಉದ್ಯಾನ ಅಂತ ಯಾಕೆ ಇಟ್ಟಾರಂದ್ರೆ, ನಾವು ಹೇಳಿದ್ದೆವು ಇಂಡಿಯಾದಾಗ ಫಸ್ಟ್ ಟೈಮ್ ಒಂದು ಕಡೆ ಸಂವಿಧಾನ ಪಾರ್ಕ್ ಅಂತ ಮಾಡಿದ್ರಿ. ಎಲ್ಲಿ ಮಾಡಿದ್ರಿ? ಕಾನ್ಸ್ಟಿಟ್ಯೂಷನಲ್ ಪಾರ್ಕ್ ಅಂತ ಮಾಡಿದ್ರೆ. ಸಂವಿಧಾನ ಪಾರ್ಕ್ ಅಂದ್ರೆ ಆ ಪಾರ್ಕ್ನಾಗ ಹೋದತ್ತೇಳಿ ಸಂವಿಧಾನ ಬುಕ್ ಓದ್ಕೊಂಡು ಬಂದಾಗಿ ಬಿಡ್ತದೆ. ಹಂಗೆ ಎಲ್ಲ ಕಡೆ ಒಂದೊಂದು ಕಲ್ಲಿಟ್ಟಿರ್ತಾರೆ. ಅಲ್ಲಿ ಒಂದು ಕಡೆ ಮೂಲಭೂತ ಹಕ್ಕುಗಳು, ಒಂದು ಕಡೆ ಕರ್ತವ್ಯಗಳು, ಒಂದು ಕಡೆ ಪ್ರಸ್ತಾವನೆ, ಹಿಂಗೆಲ್ಲ ಬರ್ತಾರೆ. ಎಲ್ಲಿ? ಪುಣಾದಾಗ ಬರ್ತೈತಿ ಇದು, ಮುಂಬೈ. ಇದನ್ನು ಮಹಾರಾಷ್ಟ್ರದ ಪುಣಾದಾಗ ಫಸ್ಟ್ ಸಂವಿಧಾನ ಪಾರ್ಕ್ ಇಂಡಿಯಾದಾಗ ಬಂದಾಗ ನೆನಪಿಟ್ಕೊಳ್ಳಿ. ಕಾನ್ಸ್ಟಿಟ್ಯೂಷನಲ್ ಪಾರ್ಕ್ ಅಂತ ಕರೀತಾರೆ. ಈಗ ಸಾಂಸ್ಕೃತಿಕ ನಾಯಕ ಬಸವಣ್ಣನ ಹೆಸರ ಮೇಲೆನ ಜೈವಿಕ ವೈವಿಧ್ಯ ಉದ್ಯಾನವನ ಅಂತ ಮಾಡತ್ತಾರ. ಜೈವಿಕ ವೈವಿಧ್ಯ ಉದ್ಯಾನವನ ಅಂದ್ರೆ ಅಲ್ಲಿ ಹೋದ್ರೆ ಅಂತೇಳಿ ಮೊದಲು ಕಾಣಿಸ್ತಾವೆ ಕಳಬೇಡ ಕೊಲಬೇಡ ಇವೆಲ್ಲ ಅವ್ರದಲ್ಲ. ಇವೆಲ್ಲ ಏನದಲ್ಲ ವಚನಗಳು, ಅದೆಲ್ಲ ಉದ್ಯಾನವನದಾಗ ಎಲ್ಲಿ ಅಡ್ಡಾಡನು ವಚನಗಳು ಕಾಣಿಸ್ತಿರ್ತಾವೆ. ಅಂಥದ್ದು ಉದ್ಯಾನವನ ಎಲ್ಲಿ ಮಾಡತ್ತಾರಂದ್ರೆ ಬೆಂಗಳೂರಿನ ಮಾದಪ್ಪನಹಳ್ಳಿ. ನೆನಪಿಟ್ಕೋರು, ಬೆಂಗಳೂರಿನ ಮಾದಪ್ಪನಹಳ್ಳಿ. ಇದು ಬಜೆಟ್ನಾಗ ಡಿಕ್ಲೇರ್ ಮಾಡ್ಯಾರ. ಬಟ್ ಮಾಡಲಿಲ್ಲ ಅಂದ್ರೆ ಮತ್ತೆ ಕೇಳಿರಿ, ಅಣ್ಣ ಮಾಡಲಿಲ್ಲ ಯಾಕಂತ ಹೇಳಿ ಬಜೆಟ್ನಾಗ ಮಂಡನೆ ಮಾಡ್ಯಾರ ಅಂತ ಹೇಳಿರಿ. ಎಲ್ಲಿ ಹೇಳ್ರಿ? ಸಾಂಸ್ಕೃತಿಕ ಬಸವಣ್ಣ ಉದ್ಯಾನವನ ಅಂತ ಮಾದಪ್ಪನಹಳ್ಳಿ. ಎಲ್ಲಿ? ನಾಲೆಜ್ ಪಾರ್ಕ್ ಬಂದಾಗ, ಜೇವರ್ಗಿ ಅನಂತ ಯೋಜನೆ ಬಂದಾಗ, ಸೋಲಾರ್, ಆಮೇಲೆ ಕಾಯಕ ಭಾಗ್ಯ ಯೋಜನೆ ಬಂದಾಗ. ಓಕೆ, ಇದು ಹೇಳ್ರಿ. ಇದು ಸಿನಿ ಮಿತ್ರ ಅಂತ ರೀಸೆಂಟಾಗಿ ಒಂದು ಆ್ಯಪ್ ತರತ್ತಾರ. ಸಿನಿ ಮಿತ್ರ ಅಂತ ಇದು ಎದ್ರ ಸಲ್ಮಾನ್ ತರತ್ತಾರ ಹೇಳ್ರಿ? ಇದು ಬಜೆಟ್ನಾಗ ಡಿಕ್ಲೇರ್ ಮಾಡ್ರ. ಸಿನಿ ಮಿತ್ರ ಅಂತೇನ? ಎಸ್, ಸಿನಿಮಾಗಳ್ದು ಏನು ರಿಜಿಸ್ಟ್ರೇಷನ್ ಇರ್ತೈತಲ್ರಿ, ಅವ್ನ ರಿಜಿಸ್ಟ್ರೇಷನ್ಗಳು ಡಿಜಿಟಲ್ ರೂಪದಾಗ ಜಲ್ದಿ ಸಿಗ್ಬೇಕಂತ ಸಿನಿ ಮಿತ್ರ ಅಂತಂದವ್ರು. ಎರಡು ನೆನಪಿಟ್ಕೋರೆ. ಇವೆರಡು ಸಿನಿಮಾ ಸೆಕ್ಟ್ರಿಗೆ ಬಂದಾಗ ಅಥವಾ ವಾರ್ತಾ ಮತ್ತು ಪ್ರಸಾರ ಇಲಾಖೆ ಅಂತ ಬರ್ತೈತಲ್ಲ, ಅದಕ್ಕೆ ಎಲ್ಲರ ಬರ್ತೇಳಿ ಎರಡು ಕೇಳ್ಬೋದು. ಇದು ಬಜೆಟ್ನಾಗ ಡಿಕ್ಲೇರ್ ಮಾಡೋರು. ಸಿನಿ ಮಿತ್ರ ಅಂತ ಬರ್ತೈತಿ. ಎದ್ರ ಸಲ್ಬಂದ್ ಅಂದ್ರೆ ಈಗ ಪ್ರೆಸೆಂಟ ನಾವು ಒಂದು ಶಾರ್ಟ್ ಮೂವಿ ಮಾಡ್ತೀವಿ ಅಂತ ತಿಳ್ಕೊರಿ, ಅದ್ರ ಪರ್ಮಿಷನ್ ತೊಗೋಬೇಕಾರೆ ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾಕತ್ತೆ. ಈ ಸಿನಿ ಮಿತ್ರದ ಡೈರೆಕ್ಟ್ ಅಪ್ಲೈ ಮಾಡೋದು, ನಮ್ಮದು ವಿಡಿಯೋ ಹಿಂಗೈತ್ರಿ, ಇಂಥ ಶಾರ್ಟ್ ಮೂವಿ ಮಾಡಿದೆ ಅಂತೇಳಿ ಡಿಜಿಟಲ್ ರೂಪದಾಗ ವೆರಿಫಿಕೇಷನ್ ಮಾಡಿ ನಿಮಗೆ ಅಲೌ ಮಾಡ್ತಾರೆ. ಯಾಕಂದ್ರೆ ನೀವು ನೋಡ್ರಿ, ಪಿಕ್ಚರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಬರ್ದಿರ್ತಾರಲ್ಲ ಅಂಡರ್ ಏಜ್, ಹಿಂಗೆಲ್ಲ ಅಂಡರ್ ಏಜ್ ಯಾರು ನೋಡಬೇಕು, ಅಥವಾ ಎ ಸರ್ಟಿಫಿಕೇಷನ್, ಬಿ ಸರ್ಟಿಫಿಕೇಷನ್, ಇದು ಪರ್ಮಿಷನ್ ಸಿಗಬೇಕಾದ್ರೆ ಏನೈತಲ್ಲ, ಕರ್ನಾಟಕ ಗೌರ್ಮೆಂಟ್ದಾಗ ಅಥವಾ ಕರ್ನಾಟಕ ಸ್ಟೇಟ್ನಾಗ ಯಾವ್ದಾರು ಶಾರ್ಟ್ ಮೂವಿ ಮಾಡಲಿ, ಸಣ್ಣ ಶಾರ್ಟ್ ವಿಡಿಯೋ ಮಾಡಲಿ, ಅಂಥವ್ನ ಅಪ್ಲೋಡ್ ಮಾಡ್ಬೇಕಾರೆ ಅಥವಾ ಸರ್ಟಿಫಿಕೇಟ್ ಬೇಕಾಗಿರ್ತದೆ. ಇವು ಮತ್ತು ಸರ್ಟಿಫಿಕೇಟ್ ಸಣ್ಣ ಮಾಡಿ ಅಪ್ಲೋಡ್ ಮಾಡ್ತೀವಿ. ಅಂಥವಕ್ಕಲ್ಲ ಇವು. ಯಾವಂದ್ರೆ ಪಿಕ್ಚರ್ ರೂಪನ್ಯಾಗ ಪೂರ್ತಿ ವರ್ಲ್ಡ್ ವೈಡ್ ಅಥವಾ ಕರ್ನಾಟಕದಾದ್ಯಂತ ಪಬ್ಲಿಷ್ ಮಾಡೋರು ಇದ್ದು ಅಂತೇಳಿ ಯಾವ್ದಾರ ಮೂವಿ ರೂಪದಾಗ ಅದು ಈಗ ಮಾಡ್ತಾರೆ ನೋಡ್ರಿ, ಶಾರ್ಟ್ ಮೂವಿ ಅದು ಪಬ್ಲಿಷ್ ಮಾಡ್ತಿರ್ತಾರಲ್ಲ, ಅಂಥ ಮೂವಿ ಅಂತ ಹೇಳತ್ನ ಅವಕ್ಕೆ ಅದ್ರ ಸರ್ಟಿಫಿಕೇಶನ್ ಬೇಕಾಗೈತೆ. ಅದ್ರ ಸಲ್ಮಂದಿ ಯಾವ ಆ್ಯಪ್ ಮಾಡ್ಯಾರಂದ್ರೆ ಸಿನಿ ಮಿತ್ರ. ನೆನಪಿರ್ತೈತಲ್ಲ, ಇದು ಬಜೆಟ್ನಾಗ ಡಿಕ್ಲೇರ್ ಮಾಡ್ಯಾರ್ರಿ. ನೆಕ್ಸ್ಟ್ ಕರ್ನಾಟಕ ಫಿಲ್ಮ್ ಲೊಕೇಶನ್ ಡಿಜಿಟಲ್ ಮ್ಯಾಪ್ ಅಂತ ಮಾಡ್ಯಾರ. ಇದು ಅದ್ರ ಸಲ್ಮಂದ್ ಮಾಡ್ಯಾರ ಹೇಳ್ರಿ? ಕರ್ನಾಟಕ ಫಿಲ್ಮ್ ಡಿಜಿಟಲ್ ಲೊಕೇಶನ್ ಮ್ಯಾಪ್ ಅಂತ ಹೆಸರಿನಾಗ ಐತೆ. ಕರ್ನಾಟಕ ಫಿಲ್ಮ್ ಡಿಜಿಟಲ್ ಲೊಕೇಶನ್ ಮ್ಯಾಪ್ ಅಂತ ಎದಕ್ಕೆ ಕೊಟ್ಟಾರಂದ್ರೆ, ಈಗ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗ್ಬೇಕಾರೆ ಹೆಂಗೆ ಲೊಕೇಶನ್ಗಳು ಮ್ಯಾಪ್ಗಳನ್ನ ಫಿಕ್ಸ್ ಮಾಡ್ಕೊಂಡಾರ ಗೊತ್ತಲ್ಲ. ಈಗ ಜನ ಫೋಟೋಗ್ರಾಫರ್ಗಳು ಗೊತ್ತಿರ್ತಾವೆ ನೋಡ್ರಿ, ಹೊಣ್ಣವರ ಈ ಕಡೆ ಹೋಗ್ತಾರಲ್ಲ ಜಾಸ್ತಿ, ಸೇಮ್ ಹಂಗೆ ಹೆಂಗೆ ಮಾಡ್ಯಾರಲ್ಲ. ಈಗ ಫಿಲ್ಮ್ ಲೊಕೇಶನ್ ಸಲ್ಮಂದಿ ಏನು ಮಾಡತ್ತಾರ ಅಂದ್ರೆ ಒಂದು ಆ್ಯಪ್ ಮಾಡ್ಯಾರ. ಎದ್ರ ಸಲ್ಮಂದ್ರೆ ಫಿಲ್ಮ್ದು ಏನು ಲೊಕೇಶನ್ಗಳು ಇರ್ತಾವಲ್ಲ, ಫಿಲ್ಮ್ ತೆಗಿಯುವಂಥವು, ಅಂಥ ಲೊಕೇಶನ್ಗಳು ಡಿಜಿಟಲ್ ರೂಪ್ನಾಗ ಒಂದು ಮ್ಯಾಪ್ ಮಾಡಿಟ್ಟಿರ್ತಾರೆ. ಅಲ್ಲಿ ಯಾವ್ದು ಫಿಲ್ಮ್ ಇರ್ತೈತಲ್ಲ, ನಿಮ್ದು ಯಾವ್ದಾರ ದೇವ್ರದ್ದು ಇತ್ತೇಳಿ ಅಥವಾ ಯಾವ್ದಾರ ಪಿಕ್ಚರ್ ಹಾಡು ಶೂಟಿಂಗ್ ಇತ್ರ ಅದು ನೀವು ಸರ್ಚ್ ಮಾಡಿದತ್ತೇಳಿ ಅದು ಯಾವ್ದು ಲೊಕೇಶನ್ ಕಾಣಿಸ್ತೈತಲ್ಲ ಅಷ್ಟು ಅವೈಲೇಬಲ್ ಅದಾವ ಅಂದಂಗೆ ಕರ್ನಾಟಕದ ಲೊಕೇಶನ್ ಫಿಲ್ಮ್ ಶೂಟಿಂಗ್ ಮಾಡೋ ಸಲ್ಮಂದ್. ಗೊತ್ತಾತಲ್ಲ ಏನು ಹೇಳ್ರಿ? ಎರಡು ಫಿಲ್ಮ್ಗೆ ಬಂದಾಗ ಒಂದೇದ ಸಿನಿ ಮಿತ್ರ ಅಂತ ಬಂದರೆ ಏನಂದ್ರೆ ಸಿನಿ ಮಿತ್ರ ಓನ್ಲಿ ಏನ ಸರ್ಟಿಫಿಕೇಶನ್ ಕೊಡಕ್ಕೆ, ಅಂದ್ರೆ ಅದ್ರದ್ದು ಅಲೋ ಮಾಡಕ್ಕೆ, ಯಾರ ಅಲೋ ಮಾಡಕ್ಕೆ ಯಾವುದಂದ್ರೆ ಸಿನಿ ಮಿತ್ರ ಅಂತ ಬರ್ತೈತಿ. ಇನ್ನು ಲೊಕೇಶನ್ ಮ್ಯಾಪಿಂಗ್ ಅಂತ ಬಂದ್ರೆ ಅದೇ ಕರ್ನಾಟಕದಾಗ ಏನರ ಫಿಲ್ಮ್ ಶೂಟಿಂಗ್ ಮಾಡೋ ಸಲ್ಮಂದ್ ಏನೇನು ಲೊಕೇಶನ್ಗಳು ಅವೈಲೇಬಲ್ ಅದಲ್ಲ ಅದ್ರದ್ದೊಂದು ಮ್ಯಾಪ್ ಸಿಗ್ತದೆ. ಈಗ ಹೆಂಗೆ ಗೂಗಲ್ ಮ್ಯಾಪ್ನಾಗ ಸಿಗ್ತಾವಲ್ಲ, ನಿಮ್ಮ ಊರ್ದು ಏನರ ಹೊಡೆದ್ರತ್ತೇಳಿ ಗೂಗಲ್ ಮ್ಯಾಪ್ನಾಗ ಹೆಸರು ಬಂದುಬಿಡ್ತೈತಲ್ಲ, ಇಲ್ಲಿ ಅದಾವತ್ತೇಳಿ ದೇವ್ರ ಗುಡಿ ಅದು ಸೇಮ್ ಹಂಗೆ ಪಿಕ್ಚರ್ ಲೊಕೇಶನ್ ಮ್ಯಾಪ್ಗಳು ಸಿಗ್ತಾವೆ. ಎದ್ರೋಗಂದ್ರೆ ಹೆಸರು ಎತ್ತ ಕರ್ನಾಟಕ ಫಿಲ್ಮ್ ಲೊಕೇಶನ್ ಡಿಜಿಟಲ್ ಮ್ಯಾಪ್ ಅಂತ ಮಾಡ್ಯಾರ. ನೆನ್ಪಿಟ್ಕೋರೆ ಬಜೆಟ್ನಾಗ ಇದು. ನೆಕ್ಸ್ಟ್ ಇದು ಹೇಳ್ರಿ, ರೀಸೆಂಟಾಗಿ ಯಾವ ಒಂದು ಸ್ಥಳದೊಳಗೆ ಯಾವ ಒಂದು ಕಾರಾಗೃಹದಾಗ ಮಾದಕ ದ್ರವ್ಯ ವ್ಯಸನ ಮುಕ್ತ ಕೇಂದ್ರ ಅಂತ ಮಾಡತ್ತಾರ.
ಕಾರಾಗೃಹದಾಗ. ಇದು ವಿಶೇಷ ಯಾಕಂದ್ರೆ ಮಾದಕ ವ್ಯಸನ ಮುಕ್ತ ಕೇಂದ್ರಗಳು ಇರ್ತಾವಲ್ಲ, NGOಗಳು ಮಾಡ್ತಿರ್ತಾವೆ. NGOಗಳು ಅಂದ್ರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಗಳು ಇರ್ತಾವೆ ನೋಡ್ರಿ. ಮೈಸೂರೊಳಗೆ ಅದಾವು, ಬೇರೆ ಕಡೆ ಇರ್ತಾವೆ. ಬಟ್ ಈಗ ಜೇಲ್ ಒಳಗೆ ಮಾದಕ ವಸ್ತು ವ್ಯಸನ ಮುಕ್ತ ಕೇಂದ್ರ ಮಾಡತ್ತಾರ ಅಂದ್ರೆ ತಿಳ್ಕೊರಿ, ಜೇಲ್ ಒಳಗೂ ಹೋಗಿ ಮಾದಕ ವಸ್ತು ವ್ಯಸನ ಅಥವಾ ಇಲ್ಲಿಗಲ್ ಆಗಿ ಡ್ರಿಂಕ್ಸ್ ಮಾಡೋದು, ಸಿಗರೇಟ್ ಸೇದೋದು ಮಾಡ್ತಿರ್ತಾರಲ್ಲ, ಅಂಥವ್ರನ್ನ ಅದರಿಂದ ಹೊರಗೆ ತರಬೇಕಂತ ಕರ್ನಾಟಕದಾಗ ಫಸ್ಟ್ ಟೈಮ್ ಮಾಡತ್ತಾರೆ. ಎಲ್ಲಿ, ಯಾವ ಕಾರಾಗೃಹದಾಗ? ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹ ಐತ್ಲ, ಅಲ್ಲೇ. ನೆನಪಿಟ್ಕೋರೆ ಇದನ್ನು. ಮಾದಕ ವಸ್ತು ವ್ಯಸನ ಮುಕ್ತ ಯಾಕೆ ಇಂಪಾರ್ಟೆಂಟ್ ಕೊಡ್ಬೋದು ಅಂದ್ರೆ, ವ್ಯಸನ ಮುಕ್ತ ಕೇಂದ್ರಗಳು ಅಥವಾ ಮಾದಕ ವ್ಯಸನ ಮುಕ್ತ ಕೇಂದ್ರಗಳದಾವಲ್ಲ, ಎಲ್ಲಿ ಬೇಕಾ ಸಿಗ್ತಾವೆ, ಬೇರೆ ಕಡೆ ಇರ್ತಾವೆ. ಈಗ ಧಾರವಾಡದಾಗ, ಹುಬ್ಳಿದಾಗ ಅಥವಾ ಹಿಂಗೆ ಮೈಸೂರೊಳಗೆ ಈ ಕಡೆ ಎಲ್ಲ ಇರ್ತಾವಲ್ಲ. ಬಟ್ ಯಾವ್ದಾರ ಒಂದು ಕಾರಾಗೃಹದಾಗ ಮಾಡತ್ತಾರ ಅಂದ್ರೆ ಎಲ್ಲಿ ಅಂದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹ ಐತ್ಲ, ಅದಕ್ಕೆ. ಯಾಕಂದ್ರೆ ಕಾರಾಗೃಹದಾಗ ಅಲೌ ಮಾಡಂಗಿಲ್ಲ. ಕಾರಾಗೃಹದಾಗ ಹೋದವ್ರು ಯಾರಂದ್ರೆ ಹಿಂಗೆ ಕುಡಿದು ಏನಾರ ದನಿಗೆ ಮಾಡಿದಾಗ ಕರ್ಕೊಂಡು ಹೋಗಿರ್ತಾರೆ. ಮತ್ತೆ ಅಲ್ಲಿ ಹೋದ್ಮೇಲೆ ಅದ್ರ ತರಬೇತಿನ ಕೊಡ್ತಾರೆ ಅವ್ರಿಗೆ, ಕುಡಿಬೇಡ ಅಂತೇಳಿ. ಇದ್ರ ಸಲ್ಮಂದಿ ಎಲ್ಲಿ ಮಾಡತ್ತಾರಂದ್ರೆ ಬೆಂಗಳೂರು. ಈಗ ಹೇಳ್ರಿ ನೋಡು ಬಜೆಟ್, ಬೆಂಗಳೂರಿನ ಪರಪ್ಪನ ಅಗ್ರಹಾರ. ಈಗ ಬಜೆಟ್ನಾಗ ಬೆಂಗಳೂರಿನಾಗ ಅಥವಾ ಎಲ್ಲ ಕಾರಾಗೃಹಗಳದಾಗ ಶುದ್ಧೀಕರಣ ಮಾಡತ್ತಾರ. ಆಲ್ಕೋಹಾಲ, ಮೊಬೈಲ ಇಂಥವು ಹೋಗುದನ್ನೆಲ್ಲ ಯಾವ್ದು ಮಾಡ್ಯಾರ ಅಂದ್ರೆ ಅದಕ್ಕೆ ಆಪ್ರೇಷನ್. ನೆನಪಿಟ್ಕೋರಿ, ಇದನ್ನು ಬಜೆಟ್ನಾಗ ಡಿಕ್ಲೇರ್ ಮಾಡ್ಯಾರ ಅಂದ್ರೆ ಪರಿಶುದ್ಧೀಕರಣ ಆಪ್ರೇಷನ್. ಎದಕ್ಕೆ ಮಾಡತ್ತಾರ ಅಂದ್ರೆ ಇವೇನು ಕಾರಾಗೃಹ ಓನ್ಲಿ ಬೆಂಗಳೂರು ಅದಲ್ರಿ, ಇದು ನೆನಪಿಟ್ಕೋರಿ. ಮತ್ತು ಆಪ್ರೇಷನ್ ಪರಿಶುದ್ಧೀಕರಣ ಓನ್ಲಿ ಬೆಂಗಳೂರು ಕಾರಾಗೃಹನ ಸ್ವಚ್ಛತೆ ಮಾಡೋಕ್ಕಲ್ಲ. ಇದನ್ನು ಕರ್ನಾಟಕದಾಗ ಎಷ್ಟು ಕಾರಾಗೃಹಗಳದಾವಲ್ಲ ಅವನ್ನೆಲ್ಲ ಸುಧಾರಣೆ ಮಾಡೋ ಸಲ್ಮಂದಿ ಯಾವ್ದು ತಂದಾರ ಅಂದ್ರೆ ಆಪ್ರೇಷನ್ ಪರಿಶುದ್ಧೀಕರಣ. ಜೈಲು ಸುಧಾರಣೆ ಸಲ್ಬಂಧ ಆಯೋಗ ರೀಸೆಂಟಾಗಿ ಯಾವ್ದು ನ್ಯೂಸ್ನಾಗಿತ್ತಂದ್ರೆ ಆರ್ ಹಿತೇಂದ್ರ. ನೆನಪೈತಲ್ರಿ? 5 ಆಯೋಗಗಳು ಬರ್ತಾವ ಅಂತ ಹೇಳಿದ್ ನೋಡ್ರಿ. ಹೇಳ್ರಿ, 1ನೇದ ಬಿಪಿನ್ ಗೋಪಾಲ್ ಕೃಷ್ಣನ್, 2ನೇದ ವಿನಯ್ ಕುಮಾರ್, 3ನೇದ ಎಸ್ ಮುರುಗನ್, 4 ಚಂದ್ರಗುಪ್ತ ಬರ್ತಾನೆ. 4ನೇದ ಚಂದ್ರಗುಪ್ತ. ರೀಸೆಂಟ್ ಆಗಿದ್ದು ಯಾವ್ದಂದ್ರೆ ಆರ್ ಹಿತೇಂದ್ರ. ಅವ್ನು ಇನ್ನೊಮ್ಮೆ ಹೇಳ್ರಿ, ನೀವು ಹೇಳಲಿಲ್ಲ ಯಾವ್ದ? 1ನೇದ ಯಾರ? ಬಿಪಿನ್ ಗೋಪಾಲ್ ಕೃಷ್ಣನ್ನ 1ನೇದ. 2ನೇದ ವಿನಯ್ ಕುಮಾರ್. ನೆಕ್ಸ್ಟ್ ಹೆಂಗೆ ನೆನಪಿಟ್ಕೋರೆ? BVS ಅಂದ್ರೆ ಏನಂದ್ರೆ BS ವಾಯ್ ಬರ್ತದೆ ಯಡಿಯೂರಪ್ಪನ ಬಂದ್ರೆ BVS ಅಂತ ನೆನಪಿಟ್ಕೋರು. BVS ಯಾಕಂದ್ರೆ ಬಿಪಿನ್ ಗೋಪಾಲ್ ಕೃಷ್ಣನ್ 1ನೇದವ್ರ, 2ನೇದ ವಿನಯ್ ಕುಮಾರ್ ಅಂತ ಬರ್ತಾರೆ. ಎಸ್ ಅಂದ್ರೆ ಎಸ್ ಮುರುಗನ್ ಅಂತ ಬರ್ತಾರೆ. 3 ಜನ ಆದ್ರೆ ಇವು 4, 5 ಎದಕ್ಕೆ ನೆನಪಿಟ್ಕೋಬೇಕಾರ? ಚಂದ್ರಗುಪ್ತ ಆಯೋಗ ನೇಮಕ ಮಾಡಿದ್ದ ಎದ್ರ ಸಲ್ಬಂದ್ರೆ ಓನ್ಲಿ ದರ್ಶನ್ ಬಗ್ಗೆ. ದರ್ಶನ್ಗೆ ಏನು VIP ಇದನ್ನು ಕೊಡತ್ತಿರಲ್ಲ ಅದ್ರ ಸಲ್ಬಂದ್. ಬಟ್ ಆರ್ ಹಿತೇಂದ್ರ ಕನ್ಫ್ಯೂಸ್ ಆಗಿ ಬರೀ ದರ್ಶನ್ ಸಲ್ಬಂದ್ ಅನ್ಬೇಡ್ರಿ. ಆರ್ ಹಿತೇಂದ್ರದಾಗ ಏನು ರೌಡಿ ಸೀಟ್ರುಗಳು ಅವ್ರಿರೋ ಹೋದವ್ರಿಗೆಲ್ಲ ಏನು VIP ಸೌಲಭ್ಯ ಸಿಗತ್ತಿತ್ತಲ್ಲ ಅದನ್ನು ಎಲಿಮಿನೇಟ್ ಮಾಡಕ್ಕೆ ಇವು 2 ನೆನಪಿರ್ತಾವಲ್ಲ. ಯಾವ್ದಾರ ಚಂದ್ರಗುಪ್ತ ಬಂದ್ರೆ ಓನ್ಲಿ ದರ್ಶನ್ ಸಲ್ಬಂದ್ ನೇಮಕ ಮಾಡಿದ್ದು ಜೈಲ್ ಸುಧಾರಣೆ ಮಾಡಕ್ಕೆ. ಆಮೇಲೆ ಆರ್ ಹಿತೇಂದ್ರ ಬಂದ್ರೆ ಈಗ ರೀಸೆಂಟಾಗಿ ಮಾಡ್ಯಾರ. 5 ನೆನಪಿರ್ತಾವೆ. BVS ಅಂತ ನೆನಪಿರ್ತೈತಿ. ಅದಾದ್ಮೇಲೆ ಚಂದ್ರಗುಪ್ತ ಮತ್ತು ಆರ್ ಹಿತೇಂದ್ರ. BVS ಅಂದ್ರೆ ಫುಲ್ ಫಾರ್ಮ್ ಹೇಳ್ರಿ. B ಅಂದ್ರೆ ಬಿಪಿನ್ ಗೋಪಾಲ್ ಕೃಷ್ಣನ್, V ಅಂದ್ರೆ ವಿನಯ್ ಕುಮಾರ್, S ಅಂದ್ರೆ ಎಸ್ ಮುರುಗನ್. ನೆಕ್ಸ್ಟ್ ಚಂದ್ರಗುಪ್ತ ಮತ್ತು ಓಕೆ. ಈಗ ಬಜೆಟ್ನಾಗ ಯಾವ ತಂದಾರ ಹೇಳ್ರಿ? ಆಪರೇಷನ್ ಪರಿಶುದ್ಧೀಕರಣ. ಎಲ್ಲಿ ಮಾದಕ ವಸ್ತು ವ್ಯಸನ ಕೇಂದ್ರ ಮಾಡತ್ತಾರೆ? ಯಾವ ಕಾರಾಗೃಹದಾಗ ಅಂದ್ರೆ ಕರ್ನಾಟಕದಾಗ ಎಷ್ಟು ಮಹಿಳಾ ಕಾರಾಗೃಹಗಳದಾವು? 2 ಅದಾವ. 1 ಎಲ್ಲಿ? ಶಿವಮೊಗ್ಗ. ನೆನ್ಪಿಟ್ಕೋರಿ, ಮಹಿಳಾ ಕಾರಾಗೃಹ ಅನ್ನೋದು 1 ಐತಿ. ಮಹಿಳೆಯರು ಏನೋ ತಪ್ಪು ಮಾಡ್ರು ಎಲ್ಲಿ ಶಿವಮೊಗ್ಗಕ್ಕೆ ಕಳಿಸ್ತಾರೆ. ಬೇರೆ ಕಡೆ ಎಲ್ಲಿ ಕಾರಾಗೃಹ ಇಲ್ಲ. ಮಹಿಳಾ ಕಾರಾಗೃಹ ಇರೋದು 1 ಎಲ್ಲಿ ಅಂದ್ರೆ ಎಲ್ಲಿ? ಪರಪ್ಪನ ಅಗ್ರಹಾರದಾಗ ಇಡಂಗಿಲ್ಲ. ಅವ್ರನ್ನ ಟ್ರಯಲ್ ಬೇಸ್ ಮೇಲೆ ಇಟ್ಟಿರ್ತಾರೆ. ಬಟ್ ಮಹಿಳಾ ಕಾರಾಗೃಹ ಅಂದ್ರೆ ಇರೋದು ಎಲ್ಲಿ ಅಂದ್ರೆ ಶಿವಮೊಗ್ಗದಾಗ. ರಣ್ಯಾರವನ್ನು ಅಲ್ಲೇ ಟ್ರಾನ್ಸ್ಫರ್ ಮಾಡಿರ್ತಾರೆ. ಅವ್ರು ತೆಗೆದು ಎಲ್ಲರ ಇವು ನೆನಪಿಟ್ಕೋರಿ. ಕಾರಾಗೃಹದಾಗ ಟ್ರಯಲ್ ಬೇಸಸ್ ಮೇಲೆ ಆರೋಪಿಗಳ ಮತ್ತು ಅಪರಾಧಿ ಅಂತ ಕರೀತಾರೆ. ಗೊತ್ತೈತಲ್ಲ? ಆರೋಪಿಗಳು ಯಾರು ಇರ್ತಾರೆ ಹೇಳ್ರಿ? ಆರೋಪಿ ಅಂದ್ರೆ ನಾವು ಯಾರ ಮೇಲೂ ಆರೋಪ ಮಾಡ್ಬೋದು. ಈಗ ನನ್ನ ಮೇಲೆ ನೀವು ಆರೋಪ ಮಾಡ್ಬೋದು, ಇಲ್ಲಿ ಬಂದು ದಿನ ನಮ್ಗೆ ತಿಳಿತೀನಂತ ಹೇಳಿ. ಇದು ಆರೋಪ. ಅಪರಾಧ ಆದ್ರೆ ಏನೋ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ನಾ ಅಪರಾಧಿಯತ್ ಪ್ರೂವ್ ಆದ್ಮೇಲೆ ಅಷ್ಟೇ ಜೈಲ್ನಾಗ ಶಿಕ್ಷೆ ಹಾಕಿರ್ತದೆ. ನೆನಪಿಟ್ಕೊಡಿ. ಈಗ ಆರೋಪಿಗಳ ಅಪರಾಧಿಗಳು ಇರ್ತಲ್ಲ ಟ್ರಯಲ್ ಮೇಲೆ. ಈಗ ರಣ್ಯಾರಾವ್ ಅದಾರಲ್ಲ, ಅಪರಾಧಿಯತ್ ಎಲ್ಲಿ ಡಿಕ್ಲೇರ್ ಆಗಿಲ್ರಿ, ಅದು ಆರೋಪಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ಅಪರಾಧಿ ಅಂದಿದ್ರೆ ಅವ್ರಿಗೆ ಶಿಕ್ಷೆ ಹಾಕಿತ್ತು. ಅಪರಾಧಿಗಳಾದ್ರೆ ಏನಾಗ್ತದೆ ಅಂದ್ರೆ 1 ವರ್ಷ 2 ವರ್ಷ ಶಿಕ್ಷೆ ಆಕತಿ. ಈಗ ಪ್ರಜ್ವಲ್ ರೇವಣ್ಣಗದು ಆಗೈತಲ್ರಿ ಶಿಕ್ಷೆ, ಅದೆಲ್ಲ ಅಪರಾಧಿಯತ್ ಡಿಕ್ಲೇರ್ ಆದ್ಮೇಲೆ. ನೆನಪಿರ್ತೈತಲ್ಲ? ಹಾಂ ಹೇಳ್ರಿ, ಯಾವ್ದು ರಣ್ಯಾರಾವ್ದು ಬಂದಾಗ ಯಾವುದೊಂದು ಆ್ಯಕ್ಟ್ ಹೇಳಿದ್ನಿ ಹೋತನ್ ಮೇಲಿನ? ಮತ್ತೆ ಕಾಪಿ ಪೋಸಾ ಆ್ಯಕ್ಟ್ ಅಂತ ಹೇಳಿದ್ವಿಲ್ಲ, ಯಾವ ಇಯರ್? 1974. ಯಾವ ಒಂದು ಆ್ಯಕ್ಟ್ನು ವೈಲೇಟ್ ಮಾಡಿದಾಗ ಕಾಪಿ ಪೋಸಾ ಅಪ್ಲೈ ಮಾಡ್ತಾರ? ಫೇಮಾ. ನೆನಪೈತಲ್ಲ? ಫೇಮಾ ಯಾವ ಇಯರ? ಫೇಮಾ ಫುಲ್ ಫಾರ್ಮ್ ಬಂದಾಗ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಯಾವ್ದನ್ನೊಂದು ರೀಪ್ಲೇಸ್ ಮಾಡಿ ಫೇಮಾ ಅಂತ ಬತ್ರಿ? ಫೆರಾದ್ ಫುಲ್ ಫಾರ್ಮ ಫಾರಿನ್ ಎಕ್ಸ್ಚೇಂಜ್. ಓಕೆ, ಗುಡ್. ನೆಕ್ಸ್ಟ್ ಇದು ಹೇಳ್ರಿ, ಕರ್ನಾಟಕದಾಗ ಎಲೆಕ್ಟ್ರಿಕ್ ಬಸ್ ಇದೇನಂದ್ರೆ KEBP ಅಂತ ಕರೀತಾರೆ. KEBP ಅಂದ್ರೆ ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಅಂತ ತಂದಾರ. KEBP ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಅಂತ ತರ್ತಾರೆ. ಇದಕ್ಕೆ ಯಾವ ಬ್ಯಾಂಕ ಸಹಾಯ ಮಾಡತ್ತೈತೆ ಹೇಳ್ರಿ? ಸಹಾಯಧನ ಕೊಡತೈತಿ. ಅದರಿಂದ ಏನು ಮಾಡತ್ತಾರಂದ್ರೆ ಈಗ ಕರ್ನಾಟಕದಾಗ ಎಲೆಕ್ಟ್ರಿಕ್ ಬಸ್ ಅದಾವ. ಜಾಸ್ತಿ ಎಲ್ಲಿ ಬೆಂಗಳೂರಾಗ ಕಾಣಿಸ್ತಾವೆ. ಇಲ್ಲಿ ಪ್ರೆಸೆಂಟ್ ಇಲ್ಲ. ಧಾರವಾಡದಾಗ ಅದಾವ ಇಲ್ಲಲ್ಲ? ಎಲ್ಲಿ ಬಂದವ? ಚಿಗರಿ ಎಲೆಕ್ಟ್ರಿಕ್ ಅಲ್ಲವು. ಚಿಗರಿ ಎಲೆಕ್ಟ್ರಿಕ್ ಅಲ್ಲವು. ಹಾಂ,
ಇದನ್ನ ಬೆಂಗಳೂರಾಗ ಅದಾವ್ರಿ ಫೇಮ್ ಯೋಜನೆ ಅಂಡರ್ ಅದಾವ ನೋಡ್ರಿ ಎಲೆಕ್ಟ್ರಿಕ್ ಬಸ್ ಬೆಂಗಳೂರಾಗ ಅದಾವ ಬೇರೆ ಕಡೆ ಅದಾವ ಮೈಸೂರಾಗ ಇರ್ಬೇಕು ನೋಡಿಲ್ಲ ಒಟ್ ಬೆಂಗಳೂರಾಗ ಹೆಂಗೆ ಎಲೆಕ್ಟ್ರಿಕ್ ಬಸ್ ಅದಾವಲ್ಲ ಈಗ ಏನು ಮಾಡತ್ತಾರ ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಅದು ಉತ್ತೇಜನ ಕೊಡು ಸಂಬಂಧ ಯಾವ್ದಂದ್ರೆ KEBP ಅಂತ ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಅಂತ ಅಂದಾರ ಅದನ್ನು ಉತ್ತೇಜನ ಕೊಡು ಸಂಬಂಧ ಯಾವ ಬ್ಯಾಂಕ್ ರೊಕ್ಕ ಕೊಡತೈತಿ ಇವ್ರಿಗೆ ADB ವರ್ಲ್ಡ್ ಬ್ಯಾಂಕ್ IMF ಮೂರಾಗ ಒಂದೇಳು ಯಾವ್ದಾ ವರ್ಲ್ಡ್ ಬ್ಯಾಂಕ್ ನೆನಪಿಟ್ಕೋರೆ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ಗೆ ಯಾವ್ದಂದ್ರೆ ವರ್ಲ್ಡ್ ಬ್ಯಾಂಕ್ ಆಮೇಲೆ ADB ಬ್ಯಾಂಕ್ ಯಾವ್ದಕ್ಕೆ ಕೊಟ್ಟು ಹೇಳ್ರಿ ಇದೀಗ ಬಜೆಟ್ನಾಗ ಹೇಳಿದ್ನಿ ಪ್ರಗತಿ ಪಥ ಹಳ್ಳಿಗಳ ರೋಡ್ ಅಭಿವೃದ್ಧಿ ಮಾಡಕ್ಕೆ ಬಂದರೆ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೆನಪಿಟ್ಕೋರಿ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮಿಗೆ ಬಂದ್ರೆ ವರ್ಲ್ಡ್ ಬ್ಯಾಂಕ್ ನೆನಪಿರ್ತೈತಲ್ಲ ವರ್ಲ್ಡ್ ಬ್ಯಾಂಕ್ ಯಾವುದಕ್ಕಂದ್ರೆ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ KEBP ಅಂತ ಕರೀತಾರೆ ನಾಳೆ ಎಲ್ಲರ KEBP ಕೊಟ್ಟರೆ ಏನು ಫುಲ್ ಫಾರ್ಮ್ ಅಂತ ಹಾಕ್ತೀರಿ ಕರ್ನಾಟಕ ಎಲೆಕ್ಟ್ರಿಕ್ ಬಸ್ ಪ್ರೋಗ್ರಾಮ್ ಓಕೆ ನೆಕ್ಸ್ಟ್ ಇದು ಹೇಳ್ರಿ ರೀಸೆಂಟಾಗಿ ಇದು ನಡೆದೈತೆ ನೋಡಿ ಇದು ಅಬಕಾರಿ ನೀತಿನ ಇದನ್ನ ಮಾಡತ್ತಾರ ಏನೋ ಮರು ಅಭಿವೃದ್ಧಿ ಅಥವಾ ರೀನೇಮ್ ಮಾಡತ್ತಾರ ಅಬಕಾರಿ ನೀತಿ ಅಂತೈತೆ ಆಲ್ಕೋಹಾಲ್ ಬ್ಯೂರೇಜಸ್ ಮೇಲೆ ಟ್ಯಾಕ್ಸ್ಗಳನ್ನ ಜಾಸ್ತಿ ಮಾಡ್ಬೇಕಂದಾರ ಹೆಂಗೆ ಟ್ಯಾಕ್ಸ್ ಕೊಡತ್ತಾರ ಅದ್ರ ಬ್ರ್ಯಾಂಡ್ ಮೇಲೆ ಕೊಡತ್ತಾರ ಆಲ್ಕೋಹಾಲ್ ಕಂಟೆಂಟ್ ಮೇಲೆ ಕೊಡತ್ತಾರ ಅಥವಾ ಯಾವ ಫ್ಯಾಕ್ಟ್ರಿ ಒಳಗೆ ಮ್ಯಾನುಫ್ಯಾಕ್ಚರ್ ಆಕತ್ ಫ್ಯಾಕ್ಟ್ರಿ ಮೇಲೆ ಕೊಡತ್ತಾರ ಯಾವ್ದಾ ಕಂಟೆಂಟ್ ಮೇಲೆ ನೆನಪಿಟ್ಕೋರಿ ಇದನ್ನು ಯಾಕಂದ್ರೆ ಈಗ ಹೊಸದಿದೆ ಅಬಕಾರಿ ನೀತಿ ಯಾವ ಮರು ಅಭಿವೃದ್ಧಿ ಮಾಡಿದ್ದ ಅಬಕಾರಿ ನೀತಿ ಎತ್ತಾರ ಇದ್ರೊಳಗೆ ಏನು ಕೇಳ್ತಾರಂದ್ರೆ ಸ್ಲ್ಯಾಬ್ನ ಡಿಕ್ರೀಸ್ ಮಾಡ್ಯಾರ ಎಲ್ಲಿಂದ ಎಲ್ಲಿಗೆ ಸ್ಲ್ಯಾಬ್ ಡಿಕ್ರೀಸ್ ಮಾಡ್ಯಾರ ಕೇಳ್ರ ಇದು ಹೆಂಗೆ ಹೇಳ ಈಗ ರೀಸೆಂಟಾಗಿ GST ಯಾವ್ದು 101ನೇ ಅಮೆಂಡ್ಮೆಂಟ್ ಪ್ರಕಾರ GST ತಂದಿದ್ರು ತಂದಾಗ ಎಷ್ಟು ಸ್ಲ್ಯಾಬ್ಸ್ ಇದ್ದು ಅದ್ರೊಳಗೆ 5 ಸ್ಲ್ಯಾಬ್ ಇದ್ದು ಜೀರೋನು ಸ್ಲ್ಯಾಬ್ ಅಂತ ಕನ್ಸಿಡರ್ ಮಾಡಬೇಕು ಜೀರೋ ಬಿಡಬೇಡ್ರಿ ಯಾವಾಗೂ ನೆನಪಿಟ್ಕೋರಿ ಜೀರೋ ಅನ್ನೋದು ಸ್ಲ್ಯಾಬ್ ಎದಕ್ಕೆ ಇಟ್ಟಿರ್ತಾರೆ ಅಂದ್ರೆ ಫ್ರೂಟ್ಸ ಅಥವಾ ಇವು ಏನಿರ್ತಾವಲ್ಲ ಹಣ್ಣು ಇದನ್ನು ಮೊಸರು ಹಾಲು ಇಂಥವಕ್ಕೆಲ್ಲ ಜೀರೋ ಸ್ಲ್ಯಾಬ್ ಎದಕ್ಕೆ ಜೀರೋ ಸ್ಲ್ಯಾಬ್ ಇಟ್ಟಾರ ಅದಕ್ಕೆ ವ್ಯಾಲ್ಯೂ ಇಲ್ಲತ್ತಲ್ಲ ಜೀರೋ ಸ್ಲ್ಯಾಬ್ ಎದಕ್ಕೆ ಇಟ್ಟಿರ್ತಾರೆ ಅಂದರೆ ನಾಳೆ 1% ಇನ್ಕ್ರೀಸ್ ಮಾಡಿ ನಾವು ಮೊಸರಿನ ಮೇಲೆ ಹಾಲಿನ ಮೇಲೆ ಕೊಟ್ಟಿವತ್ತೇಳಿ ಡೈರೆಕ್ಟ್ ಸ್ಲ್ಯಾಬ್ ಈ ವೇರಿಯೇಷನ್ ಮಾಡ್ಬೇಕಾದ್ರೆ ಜೀರೋ ಇರ್ಲಿಕ್ಕೆ 5 ಕೊಡ್ಬೇಕಾಗಿತ್ತು ಅದಕ್ಕೆ ಜೀರೋ ಹತ್ತಿಟ್ಟಾರ ಜೀರೋದಿಂದ 5 ಒಳಗೆ ಕೊಡ್ಬೋದು ಅಂತೇಳಿ 0 ಒಂದು ಸ್ಲ್ಯಾಬ್ ಕನ್ಸಿಡರ್ ಮಾಡ್ಯಾರ ನೆನಪಿಟ್ಕೋರಿ 5 ಸ್ಲ್ಯಾಬ್ಗಳು ಬರ್ತಾವೆ GST 101ನೇ ಅಮೆಂಡ್ಮೆಂಟ್ ಪ್ರಕಾರ ತರ್ತಾರಲ್ಲ 5 ಸ್ಲ್ಯಾಬ್ಗಳು ಬರ್ತಾವೆ ಒಂದನೇದು 0 ಎರಡನೇದ 5 ಮೂರನೇದ 12 18 28 ಈಗ ಏನು ಮಾಡ್ರಿ ಇದನ್ನ ಸ್ಲ್ಯಾಬ್ನ ಡಿಕ್ರೀಸ್ ಮಾಡ್ರಿ ಎಷ್ಟು ಮಾಡ್ರಿ ಈಗ 18 5 0 3 ಸ್ಲ್ಯಾಬ್ ಉಳಿದಾವ ಈಗ ನೆನಪಿಟ್ಕೋರಿ 3 ಸ್ಲ್ಯಾಬ್ ಉಳಿತಾವ ಯಾವ್ದಂದ್ರೆ 0 ಮತ್ತು 0 5 18 ಇವು 3 ಸ್ಲ್ಯಾಬ್ ಹೆಂಗೆ ಉಳಿದ್ವಲ್ಲ GST ಒಳಗೆ ನೋಡ್ರಿ GST ರಿಫಾರ್ಮ್ನಾಗ ಕೇಳ್ಬೋದು ಏನಂತಂದ್ರೆ 101ನೇ ಅಮೆಂಡ್ಮೆಂಟ್ ಪ್ರಕಾರ 2017ರಾಗ GST ಏನು ಬರ್ತೈತಲ್ಲ ಅದು ಬಂದಾಗ ಎಷ್ಟು ಸ್ಲ್ಯಾಬ್ ಇದ್ದು ಅಂದ್ರೆ 5 ಸ್ಲ್ಯಾಬ್ ಇದ್ದು ಪ್ರೆಸೆಂಟ್ ಎಷ್ಟು ಸ್ಲ್ಯಾಬ್ ಅದಾವ ಅಂದ್ರೆ 3 ಸ್ಲ್ಯಾಬ್ ಯಾವ ಎರಡು ತೆಗ್ದಾರ ಅಂದ್ರೆ 28 ತೆಗ್ದಾರ ಮತ್ತು 12 ತೆಗ್ದಾರ ಈಗೇನು 28 ಇದ್ದಿಲ್ಲ ಅವಕ್ಕೆ 18 ಟ್ಯಾಕ್ಸ್ ಕೊಡ್ತಾರೆ 18 12 ಏನಿತ್ತಲ್ಲ ಅದಕ್ಕೆ 5% ಟ್ಯಾಕ್ಸ್ ಹಚ್ತಾರೆ ಇನ್ನೊಂದು ಯಾವ್ದೈತೆ ಅಂದ್ರೆ 40% ಟ್ಯಾಕ್ಸ್ ಐತೆ 40% ಟ್ಯಾಕ್ಸ್ ಯಾವಾಗ ಕೊಡ್ತಾರೆ ಹೇಳ್ರಿ ಇವು ಐಷಾರಾಮಿ ಬರ್ತಾವಲ್ಲ ಇವು ದೊಡ್ಡ ಗಾಡಿ ಬರ್ತಾವೆ ನೋಡಿ 2 ಕೋಟಿ 3 ಕೋಟಿ ಅಂಥವು ಗಾಡಿಗಳಿಗೆಲ್ಲ 40% ಟ್ಯಾಕ್ಸ್ ಹಾಕ್ತಿರ್ತಾರೆ ಸೇಮ್ ಹಂಗೆ ಏನು ಮಾಡತ್ತಾರೆ ಅಂದ್ರೆ ಅಬಕಾರಿ ನೀತಿ ಏನೈತಿಲ್ಲ ಆಲ್ಕೋಹಾಲ್ ಮೇಲೆ ಅದ್ರ ಮೇಲೂ ಸ್ಲ್ಯಾಬ್ ಡಿಕ್ರೀಸ್ ಮಾಡತ್ತಾರೆ ಟ್ಯಾಕ್ಸದ ಎಲ್ಲಿಂದ ಎಲ್ಲಿಗೆ ಡಿಕ್ರೀಸ್ ಮಾಡ್ಯಾರ ಸ್ಲ್ಯಾಬ ಗೊತ್ತಾತಲ್ಲ ಈಗ GSTದಾಗ ಹೆಂಗೆ ಡಿಕ್ರೀಸ್ ಮಾಡಿಲ್ಲ ಮೊದಲು 16% ಇತ್ತು ರೀ ಟ್ಯಾಕ್ಸ್ ಅನ್ನೋದು ಅದನ್ನು ಸ್ಲ್ಯಾಬ್ ಎಲ್ಲಿಗೆ ತಂದಾರ ಅಂದ್ರೆ 16% ಇದ್ದಿದ್ದು ಎಲ್ಲ 8% ಟ್ಯಾಕ್ಸ್ ಹಾಕ್ತಾರೆ ಟ್ಯಾಕ್ಸ್ ಯಾವ್ದ್ರ ಮೇಲೆ ಹಾಕ್ತಾರೆ ಅಂತ ಹೇಳಿ ಫ್ಯಾಕ್ಟ್ರಿ ಮೇಲೆ ಕಂಟೆಂಟ್ ಮೇಲೆ ಅಥವಾ ಅದು ಮ್ಯಾನುಫ್ಯಾಕ್ಚರ್ ಆಗಿದ್ದು ಬ್ರ್ಯಾಂಡ್ ಮೇಲೆ ಆಲ್ಕೋಹಾಲ್ ಕಂಟೆಂಟ್ ಮೇಲೆ ಈಗ ಯಾವ್ದು ಇದನ್ನು ಬಿಯರ್ ಒಳಗೆ 8% ಹಿಂಗೇನು ಆಲ್ಕೋಹಾಲ್ ಡಿಸ್ಟ್ರಿಬ್ಯೂಷನ್ ಆಗಿರ್ತೈತಲ್ಲ ಆ ಕಂಟೆಂಟ್ ಮೇಲೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತಿರ್ತಾರೆ ಅದಕ್ಕೆ ಏನೋ ಅಂಶಗಳ ಮೇಲೆ ಏನೋ ಆಲ್ಕೋಹಾಲ್ ಅಂಶ ಎಷ್ಟು ಇರ್ತೈತಲ್ಲ ಅದಕ್ಕೆ AIB ಅಂತ ತರ್ತಾರೆ ಆಲ್ಕೋಹಾಲ್ ಇನ್ ಬ್ಯೂರೇಜ್ ಅಂತ AIB ಯಾವ್ದು ಕರಿತಾರೆ ಅದಕ್ಕೆ ಆಲ್ಕೋಹಾಲ್ ಇನ್ ಬ್ಯೂರೇಜ್ ಯಾವುದೊಂದು ಬ್ಯೂರೇಜ್ ಅಥವಾ ಯಾವುದೊಂದು ಇದ್ರ ಕಂಟೆಂಟ್ ಆಲ್ಕೋಹಾಲ್ ಕಂಟೆಂಟ್ ಎಷ್ಟು ಇರ್ತೈತಲ್ಲ ಅದ್ರ ಮೇಲೆ ಅಷ್ಟು ಟ್ಯಾಕ್ಸ್ ಹಾಕೋದು ಇದು ಕರ್ನಾಟಕದ ಇದು ಇನ್ನೊಂದು ವಿಶೇಷತೆ ಏನಂದ್ರೆ ಯಾವ ಒಂದು ಸರ್ಕಾರಗಳು ಅಥವಾ ಯಾವ ಒಂದು ಸ್ಟೇಟ್ಗಳ್ನು ಏನು ಮಾಡ್ತಾರೆ ಅಂದ್ರೆ ಅಬಕಾರಿ ಒಳಗೆ ರಿಫಾರ್ಮ್ ತರಕ್ಕೆ ಹೋಗಂಗಿಲ್ಲ ಯಾಕಂದ್ರೆ ಅದ್ರದ್ದು ಜಾಸ್ತಿ ರೊಕ್ಕ ಬರ್ತಿರ್ತದೆ ಬಟ್ ಪ್ರೆಸೆಂಟ್ ಕರ್ನಾಟಕದವ್ರ ಟ್ಯಾಕ್ಸ್ ಇನ್ಕ್ರೀಸ್ ಮಾಡತ್ತಾರ ಅಂದ್ರೆ ಅದನ್ನ ಎಲ್ಲರ ತೊಗೊಳೋದು ಕಡಿಮೆ ಆದರೆ ಇನ್ಕಮ್ ಕಡಿಮೆ ಆದಂಗಲ್ಲ ಅದ್ರ ಸಲ್ಬಂದ ಆದರೂ ರಿಫಾರ್ಮ್ ತರತ್ತಾರ ಇಂಡಿಯಾದಾಗ ಫಸ್ಟ್ ನೋಡ್ರಿ ಇದು ಇದನ್ನ ಕರ್ನಾಟಕ ಹಿಂಗೆ ರಿಫಾರ್ಮ್ ತರೋದು ನೆನಪಿರ್ತೈತಲ್ಲ ಅಬಕಾರಿದೇನ ವಿಶೇಷ ನೀತಿ ತರತ್ತಾರ ಆಲ್ಕೋಹಾಲ್ ಕಂಟೆಂಟ್ ಮೇಲೆ ಏನು ಮಾಡ್ತಾರೆ ಅಂದ್ರೆ ಟ್ಯಾಕ್ಸ್ ಓಕೆ ಇದು ಹೇಳ್ರಿ ಏನತ್ತ ಏನು ಎಷ್ಟು ಪರ್ಸೆಂಟ್ ಅದ 16% ಇತ್ತು ಅದನ್ನ ಏನು ಮಾಡ್ತಾರೆ ಅಂದ್ರೆ 8% ಸ್ಲ್ಯಾಬಿಗೆ ತರತ್ತಾರ ಅವು ಏನು ಕಂಟೆಂಟ್ಗಳು ಇರ್ತಲ್ಲ ಅದ್ರ ಮೇಲೆ ಟ್ಯಾಕ್ಸ್ಗಳು ವೇರಿ ಆಕ್ಕವು ಅದೇ ಹೇಳಿಲ್ಲ ಈಗ ಯಾವ್ದು ಹಾಟ್ ಮತ್ತು ಇವು ಬಿಯರ್ ಏನು ಬರ್ತಾವಲ್ಲ ಅದ್ರ ಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅವ್ರ ಕಂಟೆಂಟ್ ಮೇಲೆ ಆಲ್ಕೋಹಾಲ್ದ ಟ್ಯಾಕ್ಸ್ ಅವ್ರು ಇನ್ಕ್ರೀಸ್ ಮಾಡ್ತಾರೆ ಬಟ್ ಈಗ ಬರೀ ಸ್ಲ್ಯಾಬ್ ಹೇಳಿನ 16 ಸ್ಲ್ಯಾಬ್ ಇದ್ದು ಎಲ್ಲ ಎಲ್ಲಿಗೆ ಬಂದವು ಅಂದ್ರೆ 8% ಸ್ಲ್ಯಾಬಿಗೆ ಬಂದವು ನೆನಪಿರ್ತೈತಲ್ಲ AIB ಅಂದ್ರೆ ಫುಲ್ ಫಾರ್ಮ್ ಆಲ್ಕೋಹಾಲ್ ಇನ್ ಬ್ಯೂರೇಜ್ ಅದ ಡೈರೆಕ್ಟ್ ಕೊಡ್ತಾರೆ AIB ಫುಲ್ ಫಾರ್ಮ್ ಇಲ್ಲಾರ AIB ಅಬಕಾರಿ ನೀತಿ ಒಳಗೆ ಅಪ್ಲೈ ಮಾಡತ್ತಾರೆ AIB ಫುಲ್ ಫಾರ್ಮ್ ಏನಂದ್ರೆ ಆಲ್ಕೋಹಾಲ್ ಇನ್ ಬ್ಯೂರೇಜ್ ಅಂತ ಬರ್ತದೆ ಅದ್ರ ಮೇಲೆ ನೆಕ್ಸ್ಟ್ ಇದು ಹೇಳಿ ಈಗ ಸದ್ಗೋಪನ್ ಕಮಿಟಿ ಅಂತ ಐತ್ರಿ ನ್ಯೂಸ್ನಾಗ ಇತ್ತು ಸದ್ಗೋಪನ್ ಕಮಿಟಿ ಅಂತ ಸದ್ಗೋಪನ್ ಕಮಿಟಿ ಅಂದ್ರೆ ಇಂಜಿನಿಯರಿಂಗ್ ಅಥವಾ ತಾಂತ್ರಿಕ ಶಿಕ್ಷಣ ಏನಿರ್ತೈತಲ್ಲ ರೋಹಿತ್ ವೇಮುಲ್ ಕೇಸ್ ನೆನಪೈತಿ ಕರ್ನಾಟಕದಾಗ ಜಾರಿಗೆ ತರ್ತಾರೆ ರೋಹಿತ್ ವೇಮುಲ್ ಕಾಯ್ದೆ ಎದಕ್ಕೆ ಕೇಳ್ತಾರೋ ಉನ್ನತ ಶಿಕ್ಷಣ ಒಳಗೆ
ಇದು ನೆನಪಿಲ್ಲ? ರೋಹಿತ್ ವೇಮುಲ್ ಕೇಸ್ ಮಾಡಿದ್ವಲ್ಲ ಡಿಸ್ಕಷನ್, ಎದ್ರ ಸಲ್ಮಂದ? ಉನ್ನತ ಶಿಕ್ಷಣ ಅಂದರೆ ಏನು PhD ಡಿಗ್ರಿ ಏನು ಹೋಗಿರ್ತಾರಲ್ಲ ಅವ್ರಿಗೆ ಏನು ಮಾಡ್ತಿರ್ತಾರೆ ಅಂದ್ರೆ ಕಾಸ್ಟ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡ್ತಿರ್ತಾರೆ. ಈ ರೋಹಿತ್ ವೇಮುಲ್ ಏನವ್ರು ಹೈದರಾಬಾದ್ದಾಗ ಒಬ್ಬರು ಕಾಲೇಜ್ ಒಳಗೆ ಸುಸೈಡ್ ಮಾಡ್ಕೊಂಡಿದ್ರು ಕಾಸ್ಟ್ ಡಿಸ್ಕ್ರಿಮಿನೇಷನ್ ಸಲ್ಮಂದ್. ಅದರ ಸಲ್ಮಂದ ಅವ್ರ ಹೆಸರು ಮೇಲೆ ರೋಹಿತ್ ವೇಮುಲ್ ಕಾಯ್ದೆ ಅಂತ ಕರ್ನಾಟಕದಾಗ ತಂದವ್ರು. ಎದ್ರ ಸಲ್ಮಂದ? ಅದೇ ಹೇಳಿಲ್ಲ, ಉನ್ನತ ಶಿಕ್ಷಣ ಒಳಗೆ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಆದ್ರೆ ರೋಹಿತ್ ವೇಮುಲ್ ಕಾಯ್ದೆ. ನೆನಪಿಟ್ರಿ? ಹಂಗೆ ಬೇರೆ ಕಡೆ ಎಲ್ಲರ ಊರಾಳೊಳಗೆ ಅಥವಾ ಹಳ್ಳಿ ಒಳಗೆ ಎಲ್ಲರ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಆಗಿದ್ರೆ ಯಾವ ತಂದಿದ್ರು? ಕನ್ಫ್ಯೂಸ್ ಆಗಬೇಡ್ರಿ. ಉನ್ನತ ಶಿಕ್ಷಣ ಒಳಗೆ ಅಂದರೆ ಈಗ ನಮ್ಮಲ್ಲಿ KUD ಕಾಲೇಜ್ ಐತೆ, KUD ಕಾಲೇಜ್ ಒಳಗೆ ಡಿಗ್ರಿ ಅಥವಾ PhD ಮಾಡಕ್ಕೆ ಹೋಗಿರ್ತಾರಲ್ಲ ಅವರಿಗೆ ಕಾಸ್ಟ್ ಮೇಲೆ ಡಿಸ್ಕ್ರಿಮಿನೇಷನ್ ಮಾಡತ್ತಾರ ಅಂತೇಳಿ ಯಾವ ಕಾಯ್ದೆದಿಂದ ಅವ್ರನ್ನ ಅರೆಸ್ಟ್ ಮಾಡ್ಬೋದು ಅಂದ್ರೆ ರೋಹಿತ್ ವೇಮುಲ್ ಕಾಯ್ದೆ ಹೇಳ್ತೈತಿ. ಹಂಗೆ ಎಲ್ಲರ ಊರೊಳಗೆ ಹಳ್ಳಿ ಒಳಗೆ ಶಿಕ್ಷಣ ಇಲ್ಲ, ಏನೂ ಇಲ್ಲ, ಬರೀ ತಾರತಮ್ಯ ಮಾಡತ್ತಿದ್ರೆ ಕಾಸ್ಟ್ ಮೇಲೆ, ಅದಕ್ಕೆ ಯಾವ ಕಾಯ್ದೆ ಐತಿ? ಎಸ್, ವಿನಯ್ ಸಾಮರಸ್ಯ ಕಾಯ್ದೆ. ಇವೆರಡೂ ಕನ್ಫ್ಯೂಸ್ ಆಗಬಾರ್ದು. ವಿನಯ್ ಸಾಮರಸ್ಯ ಕಾಯ್ದೆ ಬಂದರೆ ಎಲ್ಲರಿಗೂ ಬರ್ತೈತಿ. ಓನ್ಲಿ ಉನ್ನತ ಶಿಕ್ಷಣಕ್ಕೆ ಬಂದ್ರೆ ರೋಹಿತ್ ವೇಮುಲ್ ಕಾಯ್ದೆ. ವಿನಯ್ ಸಾಮರಸ್ಯ ನೆನಪೈತಲ್ಲ ಉಡುಪಿ ಅನ್ನೋದು, ಕೊಪ್ಪಳದಾಗ ಒಂದು ಕೊಪ್ಪಳದ ದೇವಾಲಯದಾಗ ಹುಡುಗ ಮಳೆ ಬಂದೈತೆ ಅಂತ ಒಳಗೋಗಿ ಆಶ್ರಯ ತೊಗೊಂಡಿದ್ದಕ್ಕೆ ಅವ್ರನ್ನ ಬಹಿಷ್ಕಾರ ಮಾಡಿದ್ರು ನೋಡಿ. ಈಗ ರೀಸೆಂಟಾಗಿ ಅದನ್ನು ಮಾಡ್ಯಾರ ನೋಡ್ರಿ. ಇವ ನಮ್ಮವ ತಂದಾರ ಕರ್ನಾಟಕದಾಗ. ಎದಕ್ಕೆ ತರ್ತಾರ? ಎಸ್, ಮರ್ಯಾದೆಗೇಡು ಹತ್ಯೆ ಪ್ರಕರಣಗಳು ಹಾಕಿರ್ತಲ್ಲ ಅದ್ರ ಸಲ್ಮಂದ್ ಯಾವುದಂದ್ರೆ ಇವ ನಮ್ಮವ ತಂದಾರ. ಆ ಮರ್ಯಾದೆಗೇಡು ಹತ್ಯೆ ಪ್ರಕರಣ ಸಲ್ಮಂದ್ ಅಷ್ಟೇ ಅಲ್ಲ, ಬಹಿಷ್ಕಾರ ಮಾಡ್ರೂ ಇದು ಅಪ್ಲೈ ಆಕತಿ. ಇವ ನಮ್ಮವ ನೆನಪಿಟ್ಕೋರಿ. ಈ ನೆನಪಿರ್ತಾವಲ್ಲ 3 ಹೇಳಿ. ರೋಹಿತ್ ವೇಮುಲ್ ಕಾಯ್ದೆ ಎದಕ್ಕೆ? ಉನ್ನತ ಶಿಕ್ಷಣ ಒಳಗೆ ತಾರತಮ್ಯ ಆದ್ರೆ ರೋಹಿತ್ ವೇಮುಲ್, ಊರೊಳಗೆ ಹಳ್ಳಿ ಒಳಗದು ಎಲ್ಲರ ತಾರತಮ್ಯ ಆದ್ರೆ ವಿನಯ್ ಸಾಮರಸ್ಯ. ಆಮೇಲೆ ಯಾವ್ದು ಇನ್ನೊಂದು ಯಾವುದು? ಇವ ನಮ್ಮವ ಎದಕ್ಕಂದ್ರೆ ಮರ್ಯಾದೆಗೇಡು ಹತ್ಯೆ ಪ್ರಕರಣ ಇಲ್ಲೇ ಆಗಿತ್ತಲ್ಲ ಹುಬ್ಳಿ ಒಳಗೆ, ಇವು ಆದಾಗ ಆತ. ಈಗ ಯಾವ್ದು ಹೇಳತ್ತಿದ್ವಿ? ಎಸ್, ಸದ್ಗೋಪನ್ ಕಮಿಟಿ ಅಂತ ಬರ್ತದೆ. ಇದು ಎದ್ರ ಸಲ್ಮಂದ್ ಹೇಳ್ರಿ? ಇನ್ನು ಎಸ್, ತೇರೆ ಮೇರೆ ಸಪ್ನೆ ಕೂಡಿ ಬಾಳೋನ ಅದ. ಕೂಡಿ ಬಾಳೋನ ತರ್ತಾರಲ್ಲ, ಯಾರು ತರ್ತಾರೆ ಹೇಳ್ರಿ? ಕೂಡಿ ಬಾಳೋನ ಕರ್ನಾಟಕ ಮುಂದೆ ಮಹಿಳಾ ಆಯೋಗ ತರ್ತಾರೆ. ಕೂಡಿ ಬಾಳೋನ ಎದಕ್ಕೆ ತರ್ತಾರೆ ಹೇಳ್ರಿ? ನ್ಯಾಷನಲ್ ವುಮೆನ್ ಕೌನ್ಸಿಲ್ ಅದಾವ, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿಗಳು. ಇದನ್ನ ರಾಷ್ಟ್ರೀಯ ಮಹಿಳಾ ಮಂಡಳಿ ಅಂತ ಸೆಂಟ್ರಲ್ದಾಗ ಐತಿ, ಇಲ್ಲೊಂದು ರಾಜ್ಯ ಮಹಿಳಾ ಮಂಡಳಿ ಅಂತ ಐತಲ್ಲ, ಇವ್ರು ಕೂಡಿ ಬಾಳೋನ ತೆರೆ ಮೇರೆ ಸಪ್ನೆ ಅಂತ ಅಲ್ಲಿ ತಂದಿರ್ತಾರೆ. ಎದಕ್ಕೆ ತಂದಿರ್ತಾರೆ ಇದನ್ನ? ಯಾವ್ದ? ಡೈವರ್ಸ್ ಕೇಸ್ಗಳು ಜಾಸ್ತಿ ಹಾಕಿರಲ್ಲ, ಅದಕ್ಕೆ ಕೂಡಿ ಬಾಳೋಣ ಅಂದ್ರೆ ಅವ್ರು ಎಲ್ಲರ ಡಿವೋರ್ಸ್ ಹಾಕಿರತ್ತೇಳಿ ಇಲ್ಲ ಹಂಗೆ ಇರ್ರಿ ಅಂತ ಹೇಳಕ್ಕೆ ಅದ ಯಾವುದಂದ್ರೆ ಕೂಡಿ ಬಾಳೋಣ ತಂದಿದ್ರು. ನೆನಪಿಟ್ಕೋರಿ. ಕೌನ್ಸಿಲಿಂಗ್ ಮಾಡೋ ಸಲ್ಮಂದ ಯಾರಂದ್ರೆ ರಾಜ್ಯ ಮಹಿಳಾ ಆಯೋಗದವ್ರು ತಂದಿದ್ರು. ಅದನ್ನ ಇದಕ್ಕೆ ಕಂಪೇರ್ ಮಾಡಿದ್ದೇನೆ. ತೆರೆ ಮೇರೆ ಸಪ್ನೆ ಸೆಂಟ್ರಲ್ದಾಗ, ಸೆಂಟ್ರಲ್ ರಾಷ್ಟ್ರೀಯ ಮಹಿಳಾ ಆಯೋಗದವ್ರು. ಯಾವ್ದು ಹೇಳತ್ತಿದ್ವು? ಸದ್ಗೋಪನ್ ಕಮಿಟಿ ಹೇಳತ್ತಿದ್ವಲ್ಲ, ಎದ್ರ ಸಲ್ಮಂದ ಹೇಳ್ರಿ? ಸದ್ಗೋಪನ್ ಕಮಿಟಿ ಎದಕ್ಕೆ? ಇಂಜಿನಿಯರಿಂಗ್ ಅಥವಾ ತಾಂತ್ರಿಕ ಶಿಕ್ಷಣ. ತಾಂತ್ರಿಕ ಶಿಕ್ಷಣ ಅಂದ್ರೆ ನೆನಪಿಟ್ಕೋರಿ, ತಾಂತ್ರಿಕ ಶಿಕ್ಷಣ ಅಂತ ಗೊತ್ತಾಗಲ್ಲ, ಟೆಕ್ನಿಕಲ್ ಎಜುಕೇಷನ್ ಅಂತ ಕರೀತಾರೆ. ಟೆಕ್ನಿಕಲ್ ಎಜುಕೇಷನ್ ಅಂದ್ರೆ ಓನ್ಲಿ ಇಂಜಿನಿಯರಿಂಗ್ ಅಷ್ಟೇ ಬರಂಗಿಲ್ಲ, ನೆನಪಿಟ್ಕೋರಿ. ತಾಂತ್ರಿಕ ಎಜುಕೇಷನ್ ಅಂದ್ರೆ ಯಾವುದೋ ಒಂದು ಎಜುಕೇಷನ್ ತೋತಿರಲ್ಲ, ಅದ್ರೊಳಗೆ ಪ್ರೊಫೆಷನ್ ಹಾಕಿರ್ತಾರಲ್ಲ, ಅವ್ರಿಗೆ ತಾಂತ್ರಿಕ ಎಜುಕೇಷನ್ ಅಂತ ಕರೀತಾರೆ. ಈಗ ಇಂಜಿನಿಯರಿಂಗ್ ಮಾಡಿದವ್ರು, ಈ ಸಿವಿಲ್ ಇಂಜಿನಿಯರಿಂಗ್ ಮಾಡಿದವ್ರು ಏನಾರ ಮೆಕ್ಯಾನಿಕಲ್ ಗಾಡಿ ರಿಪೇರಿ ಮಾಡ್ತಾರ? ಇಲ್ಲ. ಸಿವಿಲ್ ಇಂಜಿನಿಯರಿಂಗ್ ಬಂದಾಗ ಬಿಲ್ಡಿಂಗ್ ಕಟ್ಟಬೇಕಲ್ಲ, ಹಿಂಗೆ ಯಾವ್ದು ಒಂದ ಪ್ರೊಫೆಷನ್ ಯೂಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಟೆಕ್ನಿಕಲ್ ಎಜುಕೇಷನ್ ಅಂತ ಕರೀತಾರೆ. ಅದಕ್ಕೆ ತಾಂತ್ರಿಕ ಎಜುಕೇಷನ್ ಒಳಗೆ ಏನಂತ, ತಾಂತ್ರಿಕ ಎಜುಕೇಷನ್ ಒಳಗೆ ಏನು ತರ್ಬೇಕಂದ್ರೆ ಅಭಿವೃದ್ಧಿ ಮಾಡ್ಬೇಕಂತ ಒಂದು ಆಯೋಗ ನೇಮಕ ಮಾಡ್ರ. ಅವ್ರು ರೀಸೆಂಟಾಗಿ ರಿಪೋರ್ಟ್ ಕೊಟ್ರ, ಅದ್ರ ಸಲ್ಮಂದ್ ನ್ಯೂಸ್ನಾಗ ಬಂದೈತೆ. ನೆನಪಿಟ್ಕೋರಿ. ಯಾವ ಆಯೋಗ ಹೇಳಿನ? ಸದ್ಗೋಪನ್ ಕಮಿಟಿ. ಮತ್ತು ಆಯೋಗ ನೆನಪಾರ್ರಿ. ಸದ್ಗೋಪನ್ ಕಮಿಟಿ ಅದಕ್ಕೆ ಸಂಬಂಧಿಸೈತಂದ್ರೆ ತಾಂತ್ರಿಕ ಶಿಕ್ಷಣ ಒಳಗೆ ಅಭಿವೃದ್ಧಿ ತರಕ್ಕೆ. ನೆನಪಿಟ್ಕೋರಿ. ಸದ್ಗೋಪನ್ ಕಮಿಟಿ ಅಂತ ಬರ್ತದೆ. ಮತ್ತು ಯಾವ ಕಮಿಟಿ ನ್ಯೂಸ್ನಾಗಿದ್ದು? ಯಾವ್ದ್ರಿ? ಇದ್ರೊಳಗೆ ಕನ್ಸಿಡರ್ ಮಾಡಿದ್ದು 3 ಅಲ್ಲ? ಸಿವಿಲು, ಮೆಕ್ಯಾನಿಕಲ್, ಕಂಪ್ಯೂಟರ್. ಸಿವಿಲ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಆಕೈತಿ. ಇನ್ನೊಂದು ಯಾವುದು? ಎಲೆಕ್ಟ್ರಿಕ್. ಸಿವಿಲ್, ಮೆಕ್ಯಾನಿಕ, ಎಲೆಕ್ಟ್ರಿಕ್ ಹಿಡ್ದಾರ. ಕರೆಕ್ಟ್. ಅದು ಇದನ್ನು ಅಡ್ಮಿಷನ್ ಕಡಿಮೆ ರೆಕಮೆಂಡ್ ಮಾಡ್ಯಾರ ಅವ್ರು. ಇದು ಯಾವ್ದು? ಸದ್ಗೋಪನ್ ಕಮಿಟಿ ಐತ್ಲ, ತಾಂತ್ರಿಕ ಶಿಕ್ಷಣ ಒಳಗೆ. ಇದು ಸದ್ಗೋಪನ್ ಕಮಿಟಿ ನೇಮಕ ಮಾಡಿದ್ದಂದ್ರೆ ಓನ್ಲಿ ಇಂಜಿನಿಯರಿಂಗ್ ಸೀಟ್ ಇನ್ಕ್ರೀಸ್ ಮಾಡಿರತ್ತಲ್ಲ, ನೆನಪಿಟ್ಕೋರಿ. ತಾಂತ್ರಿಕ ಶಿಕ್ಷಣದಾಗ ಏನು ಅಡ್ಮಿಷನ್ಗಳು ಕಡಿಮೆ ಆಗೋದು ಒಂದ, ಮತ್ತು ಅಲ್ಲಿ ಏನು ಇದನ್ನು ಇಲ್ಲೀಗಲಿಟಿ ನಡೆದೈತಲ್ಲ, ಈಗ ಸೀಟ್ ಬ್ಲಾಕಿಂಗ್ ಅಂತ ನ್ಯೂಸ್ನಾಗಿತ್ತು, ನೆನಪೈತ್ರಿ? ಸೀಟ್ ಬ್ಲಾಕಿಂಗ್ ಅಂತ ಮಾಡ್ತಿದ್ರು ನೋಡ್ರಿ. ಯಾರ ರೊಕ್ಕ ಕೊಟ್ಟು ಸೀಟ್ ಬ್ಲಾಕ್ ಮಾಡ್ಕೊಂಡ್ಬಿಡ್ತೀರಿ ಯಾರ ಚಲೋ ಕಾಲೇಜ್ ಒಳಗೆ. ಈಗ BUB ಕಾಲೇಜ್ ಬೇಕಾಗಿತ್ತು ಅಂತೇಳಿ ನಿಂಗೆ ಇಂಜಿನಿಯರಿಂಗ್ ಸಿಕ್ಕದ, ಅಲ್ಲಿ ಯಾರ ಕಾಲೇಜ್ದವ್ರು ನಡೆದು ಸೀಟ್ ಬ್ಲಾಕಿಂಗ್ ಅಂತ ಮಾಡ್ಕೋತೀರ. ಇಂಥವನ್ನೆಲ್ಲ ಅಭಿವೃದ್ಧಿ ಮಾಡ್ಬೇಕು, ಟ್ರಾನ್ಸ್ಪರೆನ್ಸಿ ತರಬೇಕಂತ ಯಾವ ಕಮಿಟಿ ಮಾಡಿದಾರೆ? ಸದ್ಗೋಪನ್ ಕಮಿಟಿ. ಅವ್ರು ರೆಕಮೆಂಡ್ ಏನು ಮಾಡ್ಯಾರ ಅಂದ್ರೆ, ಈಗ ನಮ್ಮಲ್ಲಿ ಇನ್ಕ್ರೀಸ್ ಯಾವ್ದ್ರಾಗ ಆಗತ್ತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಉತ್ತೇಜನ ಕೊಡ್ತಾರಂದ್ರೆ ಕಂಪ್ಯೂಟರ್ ನಾಲೆಜ್ ಜಾಸ್ತಿ ಬೇಕತ್ತ. ಕಂಪ್ಯೂಟರ್ ಇಂಜಿನಿಯರಿಂಗ್ ಜಾಸ್ತಿ ಅಡ್ಮಿಷನ್ ಆಗತ್ತವು. ಉಳ್ಕಿದ್ದು ಇಂಜಿನಿಯರಿಂಗ್ ಕಾಲೇಜ್ಗಳ ಅಡ್ಮಿಷನ್ ಯಾವ್ದು? ಮೆಕ್ಯಾನಿಕಲ್, ಸಿವಿಲ್ ಮತ್ತು ಎಲೆಕ್ಟ್ರಿಕ್ ಬ್ರಾಂಚ್ದಾಗ ಅಡ್ಮಿಷನ್ ಕಡಿಮೆ ಅದಾವೆ. ಅವಕ್ಕೆ ಅಡ್ಮಿಷನ್ ಜಾಸ್ತಿ ಮಾಡಿರತ್ ಒಂದು ಹೇಳ್ಯಾರ. ಅದಾದ್ಮೇಲೆ ಇನ್ನೊಂದು ಏನು ರೆಕಮೆಂಡೇಶನ್ ಇನ್ನೊಂದೇನೋ ಕೊಟ್ಟಾರಲ್ರಿ, ಬ್ರಾಂಚಸ್ ಒಂದಾತ, ಇನ್ನೊಂದೇನೋ ಹೇಳಿದ್ರು ಅವರು, ನಮಗೂ ನೆನಪು ಬರಲಿಲ್ಲ, ಬಂದಿತ್ತು ನೆನಪು. ಇದನ್ನು ಗೊತ್ತಾತಲ್ಲ, ಸದ್ಗೋಪನ್ ಕಮಿಟಿ ಅದಕ್ಕೆ ಬರ್ತೈತೆ ಅಂದ್ರೆ
ಹಾಂ, ತಾಂತ್ರಿಕ ಶಿಕ್ಷಣ ಒಳಗೆ ಅಭಿವೃದ್ಧಿ ತರೋ ಸಲ್ಮಂದ್ ನೋಡ್ರಿ, ತಾಂತ್ರಿಕ ಶಿಕ್ಷಣ ಒಳಗೆ ಅಭಿವೃದ್ಧಿ. ಹಾಂ, ಕರೆಕ್ಟ್. ಇನ್ನೊಂದು ಏನು ರೆಕಮೆಂಡೇಶನ್ ಕೊಟ್ರಂದ್ರೆ ಡಿಮ್ಡ್ ಯೂನಿವರ್ಸಿಟಿಗಳು ಬರ್ತಾವ್ರಿ. ಡಿಮ್ಡ್ ಯೂನಿವರ್ಸಿಟಿಗೆ ಅಂದ್ರೆ ಗೊತ್ತಾಕತಿ? ಡಿಮ್ಡ್ ಅಂದ್ರೆ ಏನು ಹೇಳ್ರಿ? ಈ ಡಿಮ್ಡ್ ಫಾರೆಸ್ಟ್ ನ್ಯೂಸ್ನಾಗ ಬಂದಿರ್ತೈತೆ ನೋಡಿ, ಡಿಮ್ಡ್ ಫಾರೆಸ್ಟ್ ಅಂತ ಕರೀತಾರೆ, ನೆನಪೈತಿ? ಈಗ ಫಾರೆಸ್ಟ್ ಅಂದ್ರೆ ಕರ್ನಾಟಕ ಗೌರ್ಮೆಂಟ್ದಿಂದ ರಿಕಗ್ನೈಸ್ ಆಗಿದ್ದು, ಅಲ್ಲಿ ಎಲ್ಲ ಕಾಯ್ದೆಗಳು ಅಪ್ಲೈ ಆಕಾವ. ಯಾವುದೋ ವನ್ಯಜೀವಿ ಕಾಯ್ದೆ ಆಯ್ತು, ಅರಣ್ಯ ಕಾಯ್ದೆ ಆಯ್ತು, ಮತ್ತು ಪರಿಸರ ಕಾಯ್ದೆ ಆಯ್ತು. ಡಿಮ್ಡ್ ಫಾರೆಸ್ಟ್ ಅಂತ ಯಾವ ಕರೀತಾರೆ? ಎಸ್, ಅಫಿಷಿಯಲಿ ಡಾಟಾ ಇರಂಗಿಲ್ಲ, ಅದ್ರದ್ದು ಅಫಿಷಿಯಲಿ ಫಾರೆಸ್ಟ್ ಆಗಿರಂಗಿಲ್ಲ, ಬಟ್ ಅದು ನೋಡಕ್ಕೆ ಫಾರೆಸ್ಟ್ ಗತ್ಲೆ ಇರ್ತೈತೆ, ಅಂಥವ್ಕ ಡಿಮ್ಡ್ ಫಾರೆಸ್ಟ್ ಅಂತ ಕರೀತಾರೆ. ಸೇಮ್ ಹಂಗೆ ಡಿಮ್ಡ್ ಕಾಲೇಜ್ಗಳ ಡಿಮ್ಡ್ ಯೂನಿವರ್ಸಿಟಿಗಳು ಅಂತ ಬರ್ತಾವ್ರಿ. ಡಿಮ್ಡ್ ಯೂನಿವರ್ಸಿಟಿಗಳು ಅಂದ್ರೆ ಏನು ಗೊತ್ತಾನ? ಗೌರ್ಮೆಂಟ್ ಕಾಲೇಜ, ಗೌರ್ಮೆಂಟ್ ಯೂನಿವರ್ಸಿಟಿ ಅಲ್ಲ, ಬಟ್ ಗೌರ್ಮೆಂಟ್ ಥರನ ಬಿಹೇವ್ ಮಾಡ್ತಿರ್ತಾರೆ, ಗೌರ್ಮೆಂಟ್ ಅಂಡರ್ ಇದ್ದಂಗೆ ಅದು, ಅದಕ್ಕೆ ಡಿಮ್ಡ್ ಯೂನಿವರ್ಸಿಟಿ ಅಂತಾರೆ. ಅದ್ರದ್ದು ರೆಕಮೆಂಡ್ ಏನು ಮಾಡ್ರಂದ್ರೆ, ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಈ ಡಿಮ್ಡ್ ಯೂನಿವರ್ಸಿಟಿದವ್ರ ಇಲ್ಲಿಗಲ್ ಆಗಿ ಹುಡುಗರನ್ನ ಅಟ್ರಾಕ್ಟ್ ಮಾಡತ್ತಿದ್ರ, ಅದ್ರದ್ದು ರೆಕಮೆಂಡ್ ಮಾಡ್ಯಾರ. ಈ ಡಿಮ್ಡ್ ಯೂನಿವರ್ಸಿಟಿಗಳು ಏನು ಇಲ್ಲಿಗಾಲಿಟಿ ನಡೆಯತೈತಿ ಅಥವಾ ಟ್ರಾನ್ಸ್ಪರೆನ್ಸಿ ಮಾಡತ್ತಿಲ್ಲ, ಅದನ್ನು ಎಲಿಮಿನೇಟ್ ಮಾಡ್ರಿ ಅಥವಾ ಡಿಮ್ಡ್ ಯೂನಿವರ್ಸಿಟಿಗಳಿಗೆ ಪರ್ಮಿಷನ್ ಕೊಡೋದು ಬಂದ್ ಮಾಡ್ರಿ ಅಂತ ಹೇಳಿ ಅದನ್ನೂ ರೆಕಮೆಂಡ್ ಮಾಡ್ಯಾರ. ಯಾವ ಕಮಿಟಿ ಹೇಳಿದ್ವಿ ನಾವು? ಸದ್ಭಾವನಲ್ಲ, ಸದ್ಗೋಪನ್. ಓಕೆ, ನೆಕ್ಸ್ಟ್ ಈ ಚಾಮರಾಜನಗರ ಜಿಲ್ಲೆ ಅದಕ್ಕೆ ಹೇಳ್ರಿ, ಈ ರೀಸೆಂಟಾಗಿ ನ್ಯೂಸ್ನಾಗ ಏನಿಲ್ಲ, ಚಾಮರಾಜನಗರ ಜಿಲ್ಲೆ ಕರ್ನಾಟಕದಾಗ ಮೊದಲ ಬಾರಿಗೆ ಎಲ್ಲ ಡಿಜಿಟಲ್ ಆಗಿ ಯಾವ ಒಂದು ಇದ್ರೊಳಗೆ ಕಾವೇರಿ ಪೋರ್ಟಲ್ ನೆನಪಿರ್ತೈತಲ್ಲ, ಕಾವೇರಿ ಪೋರ್ಟಲ್ ಅದಾತ. ಇದು ಹೇಳ್ರಿ, ವರ್ಕ್ ಲೀವ್ ಪ್ಲೇ ಎಲ್ಲಿ ಮಾಡ್ಯಾರ? ವರ್ಕ್ ಲೀವ್ ಪ್ಲೇ ಸಿಟಿ ಎಲ್ಲಿ ಬರ್ತೈತಿ? ಬಿಡದಿ ಒಳಗೆ. ಅದಕ್ಕೆ ಇನ್ನೊಂದು ಯಾವ ಸಿಟಿ ಅತ್ತಾರ? AICT. ಓಕೆ, ಅದ್ರದ್ದು ಇನ್ನೊಂದು ನೆನಪಿಟ್ಕೋರಿ, ಕಾರ್ಮಿಕರ ದಿನಾಚರಣೆ ಇವತ್ತಲ್ಲ, ಕಾರ್ಮಿಕರ ಸಹಾಯವಾಣಿ ಅಂತೈತಿ. ಇದು ಯಾವುದು? ಈಗ ರೀಸೆಂಟಾಗಿ ಜನಗಣತಿ ಸಹಾಯವಾಣಿ ಯಾವುದಿತ್ತು? ಇದನ್ನು ನೆನಪಿಟ್ಟವ್ರು ಡೈರೆಕ್ಟ್ ಕೇಳ್ಬೋದು. ಜನಗಣತಿ 2027 ಸಹಾಯವಾಣಿ ಯಾವುದೈತೆ ಅಂದ್ರೆ 1855 ಐತಿ. ಏನೈತೆ ಅದ್ರ ಮಾಸ್ಕ್ಯಾಟ್? ಪ್ರಗತಿ ಮತ್ತು ಅದ್ರ ಥೀಮ್ ಒಂದು ಏನೋ ಮಾಡ್ಯಾರೋ, ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿನ ಹಿಂಗೆ ಏನೋ ಐತೆ ನೋಡಿ, ಥೀಮ್ ಒಂದು ಐತೆ ಅದಕ್ಕೆ 27. ಅದು ಲಾಸ್ಟ್ ಟೈಮ್ದ ಅವರ್ ಸೆನ್ಸಸ್ ಅವರ್ ಫ್ಯೂಚರ್ ಇತ್ತು 11ರದ, ಇದ್ರದ್ದು ಏನೋ ಒಂದು ಐತೆ ನೋಡು, ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ ಹಿಂಗೇನೋ ಇರ್ಬೇಕು. ನೋಡ್ರಿ ನೋಡು ಯಾರು. ನೆಕ್ಸ್ಟ್ ಯಾವುದು ಸಹಾಯ? ಹಾಂ, ಕಾರ್ಮಿಕರ ಸಹಾಯವಾಣಿ ಹೇಳ್ರಿ, ಹೇಳಿಲ್ಲ ಅಣ್ಣ ಇನ್ನ. 155214 ನೋಡಿ, 155214 ಅಂತ ಬರ್ತೈತಿ. ಈಗ ನೆನಪಿಟ್ಕೊಳ್ಬೇಕು. ಹಾಂ, ಕಾರ್ಮಿಕರ ಸಹಾಯವಾಣಿ ಅಂತ. ಕಾರ್ಮಿಕರು ಏನಿರ್ತಾರಲ್ಲ ಅವ್ರ ಕಾರ್ಮಿಕರ ಸಹಾಯವಾಣಿ ಯಾವ್ದು ಬರ್ತೈತಲ್ಲ 155214. ಇವತ್ತು ಕೇಳಿರಲ್ಲ, ಹೊಸದು ಅನಿಸ್ತದೆ. ಒಂದು 4-5 ದಿನ ಕೇಳ್ರ ಮತ್ತು ಸಾಕಣ, ಇನ್ನು ಕೇಳೋದತ್ತೀರಿ. ಏನು ಹೇಳ್ರಿ? 155214 ಜನಗಣತಿದು ಬಂದಾಗ. ಹಾಂ, ಈಗ ಎಲ್ಲರ ನಮ್ಮಲ್ಲಿ ಇಲ್ಲಿ ನಾವು ಓದ್ಕೋತ ಕೂತಾಗ ಎಲ್ಲರ ಚಿರತೆ ಅದು ಬಂದರೆ ಯಾವ್ದು ಕಾಲ್ ಮಾಡ್ಬೋದು ಹೇಳ್ರಿ? ಹಾಂ, 1926. ಇದನ್ನು ನೆನಪಿಟ್ಕೋರ. ಇದು ವನ್ಯಜೀವಿ ಸಂಘರ್ಷ ಆಗತ್ತಿತ್ತಲ್ಲ, ಮಾನವ ವನ್ಯಜೀವಿ ಸಂಘರ್ಷ ಆಗೋ ಸಲ್ಮಂದು ಒಂದು ಟೋಲ್ ಫ್ರೀ ನಂಬರ್ ಮಾಡಿದ್ರಿ, ಯಾವುದಂದ್ರೆ 1926 1926. ಸಿಕ್ತಾನ ಥೀಮ್? ಸಿಗಲಿಲ್ಲ. ಹಾಂ, ಜನಗಣತಿ ಬೇರೆ ಐತಿ. ನೆಕ್ಸ್ಟ್ ಹೇಳ್ರಿ, ಕರ್ನಾಟಕದಾಗ 3 ಕಡೆ ಏನಂದ್ರೆ ಸುಸ್ಥಿರ ಡಿಜಿಟಲ್ ಪಾರ್ಕ್ ಅಂತ ಮಾಡತ್ತಾರ. ಸಾರಿ, ಡಿಜಿಟಲ್ ಅಂತ ನೋಡಿ, ಡಾಟಾ ಪಾರ್ಕ್ ಅಂತ ಮಾಡತ್ತಾರ. ಎಲ್ಲೆಲ್ಲಿ ಮಾಡತ್ತಾರ ಹೇಳಿ? ಡಾಟಾ ಕೇಂದ್ರಗಳು. ಡಾಟಾ ಕೇಂದ್ರಗಳಂದಾಗ ಗೊತ್ತಾಯ್ತು. ಡಾಟಾ ಕೇಂದ್ರಗಳು ಎದಕ್ಕೆ ಮಾಡತ್ತಿರ್ತಾರೆ ಹೇಳಿ? ಎದಕ್ಕೆ ವಿಶೇಷತೆ? ಡಾಟಾ ಕೇಂದ್ರಗಳು ಎದಕ್ಕೆ ಇರ್ತಾವೆ? ಡಾಟಾ ಕೇಂದ್ರಗಳಂದ್ರೆ ಈಗ ನಾವು ಎಲ್ಲರ ಕಡೆ ಒಂದೊಂದು ಮೊಬೈಲ್ ಅದಾವೆ, ಎಲ್ಲರೂ ಮೊಬೈಲ್ನಾಗ ವಾಟ್ಸಪ್ ಯೂಸ್ ಮಾಡ್ತಿರ್ತೀವಿ ಅಂದ್ರೆ ಅದ್ರ ಡಾಟಾ ಸಂಗ್ರಹಣೆ ಆಗಕ್ಕೆ ಒಂದು ಕೇಂದ್ರ ಬೇಕಲ್ಲ. ಈ ಗೂಗಲ್ ನಾವು ಏನಂದ್ರೆ ಗೂಗಲ್ದಿಂದ ಏನರ ಸರ್ಚ್ ಮಾಡ್ತಿರ್ತೀವಲ್ರಿ, ಗೂಗಲ್ದೊಂದು ಡಾಟಾ ಸೆಂಟರ್ ಅಂತ ಇರ್ತೈತಿ. ಅವ್ರು ಯಾವ ಸರ್ಚ್ ಮಾಡಿರ್ತೀವಿ, ಯಾವ ಕೋಡ್ದಿಂದ ಏನು ಎಕ್ಸಸ್ ಆಗ್ಬೇಕಲ್ಲ, ಎಲ್ಲ ಡಾಟಾ ರಿಟರ್ನ್ ಇರ್ತಾವೆ. ಅಂಥ ಡಾಟಾ ಸೆಂಟರ್ಗಳ ಕರ್ನಾಟಕದಾಗ 3 ಕಡೆ ಮಾಡತ್ತಾರೆ. ಡಾಟಾ ಸೆಂಟರ್ಗಳು ಹೇಳತ್ತ ನೆನಪಿಟ್ಕೋರಿ. ಸುಸ್ಥಿರ ಡಾಟಾ ಸೆಂಟರ್ಗಳ 3 ಕಡೆ. ಎಲ್ಲೆಲ್ಲಿ? ಬೆಂಗಳೂರು, ಮೈಸೂರು, ಮಂಗಳೂರು. 3 ತಳಗದವಲ್ಲ. ಹಾಂ, ಬೆಂಗಳೂರು, ಮೈಸೂರು, ಮಂಗಳೂರು. ನೆನಪಿರ್ತಾವೆ, ಕನ್ಫ್ಯೂಸ್ ಆಗ್ಬಾರ್ದು. ಏನರ ಕೋಡ್ ಮಾಡ್ಯಾರ ನೆನಪಿಟ್ಕೋರಿ ಅದನ್ನು. 3 ಕಡೆ ಏನು ಕೋಡೋದು ಐತಾನು? ಕೊಡಕೈತಾನ ಇಲ್ಲದ ಹಂಗೆ ನೆನಪಿರ್ತೈತಲ್ಲ. ಏನು ಹೇಳಿದ್ವಿ ಹೇಳಿ? 3 ಕಡೆ ಅದೇ ಏನವು? ಡೇಟಾ ಸೆಂಟರ್ಸ್. ಕರ್ನಾಟಕದಾಗ 3 ಕಡೆ ಡೇಟಾ ಪಾರ್ಕ್ ಅಂತ ಕರೆದ್ರು ಒಂದು, ಡೇಟಾ ಸೆಂಟರ್ ಅಂದ್ರು ಡೇಟಾ ಪಾರ್ಕ್ ಅಂದ್ರೆ ಮತ್ತೆ ಇದು ಬೇರೆ ಹೇಳ್ಯಾರತ್ತಲ್ಲ, ಡೇಟಾ ಪಾರ್ಕ್ ಡೇಟಾ ಸೆಂಟರ್ ಎರಡು ಒಂದು. ಎಲ್ಲಿ ಮಾಡತ್ತಾರ ಅಂದ್ರೆ 3 ಕಡೆಯಲ್ಲಿ, ಬೆಂಗಳೂರು, ಮಂಗಳೂರು, ಮೈಸೂರು. ಓಕೆ, ನೆಕ್ಸ್ಟ್ ಹೇಳಿ. ಎಕ್ಸಸೈಸ್ ಪ್ರಗತಿ ಅಂತ ಬರ್ತೈತಿ. ಎಕ್ಸರ್ಸೈಸ್ ಪ್ರಗತಿ ಅಂತ ಎಲ್ಲಿ ಮಾಡತ್ತಾರ ಇದನ್ನ? ಈ ಪ್ರಗತಿ ಎಕ್ಸಸೈಸ್ ಎದಕ್ಕೆ ಮಾಡತ್ತಾರ ಅಂದ್ರೆ ಹೊಸ ವಿಶೇಷತೆ ಏನಂದ್ರೆ ಫಸ್ಟ್ ಟೈಮ್ ಮಾಡತ್ತಾರ. ಇನಾಗ್ರಲ್ ಎಡಿಷನ್ ಐತ್ಲ, ಅದನ್ನ ನಾವು ಹೋಸ್ಟ್ ಮಾಡತ್ತೀವಿ ಇಂಡಿಯಾದವ್ರು. ಇದು ಎದ್ರ ಸಲ್ಮಾನ್ ಮಾಡ್ತಾರ ಅಂತ ಹೇಳ್ತ ನೋಡ್ರಿ. ಇಂಡಿಯನ್ ಓಷಿಯನ್ ರೀಸನ್ ಏನೈತ್ಲ, ಆ ಓಷಿಯನ್ ರೀಸನ್ ಒಳಗೆ ಎಷ್ಟು ಕಂಟ್ರಿ ಅದಾರಲ್ಲ ಅವ್ರ ಜೋಡ ಎಕ್ಸಸೈಸ್ ಮಾಡ್ತೈತಿ. ಓಷಿಯನ್ ರೀಸನ್ ಕಂಟ್ರಿ ಅಷ್ಟೇ ಬರ್ತಾವೆ. ಇದಕ್ಕೆ ನೆನಪಿಟ್ಕೋರಿ, ಮಲ್ಟಿ ನ್ಯಾಷನಲ್ ಎಕ್ಸಸೈಸ್ ಅಂತೂ ಕರಿಬೋದು. ಯಾರು ಹೋಸ್ಟ್ ಮಾಡ್ಯಾರ ಅಂದ್ರೆ ಇಂಡಿಯಾದವ್ರು. ಎಲ್ಲಿ ಮಾಡತ್ತಾರ? ಮೇಘಾಲಯದ ಉಮ್ರೋಯಿ. ನೆನಪಿರ್ತೈತಲ್ಲ ಯಾವ್ದು ಎಕ್ಸಸೈಸ? ಪ್ರಗತಿ. ಈಗ 4 ಎಕ್ಸಸೈಸ್ ಹೇಳ್ರಿ ನೋಡು. ದ್ವೀಪಶಕ್ತಿ ಎಕ್ಸಸೈಸ್ ಎಲ್ಲಿ ಮಾಡ್ರು? ಅಂಡಮಾನ್ ನಿಕೋಬಾರ್ದಾಗ. ಅದ್ರೋಗಿ ಯಾರು ಭಾಗವಹಿಸಿರು? ಟ್ರೈ ಸರ್ವಿಸ್ ಆಫ್ ಇಂಡಿಯಾ. ಬರೀ ಟ್ರೈ ಸರ್ವಿಸ್ ಆಫ್ ಇಂಡಿಯಾ. ಮತ್ತು ಎರಡಕ್ಕೂ ಕನ್ಫ್ಯೂಸ್ ಆಗಿ ಪ್ರಗತಿ ಎಕ್ಸಸೈಸ್ದಾಗ ಮಲ್ಟಿ ನ್ಯಾಷನಲ್ ಬರ್ತಾವೆ, ಬೇರೆ ಕಂಟ್ರಿಗಳು ಭಾಗವಹಿಸ್ತಾವೆ. ಬಟ್ ದ್ವೀಪಶಕ್ತಿ ಒಳಗೆ ಯಾವುದು ಕಂಟ್ರಿಗಳು ಭಾಗವಹಿಸಂಗಿಲ್ಲ. ಏರ್ಫೋರ್ಸ, ಆರ್ಮಿ, ನೇವಿ 3 ಭಾಗವಹಿಸಿರ್ತಾವೆ. ಕಕಾಡು ಎಕ್ಸಸೈಸ್ ಎಲ್ಲಿ?
ಆಸ್ಟ್ರೇಲಿಯಾದಲ್ಲಿ ಸಿಡ್ನಿ ಅಲ್ಲ. ನೆಕ್ಸ್ಟ್ ಆಮೇಲೆ ಬ್ರಹ್ಮಾಸ್ತ್ರ ಎಕ್ಸಸೈಸ್, ಬ್ರಹ್ಮಾಸ್ತ್ರ ಅಲ್ಲ ಬ್ರಹ್ಮಪುತ್ರ ಏನದ, ಬ್ರಹ್ಮಾಸ್ತ್ರ ಏನದ ಹೆಸರ, ಬ್ರಹ್ಮಾಸ್ತ್ರ ಅಲ್ಲ ನಾ ಬ್ರಹ್ಮಪುತ್ರ ಅಂದಂಗ. ಬ್ರಹ್ಮಾಸ್ತ್ರ ಎಕ್ಸಸೈಸ್ ಒಂದು ಮಾಡ್ತಾರೆ ಇಲ್ಲಿ ರಾಜಸ್ಥಾನದ ಪೋಖ್ರಾನ್ದಾಗ. ಎದಕ್ಕೆ ಬ್ರಹ್ಮಾಸ್ತ್ರ ಎಕ್ಸಸೈಸ್ ಏನು ವಿಶೇಷತೆ? ಎಸ್, ಅಪಾಚಿ ಹೆಲಿಕಾಪ್ಟರ್ದು ಏನೈತಲ್ಲ ಸ್ಟಡಿ ಮಾಡ್ರಿ. ಇಂಡಿಯನ್ ಆರ್ಮಿದವ್ರು ಮಾಡಿದ ಎಕ್ಸಸೈಸ್ ಎಲ್ಲಿ ಅಂದ್ರೆ ಪೋಖ್ರಾನ್ನಾಗ ಮಾಡ್ತಾರೆ. ಇನ್ನು 3-4 ಅದು. ಮತ್ತೆ ಯಾವುದೋ ದಸ್ಲಿಕ್ ಎಕ್ಸಸೈಸ್ ಒಂದು ಆಗೈತಲ್ಲ, ದಸ್ಲಿಕ್ ಎಕ್ಸಸೈಸ್ ಎಲ್ರಿ ಯಾವ ಕಂಟ್ರಿ ಜೋಡ ಮಾಡ್ತೀವಿ ಅಂದ್ರೆ ಉಜ್ಬೇಕಿಸ್ತಾನ್ ಜೋಡ. ಎಲ್ಲಿ ಮಾಡ್ಯಾರಂದ್ರೆ ಅದ ಉಜ್ಬೇಕಿಸ್ತಾನ್ ಅನ್ಸಾನ ನಮ್ಗಂಗ. ಎಸ್, ಉಜ್ಬೇಕಿಸ್ತಾನ್ದ ನಮ್ಗಂಗ. 5 ಹೇಳ್ರಿ ಬಡ ಬಡ. ಕಕ್ಕಡು ಎಲ್ಲಿ? ಆಸ್ಟ್ರೇಲಿಯಾದ ಸಿಡ್ನಿ. ಆಮೇಲೆ ಯಾವ್ದು ದಸ್ಲಿಕ್ ಎಕ್ಸಸೈಸ್ ಬಂದ್ರ ಉಜ್ಬೇಕಿಸ್ತಾನ್ದ ನಮಗಂಗ ಅಂತ ಬರ್ತದೆ, ಉಜ್ಬೇಕಿಸ್ತಾನ್ದ ನಮಗಂಗ. ಆಮೇಲೆ ಯಾವ್ದು ದ್ವೀಪಶಕ್ತಿ ಎಕ್ಸಸೈಸ್ ಬಂದ್ರ ಅಂಡಮಾನ್ ನಿಕೋಬಾರ್. ಆಮೇಲೆ ಇನ್ನೊಂದು ಯಾವ್ದು ಹೇಳಿದ್ರು ಪ್ರಗತಿ ಎಕ್ಸಸೈಸ್ ಬಂದ್ರ ಮೇಘಾಲಯದ ಉಮ್ರೋಯಿ. ಆಮೇಲೆ ಬ್ರಹ್ಮಾಸ್ತ್ರ ಎಕ್ಸಸೈಸ್ ಆತ ಟೈಮ. ವರ್ಡ್ಸ್ ಫಸ್ಟ್ ನ್ಯೂಕ್ಲಿಯರ್ ವೇಸ್ಟ್ ವಾಲ್ಟ್ ಅಂತ ಮಾಡತ್ತಾರೆ. ಎಲ್ಲಿ ಮಾಡತ್ತಾರೆ ಹೇಳ್ರಿ? ಇದು ವಿಶೇಷತೆ. ನಾ ಇನ್ನೊಂದು ಕೇಳ್ತೀನಿ. ವರ್ಡ್ಸ್ ಫಸ್ಟ್ ನ್ಯೂಕ್ಲಿಯರ್ ಇದನ್ನು ವಾಲ್ಟ್ ಅಂತ ಮಾಡತ್ತಾರೆ. ನ್ಯೂಕ್ಲಿಯರ್ ವೇಸ್ಟ್ ಏನು ಬಂದಿರ್ತಲ್ಲ ಅದನ್ನು ರೀಯೂಸ್ ಮಾಡ್ಕೋ ಸಲ್ಮನ್. ಇದು ಎದಕ್ಕೆ ಮಾಡ್ತಾರತ್ತ ಹೇಳ್ತೀನಿ. ಈಗ ಇದ್ರೊಳಗೆ ಗೊತ್ತೈತಲ್ರಿ, ಜಪಾನ್ಯಾಗ ಇದುವರೆಗೂ ಜನ ಒಂದು ಸ್ವಲ್ಪ ಕುಂಠಿತವಾಗಿ ಹುಟ್ಟಾತಾರತ್ತ ಹೇಳ್ತಾರೆ. ಎದ್ರ ಸಲ್ಬಂದ? ಎಸ್, ನಾಗಾಸಾಕಿ ಮತ್ತು ಇದನ್ನು ಬರ್ತಾವ ಜಪಾನ್ದಾಗ. ಯಾವ ಬರ್ತಾವ? ನಾಗಾಸಾಕಿ ಮತ್ತು ಹಿರೋಶಿಮಾ ಮೇಲೆ ಅಮೇರಿಕಾ ದಾಳಿ ಮಾಡಿ ಹೋಗಿತ್ಲ, ಅದು ಇನ್ನೂ ಮನ ಎಫೆಕ್ಟ್ ಐತಿ. ಯಾಕಂದ್ರೆ ಅಲ್ಲಿ ಏನು ರೇಡಿಯೇಷನ್ ಅದಾವಲ್ರಿ, ಆ ರೇಡಿಯೇಷನ್ದಿಂದ ಎಫೆಕ್ಟ್ ಆಗಿ ಹೆಂಗೆ ಹುಟ್ಟಾತಾರಂದ್ರೆ ಜನ ಈಗೂ ಕುಬ್ಜತೆ ಇಂಥವದು ಆಗತ್ತಾವ. ಸೇಮ್ ಹಂಗೆ ಜಗತ್ನಾಗ ನ್ಯೂಕ್ಲಿಯರ್ ಇದನ್ನು ರಿಯಾಕ್ಟರ್ಗಳು ಇರ್ತಾವೆ. ಈಗ ನಮ್ಮಲ್ಲಿ ಅದಾವ ನೆನಪೈತಲ್ಲ ಕಲ್ಪಕಂ ನ್ಯೂಕ್ಲಿಯರ್ ರಿಯಾಕ್ಟರ್, ಹಿಂಗೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಅದಾವೆ. ಅಕಸ್ಮಾತ್ ಆ ನ್ಯೂಕ್ಲಿಯರ್ ರಿಯಾಕ್ಟರ್ ಮೇಲೆ ಎಲ್ಲರ ಬಾಂಬ್ ಇತ್ತು, ನಾಳೆ ಅದೆಲ್ಲರ ಹೊಡಿತತ್ತೇಳಿ ಅಲ್ಲಿದು ಏನು ರೇಡಿಯೇಷನ್ ಬರ್ತಿರ್ತಾವಲ್ಲ, ಆ ರೇಡಿಯೇಷನ್ ಮುಂದೆ 10 ವರ್ಷ ಅಲ್ಲ 100 ವರ್ಷಗಟ್ಟಲೆ ಜನ ಬರೋದು ರೇಡಿಯೇಷನ್ಗಳು ಎಫೆಕ್ಟ್ ಆಗಿರ್ತಾವೆ. ಅಲ್ಫಾ ಬೀಟಾ ಗಾಮಾ ರೇಡಿಯೇಷನ್ ಏನು ಬರ್ತಿರ್ತಲ್ಲ ಅಂಥವು. ಅದ್ರ ಸಲ್ಬಂದು ಒಂದು ಕಂಟ್ರಿದವ್ರ ಫಸ್ಟ್ ಟೈಮ್ ಏನು ಮಾಡತ್ತಾರ, ಏನು ಇವು ನ್ಯೂಕ್ಲಿಯರ್ ವೆಪನ್ದಿಂದ ರೇಡಿಯೇಷನ್ಸ್ ಬಂದಿರ್ತಾರಲ್ಲ, ಆ ರೇಡಿಯೇಷನ್ ಒಳಗೆ ಡೀಪ್ ಸಿ ಒಳಗೆ ಅಥವಾ ಡೀಪ್ ಅರ್ತ್ ಒಳಗೆ ಹೋಗಿ ಅದನ್ನು ರೀಯೂಸ್ ಮಾಡ್ಕೋತಾರೆ. ಅದು ರೇಡಿಯೇಷನ್ ಸ್ಟೋರ್ ಮಾಡಿ ಜನರಿಗೆ ಯಾರಿಗೂ ಎಫೆಕ್ಟ್ ಆಗಲ್ದಂಗೆ, ಹಾರ್ಮ್ ಆಗಲ್ದಂಗೆ ರೀಯೂಸ್ ಮಾಡ್ಕೊಳಕ್ಕೆ ಯಾವ ಕಂಟ್ರಿ ಮಾಡತ್ತಾರ? ಎಸ್, ಫಿನ್ಲ್ಯಾಂಡ್. ಇದು ನೆನಪಿಟ್ಕೋರ, ಜಗತ್ನಾಗ ಫಸ್ಟ್ ಕಂಟ್ರಿ. ಸ್ಟ್ಯಾಟಿಕ್ ಜಿಕೆದಾಗೂ ಕೇಳ್ಬೋದು. ಏನು ಹೇಳ್ರಿ ಫಸ್ಟ್ ಕಂಟ್ರಿ ಎದ್ರ ಸಲ್ಬಂದಿದ? ನ್ಯೂಕ್ಲಿಯರ್ ವೇಸ್ಟ್ ಗೊತ್ತಾ? ಪರಮಾಣು ರಿಯಾಕ್ಟರ್ ಅಥವಾ ಪರಮಾಣು ಏನರ ಪರಮಾಣು ವಿದ್ಯುತ್ ಇದನ್ನು ಏನಂತಾರ ಪರಮಾಣು ವೇಸ್ಟ್ ಅಂತ ತಿಳ್ಕೊರಿ ಅಥವಾ ನ್ಯೂಕ್ಲಿಯರ್ ವೇಸ್ಟ್ ಅಂತ ತಿಳ್ಕೊರಿ. ಅದರದ್ದು ರೇಡಿಯೇಷನ್ಸ್ ಏನು ಬಂದಿರ್ತಾವಲ್ಲ ಅದನ್ನು ಸ್ಟೋರ್ ಮಾಡ್ಕೋ ಸಲ್ಮಂದ್ ಮಾಡತ್ತಾರೆ. ಎಲ್ಲಿ ಅಂದ್ರೆ ಫಿನ್ಲ್ಯಾಂಡ್. ಇಲ್ಲಿ ನೆನಪಿಟ್ಕೋರ, ಇದು ಎಲ್ಲಿ ಮಾಡತ್ತಾರೆ ಅಂದ್ರೆ ಫಿನ್ಲ್ಯಾಂಡ್. ಈಗ ಹೇಳಿ ಲಕ್ಷದ್ವೀಪ ಏನು ಹೇಳಿದೆಲ್ಲ ಹೇಳಿ, ಅದಕ್ಕೆ ಲಕ್ಷದ್ವೀಪ ನ್ಯೂಸ್ನಾಗಿತ್ತು. ಅದಕ್ಕೆ ಏನು ಇನ್ನೊಂದು ಲಕ್ಷದ್ವೀಪದಾಗ ಏನೋ ಮಾಡ್ತಾರೆ ಹೇಳಿ ನೋಡು. ಕನ್ವರ್ಷನ್ ಮಾಡ್ತಾರೆ ಎನರ್ಜಿ ಉತ್ಪಾದನೆ ಮಾಡೋಕೆ. ಯಾವ್ದು ಓಷಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್. ಇಂಡಿಯಾದಾಗ ಎಲ್ಲಿ ಮಾಡ್ಯಾರಂದ್ರೆ ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ. ಕವರತ್ತಿ. ಲಕ್ಷದ್ವೀಪದ ಎಲ್ಲಿ ಪ್ಲೇಸ್ ಅಂದ್ರೆ ಕವರತ್ತಿದಾಗ. ನೆನಪಿಟ್ಕೋ, ಇದು ಗೊತ್ತಾಗತ್ತಲ್ಲ. ಇವು ಎರಡು ಕನ್ಫ್ಯೂಸ್ ಆಗ್ಬೇಡ್ರಿ. ನ್ಯೂಕ್ಲಿಯರ್ ವೇಸ್ಟ್ ವಾಲ್ಟ್ ಎಲ್ಲಿ ಮಾಡತ್ತಾರ ಅಂದ್ರೆ ಫಿನ್ಲ್ಯಾಂಡ್ದಾಗ. ಹಂಗೆ ಎಲ್ಲಿ ನಮ್ಮ ಇಂಡಿಯಾದಾಗ ಓಷಿಯನ್ ಎನರ್ಜಿ ಇದನ್ನ ಏನತ್ತಾರ ಓಷಿಯನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ ಅಂತ ಕರೀತಾರೆ. ಎಲ್ಲಿ? ಲಕ್ಷದ್ವೀಪದಾಗ ಬ್ಲೂ ಫ್ಲಾಗ್ ಬೀಚಸ್ ಅದಾವು ಇಲ್ಲೋ? ಯಾವ? ಕದ್ಮತ್ ಮತ್ತು ತುಂಡಿ. ನೆನಪಿರ್ತದಲ್ಲ. ಪ್ರೆಸೆಂಟ್ ಎಷ್ಟು ಅದಾವು? ಓಕೆ, ನೆಕ್ಸ್ಟ್ ಇದಾತಲ್ಲ ವರ್ಡ್ಸ್ ಫಸ್ಟ್. ಎಕ್ಸಸೈಸ್ ಪ್ರಗತಿ ಆತ. ಇದು ಹೇಳ್ರಿ, ಎಲ್ಲೆಲ್ಲಿ ಸುಸ್ತಿರ ದತ್ತಾಂಶ ಪಾರ್ಕ್ ಮಾಡತ್ತಾರಂದ್ರೆ ಡಾಟಾ ಸೆಂಟರ್ಗಳು ಬೆಂಗಳೂರು, ಮಂಗಳೂರು. ಓಕೆ, ನೆಕ್ಸ್ಟ್ ನಾಳೆ